ಮತ್ತು ಜೋಕುಲು ಮತ್ತು ಕುಟುಂಬ ಸೇರಿ ಒಂದು 4 ಬರ್ಪೇರಿ ಇಲ್ಲಿಗೆ ಇಲ್ಲಿಗೆ 50 ವರ್ಷದ ಇಲ್ಲಿ ಕಾರ್ಯಕ್ರಮ. ಇದು ಪರಕೆ ಬರ್ತೀನಿ ಇಲ್ಲಿ ರೊಕ್ಕ ಪೂಜಾರದು ಅಲ್ಲಿ ಪರಕೆ ಬರ್ತೀರ ಸ್ವಲ್ಪ ಹೊತ್ತು ಬರ್ತೀರಿ ಐದು ಪಕ್ಕ 2 ವರ್ಷ ಹೋಗ್ಯಾರ ಸ್ವಲ್ಪ ಹೊತ್ತು ಬರ್ತೀರಿ ಹೆಲ್ಪ್ ಅಲ್ಲಿ ಸ್ವಲ್ಪ ಬೂಜಿನ ಇಸು ಇಡ್ಬೇಕಾ ಸ್ವಲ್ಪ ಬೂಜಿನ ಇಸು ಇಡ್ಬೇಕಾ ಶಿವರಾಮ ಪೂಜಾರಿ ಅವೇನು ಮುಂದೆ ಒಂದು ಬರ್ತೀರಿ ಅಲ್ಲ ನಂತರ ಇಡ್ಬೇಕಾ ಇತ್ತ ಜೋಕುಲು ಮತ್ತು ಕುಟುಂಬ ಸೇರಿ ಒಂದು 4 ಬರ್ಪೇರಿ ಇಲ್ಲಿಗೆ 50 ವರ್ಷದ ಇಲ್ಲಿ ಕಾರ್ಯಕ್ರಮ. ಸರಿ ಹಾಂ ಸರಿ ಎಲ್ಪತ್ತ ಆಜಿನಿ ವರ್ಷೋಡು ಆಟ ಸ್ಟಾರ್ಟ್ ಆತನು ಪರಕೆದ ಅಲ್ದ ಪಕ್ಕ ರುಕ್ಕಯ್ಯ ಪೂಜಾರಿ ಎಂಕಲ್ ನಂಬೇರು ಎಂಕಲ ಪಪ್ಪ ಆರು ಕಂಟೀನ್ ಮಲ್ತೊಂದು ತೇರು ಸಾಧಾರಣ 20 ವರ್ಷ ಹೊಡ್ದಿಂಚಿ ಕಂಟೀನ್ ಮಲ್ತೊಂದು ತೇರು ಅಲ್ದ ಪಕ್ಕ ಆರು ದೆತ್ತಾಯರು ನೀರ್ದೊಕ್ಕ ಶಿವರಾಮ ಪೂಜಾರಿ ಮಗೆ ಸಾಧಾರಣ ಒಂಜಿ 22 ಮನೆ ವರ್ಷ ಪಂಟ ಕಂಟೀನ್ ಮಲ್ತೊಂದು ಪೋಯರು ಮಗೆಲ್ಲ ಶಿವರಾಮ ಪೂಜಾರಿ ಅಲ್ದ ಪಕ್ಕ ಒಂಜಿ 2 ವರ್ಷ ಹೊಡ್ದು ದೆತ್ತಾಯ ನೀರ್ದೊಕ್ಕ ಇತ್ತ 2 ವರ್ಷೋಡು ಮಗ ಅಂಕಲ್ನ ಪಲೈ ಶಿವರಾಮ ಪೂಜಾರಿನ ಬೊಡೆದಿ ಜೋಕುಲು ಬಕ್ಕ ಶಿವರಾಮ ಪೂಜಾರಿನ ತಂಗಡೆಲು ಸೇರುತ್ತೆ ಮಲ್ತ ಒಂದುಲೆ 2 ವರ್ಷ ಹೊಡ್ದಿಂಚಿ ಅಂಚ ಅದುಪ್ಪನಾಗೈತೆ ಕಂಟೀನ್ ಒಂದುಂಡು ಅಲ್ತ ಪಕ್ಕ ಸಾಧಾರಣ ಒಂಜಿ 5ನೇ ವರ್ಷ ಬಂಡ ಸಾಧಾರಣ ಪ್ರಸಂಗಲ ಎಂಕುಲು ವರ್ಷ 3ನೇ ವರ್ಷದೇ ಮತ್ಮೆ ಆಪುಣು ಅಂಜಾದು ಪುನಃ ಚತುರ್ಜನ್ಮ ಮೋಕ್ಷ ಅಂಡು ತಿರ್ಜನ್ಮ ಮೋಕ್ಷ ಅಂಡು ರತಿ ಕಲ್ಯಾಣ ಅಂಡು ಕಡ್ಡೇಶೇತನ ಮಹಾತ್ಮೆ ಅಂಡು ಶನೀಶ್ವರ ಮಹಾತ್ಮೆ ಅಂಡು ಅಂಚೆನೇ ಒಂದು ನಮ್ಮ ದೇವ ಮಹಾತ್ಮೆ 3ನೇ ಸತಿಂದು ಸತ್ಯಹರಿಚಂದ್ರ ಅಂಡು ಅಲ್ತ ಪಕ್ಕ ಜಾಂಬವತಿ ಕಲ್ಯಾಣ ಅಂಡು ಮಸ್ತ್ 5ನೇ ವರ್ಷ ಒಳ್ಳೆ ಇಂಕಲ್ನ ಪ್ರತಿ ವರ್ಷಲ ಪ್ರಸಂಗ ಚೇಂಜ್ ಒಂದು ಹೆಡ್ಡೆಡೆ ಮಲ್ತೊಂದು ಪೋಂಡು ಅಂಚೆಲ್ಲ ನನ್ನೆಲ್ಲ ಎಂಕುಲು ದೇವರನ್ನ ಆಶೀರ್ವಾದ ಇತ್ತಂಡ ಕಟೀಲ್ ದಪ್ಪನ ಎಂಕಲಿ ಆಶೀರ್ವಾದ ಇತ್ತಂಡ ನನ್ನೆಲ್ಲ ಎಂಕುಲು ಕಟೀಲ್ದ ಸೇವೆನು ಅಂಚೆನೇ ನಡಪ ಒಂದು ದೇವರನ ಆಶೀರ್ವಾದ ಅಂಚೆನೇ ಆ ಎಂಕಲೆ ಮಾತೆರೆಗಳೈತೆ ಆರೋಗ್ಯ ಭಾಗ್ಯ ಸುಖ ಕೊರಡು ದೇವರಡೆ ಪ್ರಾರ್ಥನೆ ಮಲ್ತಂದು ಎಂಕಲಿಗೆ ಮಲ್ತೊಂದು ಹೆಡ್ಡೆ ಆವಡ ಬಣ್ಣದ ಎಂಕಲು ಕಾಯಿ ಮುಗಿಯೊಂದಿಲ್ಲ. ಸರಿ ಅಂಚಿಡ್ದು ದುರ್ಗಪರಮೇಶ್ವರನೇ ಮನಸಾರ ಇನ್ನೊಂದು ಈ ಜಾಗದ ಈ ಗ್ರಾಮದ ದೈವ ದೇವರನ್ನು ವಂದನೆ ಮಲ್ತೊಂದು ಎಂಕ್ಲು ಇನಿಗೆ ಈ ಕಟೀಲ ಸೇವೆ ಮಲ್ಪರ ಶುರು ಮಲ್ತದ್ದು ಎನ್ನ ಅಭಿಪ್ರಾಯ 50ನೇ ವರ್ಷ ಈ ಮಧ್ಯಡು ಸಂಸಾರದ ಹಿರಿಯರಾಯನ ರುಕ್ಕಾಯ ಪೂಜಾರನ ಕಾಲ ಹಿಡಿದು 20 ವರ್ಷ ಮಲ್ತೇರು ಆರೆಡ್ ಬಕ್ಕನ ಮಗನ ಕುಟುಂಬ ಸೇರಿದು 22 ವರ್ಷ ಆರೆಡ್ ಬಕ್ಕ ಇತ್ತು 6ನ ಮೆಗ್ದಿಯರ್ಲು ಪತ್ನಿ ಜೋಕ್ಲು ಮಾತ ಸೇರಿದು ಪೊರ್ಲುಡು ಕಟೀಲ್ದ ಸೇವೆ ಬೇತ ಪ್ರಸಂಗನ ಮುಲ್ಪ ತೋಜದು ಮುಲ್ಪದ ಈ ಸಂಸಾರಗಳ ಈ ಊರುಗಳ ಎಡ್ಡಾವಡು ಬಂದ್ಕೊಂಡು ಅಭಿಪ್ರಾಯಗಳು ಆರು ಸುಡು ಮಲ್ತಿದ್ದಾರೆ ಆ ಪ್ರಕಾರ ದೇವರೆಲ್ಲ ಪೊರ್ಲುಡು ಆರಿಗೆ ಆಶೀರ್ವಾದ ಕೊಡ್ತಾರೆ ಅಂಚೆನೆ ಆರನ್ನ ಆಶೀರ್ವಾದದ ಮುಖಾಂತರ ಇನ್ನೀಗ 50ನೇ ವರ್ಷ ಆಚರಣೆ ಆವೊಂದುಂಡು ಅಂಚೆ ಎಲ್ಲಿ ಮಟ್ಟಡೊಂಜಿ ಈ 50 ವರ್ಷೋಡು ಈ ಊರ್ದಕ್ಕಲ್ನ ಸೇವೆ ಮಸ್ತುಂಡು ಎಂಕುಲು ಖರ್ಚು ಮಲ್ತಿಪ್ಪು ಈ ಸಂಸಾರ ಖರ್ಚು ಮಲ್ತಿತ್ತನಲ್ಲ ಊರ್ದಕ್ಕಲ್ನ ಸಹಕಾರ ನೆಕ್ ಮಸ್ತುಂಡು ಒವೇ ಒಂಜಿ ಬೇಲೆಂಡಲ್ಲ ಒಂದು ಎಂಕಲ್ನೇ ಇಲ್ಲದ ಬೇಲೆತ್ತು ಒಂದು ಪೂರ ಎಂಕಲ್ನ ಮಾತು ಇಡೀ ಊರ್ದ ಎಂಕಲ್ನೇ ಇಲ್ಲ ಮನ್ಪುಣ ಉದ್ದೇಶದ ಒಂದು ಮುಲ್ಪ ಬರ್ತದ ಪೊರ್ಲು ಸಹಕಾರ ಕೊರೋದು
ಅಕಲೆಗಿಲ್ಲ ಬೊಕ್ಕ ಯಕ್ಷಗಾನದ ಅಕಲೆ ಒಂಜಿ 2-4 ಜನಕ್ಕೆ ಒಂಜಿ ಪೊರ್ಲು ನಮ್ಮ ಈ ಇಲ್ಲದ ಪರವಾದ ಒಂಜಿ ಸನ್ಮಾನ ಮಲ್ಪುನ ಒಂಜಿ ಕಾರ್ಯಕ್ರಮಲ ದೀತ ಈ ಕಾರ್ಯಕ್ರಮಲ ಪೊರ್ಲುಡು ಆವಡು ಅಂಚೆನೆ ಇನ್ನಿತ್ತ ಆಟಲ ಪೊರ್ಲುಡು ಆವಡು ಬಂದ ದುರ್ಗಪರಮೇಶ್ವರ ನಟ್ಟೊಂದು ಮಿತ್ತಿಗೆ ಈ ಸಂಸಾರಗೂ ಈ ಊರಿಗೂ ಭಕ್ತರಿಗೆ ಮಾತರಿಗೆ ದೇವರು ಸಂಪೂರ್ಣವಾದ ಅನುಗ್ರಹ ಕೊರಡು ಅಕ್ಲು ಮಲ್ಪಿಂಚಿ ಕೆಲಸಕಾರಡು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡು ಅಕ್ಲಿಗೆ ಆರೋಗ್ಯ ಆಯುಷ್ಯ ಕೊರದು ನನಾತ್ ಕಾಲಗೂ ಇಂಚಿನ ಸೇವೆ ಮಲ್ಪನ ಯೋಗ ಭಾಗ್ಯನು ಈ ಸಂಸಾರಗಳು ಈ ಊರುಗಳ ಕೊರಡು ಅನ್ನೋದು ನಟ್ಟೊಂದು ಎನ್ನೆರಡು ಪಾತ್ರನ ಮುಕ್ತಾಯ ಮಲ್ಪೆ.
ಕಟೇಶ ದುರ್ಗಾ ಪರಮೇಶ್ವರ ಮರವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ ಗಣಪತಿ ಪರವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ ಬಂಗಾರ ಮಹಾಲಿಂಗೇಶ್ವರ ದೇವರವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀಮದ್ರಮಾರಮಣ ಗೋವಿಂದ
विघ्नाटवी हव्यवान् विघ्नौ ज्ञानकुलाभिमान गरुडो विघ्ने पंचानना विघ्नो हर्षदी भगधर पुरे बगे उरग भूषण कुमार गरती जंजर आरती बेळगर गज मुखर बगे गणपग Radhe
ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗಪ್ಪ ಮುರಿಜಲೆ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗಪ್ಪ ಮುರಿಜಲೆ ಮದವು ಕೂಟ ಬರುತ್ತಿದೆ ಮನನ ಮದದನೆ ಮದವು ಕೂಟ ಬರುತ್ತಿದೆ ಮನನ ಮದದನೆ ಚಿಕ್ಕ ಪ್ರಜಲು ಬದಿ ನಿಗುಲಿಗವ ಹೊರೆಯಲೆ ಕಾಮಿನಿ ಕರೆದು ತಾರೆ ಶ್ರೀಮನ್ಮಯೋನಾಥ ಸ್ವಾಮಿಯ ಬಿಟ್ಟಿರದೆ ಶ್ರೀಮನ್ಮಯೋನಾಥ ಸ್ವಾಮಿಯ ಬಿಟ್ಟಿರದೆ ತಾನನಾಥರಿನ ಕಾಮಿನಿ ಕರೆದು ತಾರೆ ಶ್ರೀಮನ್ಮಯೋನಾಥ ಸ್ವಾಮಿಯ ಬಿಟ್ಟಿರದೆ ಶ್ರೀಮನ್ಮಯೋನಾಥ ಸ್ವಾಮಿಯ ಬಿಟ್ಟಿರದೆ ಈ ಮಾಹಿಯುಳಗಿಂತ ಪುರುಷ हिमदि करे दरि कमित बीबर हिमदि करे दरि कमित बीबर हिमदि करे दरि कमित बीबनते तकत दिनदि किरदानी हिमद दिनदि किरदानी तो बुंदा दिनाले हिमद दिनाले तकत दिनदि हिमद दिनदि 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 Hey!
ಕಟೀಲು ಶ್ರೀದುರ್ಗಾ ಪರಮೇಶ್ವರಿ ಮನೋಹರ ಮತ್ತು ಕಟೀಲು ಶ್ರೀದುರ್ಗಾ ಪರಮೇಶ್ವರಿ ಮನೋಹರ ನಂಬಿಯಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಳ ಶಿವ ಮೇಳದಲ್ಲಿ ವಾಸಿಸಿದ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಹಾಗಣಪತಿ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ
ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಪ್ರವಾಸ ಸ್ಥಳದಲ್ಲಿ ನೆಲೆಸಿರುವಂತಹ ಶ್ರೀ ದೇವದೇವರು ಮತ್ತು ಶ್ರೀ ದೇವದೇವರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಪ್ರವಾಸ ಮಹಾರಾಜ ಶ್ರೀಗಳಾದ ಕೊಡುತ್ತರು ಸಂಪರ್ಶಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡುತ್ತರು ಸಂಪರ್ಶಗಳಯ್ಯ ಅರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನ ಕೀರ್ತಿ 4ರಲ್ಲಿ ಹಬ್ಬದಲ್ಲಿ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಪ್ सरस्वती के विख्यात स्तुति पे सरस्वती के
ಅಂಬರು ಹರಳಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಭಕ್ತಿಯೊಳಗೊಳಗ ಅಂಬನಿಧಿಯ सर्वभय विनाशिनी करुणादिकाये दया सागर भक्तियेता पादगय बंधु परगुट्ट परिमुदजता जय आदिमाय सर्वभय विनाशिनी ಕತ್ತಲ ಮೊತ್ತವನ್ನು ಉತ್ತರಿಸಲಾಗದೆ ತತ್ತರಿಸಿ ಹೋದಂತಹ ಸಂದರ್ಭ. ಮುಂದೇನು ಮಾಡುವುದು ಎನ್ನುವುದು ತಿಳಿಯಲಾಗದೆ ಪರಸ್ಪರ ನೋಟಕರಾದವರು ನಾವು. ತತ್ಕ್ಷಣದಲ್ಲಿ ಕೇಳಿಸಿಕೊಂಡದ್ದು ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರ. ಆ ಓಂಕಾರಕ್ಕೆ ನಾವು ಮೂವರು ಕೊರಳಾದ ಸಂದರ್ಭದಲ್ಲಿ ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂದಲಿ ನೀನು ಮೈದೋರಿ ಬಂದೆಯಾ ತಾಯಿ. ನಿನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದಾಗ ನಮ್ಮನ್ನಾವರಿಸಿಕೊಂಡ ಭೀತಿಯ ಪೊರೆಗಳು ಎಲ್ಲವೂ ಕೂಡ ಈ ನೀರಲ್ಲಿ ನೀರಾಗಿ ಹೋಯಿತಮ್ಮ. ನಮಗಿಂತ ಮೊದಲೇ ಇರುವವಳು ನೀನು ಎನ್ನುವುದರಿಂದಲೇ ನೀನನ್ನು ಆದಿಮಾಯ ಎನ್ನುವ ಹಾಗೆ ಅರ್ಥೈಸಿಕೊಂಡು ನಮ್ಮನ್ನು ಆವರಿಸಿದಂತಹ ಭೀತಿಯನ್ನೆಲ್ಲವನ್ನೂ ಕಳೆದವಳು ನೀನಾದ್ದರಿಂದಲೇ ಭಯ ನಿವಾರಿಕೆಯಾಗಿ ದಯಾಸಾಗರಿಯಾಗಿ ನಮ್ಮೆದುರಿಗೆ ಕಾಣಿಸಿಕೊಂಡಂತಹ ಜನನಿ ಮುಂದೇನು ಎನ್ನುವಂತಹ ಪಥ ನಿರ್ದೇಶನವನ್ನು ನೀ ಮಾಡಿದೆ ಅಂತಾದರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದ ಸಿದ್ಧರು ತಾಯಿ. ಜಯ 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 ಜಯ.
ಓಂಕಾರ ಸ್ವರೂಪಿಣಿಯೇ, ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಳು ಎನ್ನುವುದು ನಮ್ಮ ಮನಸ್ಸಿಗೆ ನಾಟಿದೆ. ಹಾಗಿದ್ದರೆ ಯಾವ ಸತ್ಸಂಕಲ್ಪದಿಂದ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಸಂಪ್ರೀತಿಯಿಂದ ರುಹಿ ನಮ್ಮನ್ನು ಮೂವರನ್ನು ಕೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ಅತ್ತ ಇತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮತ್ತ. ಈ ಮಧ್ಯದಲ್ಲಿ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯನ್ನು ನಮ್ಮ ಬೆಲೆಯನ್ನು ಹೀಗೆ ಆಲೋಚಿಸಿರುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯವಾದ ಮಂಗಲವಾದ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಶೋಭಿಸಂತಹ ಮಗನೇ ನೀನೇ ಬ್ರಹ್ಮ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಶೋಭಿಸಂತಹ ಕುಮಾರ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೇಳಮ್ಮ, ಏನಾಗಬೇಕು? ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಅದು ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣ ಬೆಳೀತಿನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಏವಮಸ್ತು. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಹಾಗೆ ಮಾಡುವಾಗ ಕಷ್ಟ ಬಂದ್ರೆ ಏನ್ ಮಾಡುದು? ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ.
ಒಂದು ನಿಶ್ಚಿತವಾದಂತಹ ವ್ಯಕ್ತಿತ್ವವನ್ನು ಪ್ರಾಪ್ತಿಸಿಕೊಂಡವರು. ಅಂತೆಯೇ ಲೋಕೋತ್ತರವಾದ ಅರ್ಹತೆಯೂ ನಮಗೆ ಬಂದಿದೆ. ಹೀಗಾಗಿ ಭವಿಷ್ಯತ್ತಿನ ಕಲ್ಪ ಕಾರ್ಯಕ್ಕೆ ಕಾರಣೀಕರ್ತರಾದಂತಹ ನಾವುಗಳು ಜಗದಾಧಿಕರ್ತರು ಎನ್ನುವಂತಹ ಹೆಗ್ಗಳಿಕೆಗೆ ಭಾಜನರಾಗಿದ್ದೇವೆ. ಸರಿ. ಈ ರೀತಿಯಾದಂತಹ ಸೃಷ್ಟಿ ಸ್ಥಿತಿಲಯಗಳ ಕೂಟ ಕಾರ್ಯವನ್ನು ಮಾತೆ ಈ 3 ಮಂದಿ ನಮಗೆ ಹಂಚಿಕೊಡುವಾಗಲೇ ಪ್ರಾಯ ಬಹಳಷ್ಟು ಯೋಚನೆಯನ್ನು ಮಾಡಿಯೇ ನಿರ್ದೇಶನವನ್ನು ಕೊಟ್ಟಿದ್ದಾಗಿದೆ. ಯಾಕಂದರೆ ಒಂದು ಕಲ್ಪಕಾಲದವರೆಗೆ ಸುಸೂತ್ರವಾಗಿ ಅದು ನಡೆಯಬೇಕೆನ್ನುವುದೇ ಅವಳ ಉದ್ದೇಶ. ಹಿರಿಯವನು, ಜ್ಯೇಷ್ಠನು, ಶ್ರೇಷ್ಠನು, ಕರ್ಮ ಧುರಂಧರನೂ ಆದಂತಹ ಈ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯ ಕೊಡಲ್ಪಟ್ಟಿದೆ. ಯಾಕಿರಬಹುದು, ಏನಿರಬಹುದು ಎಂಬುದಾಗಿ ನನ್ನನ್ನೇ ನಾನು ವಿಮರ್ಶಿಸಿಕೊಂಡಾಗ ಮತ್ತಷ್ಟು ವಿಚಾರ ಹೊಳೆದಿದೆ. ಏನದು? ನಾನು ದೊಡ್ಡವನು ಹೇಗೆ ಹೇಗೆ ಪ್ರಶ್ನೆ ಬರ್ತದೆ. ಹೌದೌದು. ಅಲ್ಲಿಯ ಉತ್ತರವೂ ಉಂಟು. ಕೇಳುವ. ನಮ್ಮನ್ನು ಕಂಡೊಡನೆಯ ಅಮ್ಮ ಆದಿಯಲ್ಲಿಯೇ ನಮ್ಮನ್ನು ಮಾತನಾಡಿಸಿದ್ದೆ ಹೇಗೆ? ಹೇಗೆ? ರಕ್ತಚ್ಛವೆಯಿಂದ ಕಂಗೊಳಿಸುತ್ತಿರುವ ನೀನೋ ಬ್ರಹ್ಮ. ಸರಿ. ಬ್ರಹ್ಮ ಅಂದರೆ ಬೃಹತೀತಿ ಬ್ರಹ್ಮ. ದೊಡ್ಡದು ಏನುಂಟು ಅದು ಬ್ರಹ್ಮ. ದೊಡ್ಡವನು ಯಾರಿದ್ದಾನೆ ಅವನು ಬ್ರಹ್ಮ. ಪ್ರಾಯ ಹಿರಿಯ ಮಗನಾದಂತಹ ನನಗೆ ದೊಡ್ಡವನೇ ಎನ್ನುವುದನ್ನೇ ಹೆಸರಾಗಿಟ್ಟು ಅದರಂತೆಯೇ ಆದ್ಯತವಾದಂತಹ ಸೃಷ್ಟಿಯ ಕಾರ್ಯವನ್ನು ಕೊಟ್ಟು ಇರುವುದಕ್ಕೆಡೆಯನ್ನು ತೋರಿಸಿದ್ದಾಳೆ ಜ್ಯೇಷ್ಠಾನುಕ್ರಮದಲ್ಲಿ. ನೀನು ಪ್ರಾಯ ಅಂತ ಹೇಳಿದ್ದರಿಂದ ಇನ್ನು ಮೇಲೆ ನನ್ನ ವಾದ ಇಲ್ಲ. ಅಲ್ಲ, ಅದು ಹಾಗೇ ಇರಬೇಕು ಎನ್ನುವುದು ಒಂದು ತರ್ಕ. ಸರಿ ಸರಿ ಸರಿ. ಆ ತರ್ಕದ ನೆಲೆಯಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ. ಒಳ್ಳೆಯದು. ತರ್ಕದ ಮೇಲೆ ನಮ್ಮ ಆಕ್ಷೇಪ ಇಲ್ಲ. ಜ್ಯೇಷ್ಠಾನುಕ್ರಮದಲ್ಲಿ ನನ್ನ ನಂತರ ಯಾರಿಗೆ? ನಂತರದವನಿಗೆ. ನಿನಗೆ ಪಾಲ, ಅವನಿಗೆ ಲಯ. ಮತ್ತು ಒಂದುಂಟು. ಏನು? ಘನತರವಾದಂತಹ ಕಾರ್ಯವನ್ನು ಕೊಡಬೇಕಾಗಿದ್ದರೆ ವ್ಯಕ್ತಿತ್ವದಲ್ಲಿಯೂ ಘನತರತೆ ಇರಬೇಕು. ಏನಂತದ್ದುಂಟು ಇನ್ನತ್ರ? ಉಂಟು. ಹೇಳುವ. ನನ್ನ ಸೃಷ್ಟಿ ಎನ್ನುವುದು ನಡೆಯದೇ ಇದ್ದರೆ ಪಾಲನೆಗೆ ಅವಕಾಶ ಇಲ್ಲ, ಲಯಕ್ಕೆ ಸಾಧ್ಯತೆ ಇಲ್ಲ. ಅದೂ ಅಲ್ಲದೆ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಸಕಲವೂ ಬೀಜ ಸ್ವರೂಪವನ್ನು ತಾಳಿ ಆ ಬೀಜ ಸ್ವರೂಪವನ್ನು ಆರುಡಿಸಿಕೊಂಡು ಅವುಗಳಿಗೆ ಬೇಕಾದಂತಹ ಜೀವದಾನವನ್ನು ಕೊಡಬೇಕು. ಜೀವಶಕ್ತಿ ಇಲ್ಲದೆ ಇದ್ದರೆ ದೇಹ ಏನು? ಬರೇ ಡಿಂಬ. ಅಂತಹ ಜೀವ ಚೈತನ್ಯವನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಆಕಾರಾತ್ಮಕವಾದ ದೇಹವನ್ನು ವಿವಿಧ ಬಗೆಯಲ್ಲಿ 84 ಲಕ್ಷ ಜೀವರಾಶಿಗಳು ಒಂದೆರಡಲ್ಲ ಈ ರೀತಿಯಾಗಿ ಸೃಷ್ಟಿಸುವಂತಹ ನನ್ನ ಸೃಷ್ಟಿಯಲ್ಲಿ ಯಾರಿಗೆ ಯಾವಾಗ ಏನು ಎಲ್ಲಿ ಎಷ್ಟು ಸಿಗಬೇಕು ಎನ್ನುವುದನ್ನು ತೀರ್ಮಾನಿಸಿ ಅವುಗಳ ಹಣೆಯಲ್ಲಿ ಬರೆದಿದ್ದೇನೆ. ನಾನೇನನ್ನು ಬರೆದಿದ್ದೇನೆ ಅದನ್ನು ಓದಿಕೊಂಡು ಕಾಲ ಕಾಲಕ್ಕೆ ಬೇಕಾದನ್ನು ಕೊಟ್ಟು ಬರೆಯುವುದಷ್ಟೇ ನಿನ್ನ ಕೆಲಸ. ಆ ಜೀವಿಗಳ ಯೋಗ ಭಾಗ್ಯದ ಅವಸಾನದ ಸೂಚನೆ ಪ್ರಾಪ್ತವಾದೊಡನೆ ಅವುಗಳನ್ನು ನಾಶ ಮಾಡುವುದಷ್ಟೇ ಇವನ ಕೆಲಸ. ಅಂದ್ರೆ ಅರ್ಥ ಏನು? ಒಂದು ರೀತಿಯಲ್ಲಿ ನೀವು ನನ್ನ ಕೈ ಕೆಳಗಿನ ಆಳುಗಳು. ಆದ್ದರಿಂದ ನಿಮಗೆ ಈಗಲೇ ಹೇಳುತ್ತಾ ಇದ್ದೇನೆ, ಭವಿಷ್ಯತ್ತಿನಲ್ಲಿ ಕಾಲ ಕಾಲಕ್ಕೆ ನಾವು ಕೊಡಬಹುದಾದಂತಹ ಸಲಹೆ ಸೂಚನೆಗಳ ಮೇರೆಗೆ ನೀವಿಬ್ಬರೂ ಸಹ ಅನುವರ್ತಿಸಿಕೊಂಡು ಬರತಕ್ಕದ್ದು. ಹೇಳಿದ ಅಷ್ಟು ವಿಷಯವನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ. ಹಾಗಂತ
ನಿನ್ನದ್ದಾದಂತಹ ಪ್ರತಿಪಾದನೆಯಿಂದಲಾಗಿ ಹಾ ಅಮ್ಮನಿಂದ ನಮಗೆ ಅನುಗ್ರಹಿತವಾದಂತಹ ಜ್ಞಾನದ ವೈಶಾಲ್ಯ ಎಷ್ಟು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಇದು ಇನ್ನೂ ಉಂಟು, ಇದು ಕೇವಲ ಒಂದಿಷ್ಟು ತೋರಿಸಿದ್ದಷ್ಟು. ಏನು ಎತ್ತ ಅಂತ ಗೊತ್ತಿಲ್ಲದಂತಹ ನಮಗೆ ಅನುಗ್ರಹ ದೃಷ್ಟಿಯನ್ನು ಬೀರುತ್ತಾ ಅಮ್ಮ ಅದೃಶ್ಯಳಾದಂತಹ ಬಳಿಕ ಸ್ಫೂರ್ತಿಯಿಂದ ತೊಡಗಿಸಿಕೊಂಡವ ನೀನು. ನಿನ್ನ ಸ್ಫೂರ್ತಿಯನ್ನು ಮೆಚ್ಚುತ್ತೇನೆ, ಹಾಗಂತ ಅದು ಪೂರ್ತಿ ಆಗಲಿಲ್ಲ ಅಂತ. ಅದು ರಾಜಸಗುಣವು, ಅದಕ್ಕೆ ಆದಿಯಿಂದ ಅಂತ್ಯದವರೆಗೆ ಓತಪ್ರೋತವಾಗಿ ಏಕ ಪ್ರಕಾರ. ನಗು ಬಂದು ಹೋಯಿತು ನಿನ್ನ ಮಾತುಗಳನ್ನು ಕೇಳಿದಾಗ. ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕೆ ನಗು ಬಂದು ಹೋಯಿತು ಬಲ್ಲೆಯ? ದೊಡ್ಡ ವಿಷಯ ಕೆಲವರಿಗೆ ಗೊತ್ತಾಗುವುದಿಲ್ಲ. ಹಾಗಲ್ಲ, ದೊಡ್ಡ ವಿಷಯವನ್ನು ಅರ್ಥೈಸಿಕೊಳ್ಳದೆ ತನ್ನದೇ ದೊಡ್ಡದು ಅಂತ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇದ್ದೂ ಬ್ರಹ್ಮ ಹೀಗಾಡ್ತಾನಲ್ಲ. ಹಾಗಾದ್ರೆ ನೀನು ನಗಾಡ್ಲೇಬೇಕು. ವಿಪರೀತಾರ್ಥ ಚಿಂತಕ. ಮತ್ತೆ ಹೇಗೆ ನಿನ್ನ ಮತಿಯಲ್ಲಿ ನೋಡೋಣ? ವಿಪರೀತಾರ್ಥ ಅಲ್ಲಯ್ಯ, ಯಥಾರ್ಥ ಏನುಂಟು ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ನೀ ಸೋತು ಹೋದೆ. ಸತ್ಯಾರ್ಥ ಮಥನ ಮಾಡೋಣ. ಹೇಗೆ ಬಲ್ಲೆಯ? ಹೇಗೆ? ನೀ ಹೇಳಿದೆ ನೀ ಸೃಜಿಸದೇ ಇದ್ದರೆ ನೀ ಪಾಲಿಸುವುದೇನನ್ನು ಅವ ಲಯಗೊಳಿಸುವುದೇನನ್ನು. ಹೌದಾ ಅಲ್ವ ಹೇಳು? ಅಮ್ಮನಿಂದ ಅನುಗ್ರಹಿತರಾಗಿ ಇಂತಿಷ್ಟನ್ನು ಕೆಲಸ ಮಾಡಬೇಕು ಎನ್ನುವ ಹಾಗೆ ನೇಮಿಸಲ್ಪಟ್ಟವರು ನಾವು. ಹೌದಾ? ಏನು ಸೃಷ್ಟಿಯಾಗಬೇಕು ಎನ್ನುವುದು ಅಮ್ಮನಿಂದಲೇ ಅನುಗ್ರಹಿತವಾಗಿ ಆಗಿದೆ. ಕಳೆದ ಕಲ್ಪದಲ್ಲಿ ಲಯವಾದದ್ದು, ಅಂದರೆ ಸ್ವಂತವಾಗಿ ನೀನೇನನ್ನು ಸೃಜಿಸುವ ಹಾಗಿಲ್ಲ. ನಾಂದಿ ವಾಕ್ಯವೇ ಹಾಗೆ, ಹೋದ ಕಲ್ಪದ್ದು ಅಂತಲೇ. ಹೌದು ತಾನೆ? ಹಾಗಾದ್ರೆ ಹೋದ ಕಲ್ಪದಲ್ಲಿ ಲಯಗೊಳಿಸಿದವನ ಅನುಗ್ರಹ ವಿಶೇಷದಿಂದಲಾಗಿ ನಿನಗೆ ಸೃಷ್ಟಿಗೆ ಬೇಕಾದ್ದು ಸಿಗುತ್ತದೆ. ನೀನೇ ಹೇಳ್ತಿ ಕಳೆದ ಕಲ್ಪದಲ್ಲಿ ಲಯವಾದದ್ದನ್ನು ಸೃಜಿಸುವ ಕಾಯಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸ್ತೇನೆ. ಅಷ್ಟು ದೊಡ್ಡ ಹೊಣೆಗಾರಿಕೆ ಹೇಗೆ ಸೃಜಿಸ್ತಿ ಅಂತ ಕೇಳಿದ್ರೆ, ಆಯಾಯ ಜೀವಿಗಳು ಹಿಂದಿನ ಕಲ್ಪದಲ್ಲೇನು ಕರ್ಮವನ್ನು ಮಾಡಿದ್ದಾರೆ ಆ ಕರ್ಮವನ್ನು ಅವಲಂಬಿಸಿಕೊಂಡು ಸೃಷ್ಟಿಯಾಗುತ್ತದೆ. ಅದೇ ಮೂಲಧಾತು. ಹೌದು ತಾನೆ? ಈಗ ಕರ್ಮಕ್ಕೆ ಅಧ್ಯಕ್ಷ ಯಾರು ಎನ್ನುವ ಹಾಗೆ ಅಮ್ಮನಿಂದ ಅನುಗ್ರಹಿತವಾದ ಸತ್ಯ. ಕರ್ಮ ಎಂಬವಾಗ ಅದು ಪಾಲನಾ ಕ್ಷೇತ್ರದಲ್ಲಿ ಇರ್ತದೆ. ಹೌದು ತಾನೆ? ಕರ್ತೃಕಾರಕ, ಕರ್ಮಕಾರಕ, ಈ ಎರಡ ಸೂಕ್ಷ್ಮತೆಗಳನ್ನು ಗಮನಿಸಿಕೊಂಡಾಗ ಕರ್ಮದಿಂದಲೇ ಮತ್ತೊಂದು ಸೃಷ್ಟಿಗೆ ಬೇಕಾದು ಸಿಗುತ್ತದೆ. ಈಗ ಮತ್ತೊಂದು ಸೃಷ್ಟಿಯನ್ನಾದ್ರೂ ಜೀವಿ ಬಯಸುವುದು ಯಾಕೆ ಬಲ್ಲೆಯ? ಇನ್ನು ಹುಟ್ಟಲೇಬಾರದು ಅಂತ. ಅಂದ್ರೆ ಏನು ನೀನು ಗಮನಿಸಬೇಕಾದ ಸತ್ಯ ಏನು ಬಲ್ಲೆಯ? ಜೀವಿ ಹುಟ್ಟು ಒದಗಿಸಿಕೊಟ್ಟದ್ದಕ್ಕಾಗಿ ನಿನಗೆ ಕೈ ಮುಗಿಯುವುದಲ್ಲ, ಮತ್ತೆ ಇನ್ನು ಹುಟ್ಟೇ ಬೇಡ ದೇವರೇ ಎನ್ನುವುದಕ್ಕಾಗಿ ಕರ್ಮಾಧ್ಯಕ್ಷನಾದಂತಹ ನನಗೆ ಕೈ ಮುಗಿತಾರೆ. ಅದು ಎಲ್ಲಿಯೋ ಲಕ್ಷಕ್ಕೊಂದು ಕೋಟಿಗೊಂದು, ಅದು ನಗಣ್ಯ. ಅಯ್ಯ, ಈ ಲಕ್ಷಕ್ಕೊಂದು ಕೋಟಿಗೊಂದು ಅಂತಾದ್ರೆ ಸೃಷ್ಟಿ ನಿನ್ನದೇ ಅಲ್ವಾ ಎನ್ನುವಲ್ಲಿಗೆ ನೀನು ಗಮನಿಸಬೇಕೇನು ಬಲ್ಲೆಯ? ಏನು? ಹುಟ್ಟಿಸಲೇ ಬೇಡ, ಇನ್ನು ಹುಟ್ಟಿಸಿದಕ್ಕೆ ಸಾಕು. ಇನ್ನು ಹೌದೌದು, ಈ ಸಾಕು ಅನ್ನುವುದಕ್ಕೆ ಅರ್ಥ ಏನು? ಏನು? ಹುಟ್ಟೇ ಸಾಕು, ಇನ್ನೊಂದು ಹುಟ್ಟಿದಕ್ಕಾಗಿ ನನ್ನನ್ನು ಪಾಲಿಸು, ಇಷ್ಟು ಮಾತ್ರ ಬೇಡಿಕೊಂಬೆ ಹೇ ವಿಷ್ಣುವೇ. ಅಂದ್ರೆ ಅರ್ಥ ಏನು ಗೊತ್ತುಂಟ? ಏನು? ಅವುಗಳಿಗೆ ತನ್ನದು ಎನ್ನುವಂತ ಸಾತ್ವಿಕತೆ ಏನೂ ಇಲ್ಲ, ಸ್ವಾಂಶ ಏನೂ ಇಲ್ಲ, ಎಲ್ಲ ಇನ್ನೊಬ್ಬರಿಂದಲೇ ಆಗಬೇಕು. ಅದಕ್ಕೆ ಅಲ್ವ ನಾವು ಬದುಕಿಗೆ ಹೆದರಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವುದು. ಅಯ್ಯ, ಆತ್ಮಹತ್ಯೆ ಎನ್ನುವುದು ಕೂಡ ಕರ್ಮ ಅವಲಂಬಿಸಿ ಇರುವುದು. ಹೌದೌದು. ನೀನು ಯೋಚನೆ ಮಾಡು, ಗಬಗಬನೆ ತಿನ್ನುವಾಗ ನಮ್ಮ ನಾಲಿಗೆಯನ್ನು ನಮ್ಮ ಹಲ್ಲುಗಳೇ ಕಚ್ಚುತ್ತಾವೆ ಅಂತ ಪ್ರಾಪಂಚಿಕರು ಹೇಳುವುದಿಲ್ಲ. ನಾಲಿಗೆಯು ಅವರದ್ದೇ ಅಲ್ಲ, ಹಲ್ಲುಗಳು ಅವರದ್ದೇ ಅಲ್ಲ, ಕಚ್ಚುವುದನ್ನು ತಪ್ಪಿಸಿಕೊಳ್ಳಬಹುದಿತ್ತಲ್ಲ. ಯಾಕಾಗುವುದಿಲ್ಲ ಅಂತ ಹೇಳುವುದಕ್ಕೆ ಅವರವರ ಕರ್ಮ. ಕರ್ಮ ಬಿಡುವುದಿಲ್ಲ. ಅಧ್ಯಕ್ಷ ಯಾರು? ಕೈಯನ್ನು ಎತ್ತುವಾಗ ಕೈ ಹಿಡ್ಕೊಳ್ತದೆ ಅಂತ ಎತ್ತುವಾಗ ಗೊತ್ತಿರುವುದಿಲ್ಲ ತಾನೆ. ಅವನ ಕರ್ಮಕಾರಕವಾಗಿ ಅಲ್ಲೋದಾಗುವುದು. ಆ ಕರ್ಮಕ್ಕೆ ಅಧ್ಯಕ್ಷ ಯಾರು? ನನಗೆ ಗೊತ್ತಿರ್ತದೆ ಅಂತ. ಆದ್ದರಿಂದಲೇ ಎಲ್ಲವೂ ಕರ್ಮದ ವ್ಯಾಪ್ತಿಯಲ್ಲೇ ಬರುವಾಗ ಕರ್ಮದಿಂದಲೇ ಜೀವಿಯ ನಡೆಗೆ ಒಂದು ಸಾರ್ಥಕತೆ ಬರ್ತದೆ. ಅದು ಸತ್ಕರ್ಮದಲ್ಲಿ ತೊಡಗಿಸಿಕೊಂಡೆಂತಾದ್ರೆ ನಿಜಧಾಮವನ್ನು ಸೇರಿಕೊಳ್ಳಿಕ್ಕಾಗ್ತದೆ. ಆದ್ದರಿಂದಲೇ ಹಡೆದ ಜನನಿಯ ತೆರೆದ ಈ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ ಎನ್ನುವಂತ ಪ್ರತಿ ಜೀವಿಯ ಪ್ರಾರ್ಥನೆಯ ಹಿಂದಿರುವಂತಹ ಯಥಾರ್ಥ ಏನು ಬಲ್ಲೆಯ? ಒಂದು ಹುಟ್ಟಾದಲ್ಲಿಗೆ ಮುಗಿಯುವುದಿಲ್ಲ. ಕಾಲ ಕಾಲಕ್ಕೆ ಆ ಜೀವಿಗೆ 84 ಲಕ್ಷ ಜೀವರಾಶಿಗಳು ಒಂದು ದಿನಕ್ಕೆ 84 ಲಕ್ಷ ಜೀವರಾಶಿಗಳಿಗೆ ಆಯಾಯ ಹೊತ್ತಿಗೆ ಏನೇನು ಬೇಕೆನ್ನುವುದನ್ನು ಅರ್ಥೈಸಿಕೊಂಡು ಕಲ್ಲಿನಲ್ಲಿ ಹುಟ್ಟಿದ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರವಿತ್ತವರು ಯಾರು? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ. ಅಂದ್ರೆ ಯಾರು? ಹುಟ್ಟಿಸಿದ ದೇವರು ಅಂತ ಹೇಳಿಗೆ ಹುಟ್ಟಿಸಿದ ಅಲ್ಲಿಗೆ ಮುಗಿಯುವುದಿಲ್ಲ. ಒಂದಷ್ಟು ವಿಷಯಗಳನ್ನು ಮನೆಗೆ ತಂದು ಹಾಕಿದ ಅಲ್ಲಿಗೆ ಮನೆ ಯಜಮಾನನ ಕರ್ತವ್ಯ ಮುಗಿಯುವುದಿಲ್ಲ ತಾನೆ. ಯಾವಾಗ ಏನೇನು ಬೇಕು ಎನ್ನುವುದನ್ನು ಅರ್ಥೈಸಿಕೊಂಡು ತಾಯಿಯಾದವಳು ಹೇಗೆ ಸಲಹುತ್ತಾಳೋ ಅದೇ ರೀತಿಯಾಗಿ ಪಾಲಿಸುವಂತಹ ನನ್ನ ಗುಣ ಶ್ರೇಷ್ಠವಾದ
ಶ್ರೀಹರಿ ನಿನ್ನ ಮಾತು ಸರಿ. ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನ ಅಭಿಪ್ರಾಯ ಹೌದು, ಅದನ್ನು ನಾನು ಅನುರೂಪ ಮಾಡಿ ಕೊಡಬೇಕು ಅಂತಿದ್ರೆ ಈಗ ಆರಂಭವಾದುದಕ್ಕೆ ಅಂತ್ಯ ಹೇಗೆ? ಇಲ್ಲಿ ನೀನು ದೊಡ್ಡವನಾಗ್ಲಿಕ್ಕೆ ಹೊರಟದ. ನಾನೇ ದೊಡ್ಡವನ? ನೋಡುವುದಾದ್ರೆ ನಾನು ಕೂಡ ದೊಡ್ಡವನೇ. ಸ್ಪರ್ಧೆಯಲ್ಲಿ ಮನಸ್ಸುಂಟು ಮತ್ತೆ 3 ಕಣ್ಣು 5 ತಲೆ ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ ಮಾತೆ. ವಿಕಾರ ವಿಕಾರ ಹೌದು, ವಿಕಾರ. ಮುಚ್ಚಿಕೊಂಡಿರುವ ಕಣ್ಣಿಟ್ಟುಕೊಂಡು ಕಣ್ಣು ಕಣ್ಣು ಯಾಕೆ ಮುಚ್ಚಿಕೊಂಡಿದೆ? ಲೋಕದ ದೃಷ್ಟಿಗೆ ಅದು ಮುಚ್ಚಿಕೊಂಡಿದೆ. ಒಂದು ವೇಳೆ ತೆರೆದರೆ ಸಕಲವು ಸುಡುವಂತ ಸಾಮರ್ಥ್ಯ ನನ್ನ 3ನೇ ಕಣ್ಣಿಕೊಂಡು. ಮತ್ತೆ ಹಾಗೆ ಶ್ರೀಹರಿಯ ಮಾತುಗಳನ್ನು ಕೇಳಿ ಸ್ವಲ್ಪ ಇಲ್ಲಿ ನನಗೆ ಜ್ಞಾನೋದಯವಾಯಿತು. ಹಾಗಾದ್ರೆ ಮೊದಲೇನು ಇರಲಿಲ್ಲ, ಈಗ ಆರಂಭ ಆಗಿತ್ತು. ಹೌದು, ಆರಂಭದ ಬುದ್ಧಿ ಬಹಳ ಕೆಡುಕು. ಏನು ಮಾಡು ಮಾಡು ನೋಡೋಣ. ಶ್ರೀಹರಿ ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ನಾನು ನಿನ್ನೆಲ್ಲ ಐಕ್ಯನಾಗುತ್ತೇನೆ. ನೋಡು, ಕೈ ಎತ್ತಿದ್ದೇನೆ. ಎತ್ತಿದ ಕೈಯಿಂದ ನಿನ್ನ ಮುಖಕ್ಕೆ ಬರೆದು ಹರಸಹಿತನಾದಂತಹ ನೀನು ಅದೇ ಬಾಯಿಯಲ್ಲಿ ಹೇಳಬೇಕು, ಬ್ರಹ್ಮ ನೀನು ದೊಡ್ಡವನು ಒಪ್ಪಿಕೊಂಡಿದ್ದೇನೆ. ಅಷ್ಟು ಮಾಡದಿದ್ದರೆ ನಾನು ಬ್ರಹ್ಮನಲ್ಲ. ಬಾ ಯುದ್ಧಕ್ಕೆ. ನಿನ್ನೊಳಗೆ ನಾನು ನನ್ನೊಳಗೆ ನೀನು ಹೋಗುವುದರ ಮೂಲಕವಾಗಿ ನಮ್ಮೊಳಗೆಷ್ಟು ಹೆಣ್ಣು ಉಂಟು ಎನ್ನುವುದನ್ನು ಅರ್ಥೈಸಿಕೊಂಡು ಪರಸ್ಪರ ಹೇಳುವ, ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಈಗ ಒಪ್ಪಿಕೊಳ್ತೇನೆ ನಾನು. ಹೊಡೆದಾಟಕ್ಕೆ ಇಬ್ಬರು ಮುಂದಾಗಬೇಕು. ನೀನು ಹಿಂದೆ ನಿಂತಾಗ ನಾನೇನು ಹೊಡೆಯೋದು? ಆದ್ದರಿಂದ ನೋಡೋಣ, ನನ್ನನ್ನು ಪರೀಕ್ಷಿಸು. ಬುದ್ಧಿವಂತ ನೆಗೆದು ಬಿದ್ದ ಹಾಗೆ ಆಯ್ತಲ್ಲ. ಹರಸಹಿತನಾದಂತಹ ಹರಿ ನನ್ನ ಉದರಸ್ಥನಾಗಿದ್ದಾನೆ. ಹೊರಬರಲಾಗದ ಹಾಗೆ ಅಲ್ಲಿಯ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸಲೇ ಹೌದು. ಆದ್ರೆ ಅಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಅಸ್ತಿತ್ವಕ್ಕಾಗಿ ಉಸಿರಾಟ ಬೇಕು. ಉಸಿರಾಟಕ್ಕಾಗಿ ಒಂದು ದ್ವಾರ ತೆರೆದಿಡಬೇಕು. ಅದೇ ದ್ವಾರವನ್ನು ಹಿಡಿದು ಹರಿ ಹೊರಬರುವಂತಹ ಸಂದರ್ಭವಿರುವುದರಿಂದ ಹೀಗೆ ಮಾಡೋಣ. ನಿಕೃಷ್ಟವಾದಂತಹ ದ್ವಾರವನ್ನು ತೆರೆದಿಟ್ಟು ಹರಿ ಅದರಿಂದಲೇ ಹೊರಬಂದಾಗ ಆ ವಿಚಾರವಾಗಿ ಎತ್ತಿ ಆಡಿ ಬೈದು ಭಂಗಿಸುತ್ತೇನೆ. ನೋಡೋಣ ಯಾವಾಗ ಬರುತ್ತಾನೆ ಹರಿ. ಪರಿಕಿಸಲು ಬಡೆ ಕಳ್ಳನೋ ಸರಿದಾದ ಪಡೆ ಪಡೆಯ ತಿರುಗಾಡಲ್ಲ. ನಮ್ಮನ ಉದರವನ್ನು ವೀಕ್ಷಿಸಿ ಉಳಿದೆಲ್ಲ ದ್ವಾರಗಳು ಮುಚ್ಚಲ್ಪಟ್ಟರೂ ಕಾಣುತ್ತಿರುವಂತಹ
ಅಧೋದ್ವಾರವನ್ನು ಲಕ್ಷ್ಯವಾಗಿರಿಸಿ ಕಂಡದ್ದನ್ನು ಹೇಳುವುದಕ್ಕೆ ನಡೆಯುತ್ತೇವೆ. ಶೋಧಿಸಿದನು ನಿನ್ನುದರತೆ ಒಡಲಿನ ಕಂಡನು ಭರದಲ್ಲಿ ಮೆರವಾದ ಕಲ್ಪನೆ ಸರ್ವಮೇರು ಶೋಧಿಸಿದನು ನಿನ್ನುದರ ಭರದಲ್ಲಿ ಮೆರವಾದ ನಿನ್ನೊಳಗೆ ಜಡವಾಗಿರುವಂತಹ ಬ್ರಹ್ಮಾಂಡವನ್ನು ಕಂಡೆ. ಅದು ಬೀಜ ಸ್ವರೂಪ, ಮುಂದಕ್ಕೆ ಚೇತನ ಕೊಡಲಾಗ್ತದೆ. ಹರ ಬ್ರಹ್ಮರನ್ನು ಕಂಡೆ, ನಾನಿಲ್ಲದೆ ಇರುವುದನ್ನು ಕಂಡೆ. ಅವರಿದ್ದವರು ಇದ್ದಾರೆ, ಇಲ್ಲದವನು ಇಲ್ಲ. ಇರುವುದಕ್ಕೊಂದು ಯೋಗವೂ ಬೇಕು, ಭಾಗ್ಯವೂ ಬೇಕು. ಇರಿಸಿಕೊಳ್ಳುವುದಕ್ಕೂ ಯೋಗ ಭಾಗ್ಯ ಬೇಕು. ಹಾಗಿದ್ರೆ ಮತ್ತೊಂದು ಆವೃತ್ತಿಯ ಪಾದಾರಂಭ. ಬಿಟ್ಟು ನೋಡಿದರೆ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿರುವ ಗರ್ಭ ನಿನ್ನದ್ದಾದ್ದರಿಂದಲೇ ನೀನಿನ್ನು ಹಿರಣ್ಯ ಗರ್ಭ. ಕೊಟ್ಟವರನ್ನು ಕಾರ್ಯ ಮಾಡಿದವರನ್ನು ಬರಿಗೈಯಲ್ಲಿ ಕಳಿಸುವ ಸಂಪ್ರದಾಯವೇ ಅಲ್ಲ ನಮ್ಮ. ನಿನಗೂ ಕೊಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇಚ್ಛೆ ಉಂಟು. ಹಾಗಾಗಿ ನನ್ನ ದೇಹದ ಅಧೋದ್ವಾರದಿಂದ ಹೊರಬಂದೆಯಾದ ಕಾರಣ ನೀನು ಅಧೋಕ್ಷಜನ. ನನ್ನ ತಿರುಗಾಟ ಮುಗಿಯಿತು, ನನ್ನದು ಆರಂಭ. ಇದೋ ಬಾ ನಿನಗೆ ಕೊಡಬೇಕು ಉಂಟು ತಿರುಗಿಸಿ ಅಂತ ಹೇಳಿದನಲ್ಲ. ತಿರುಗಿಸಿ ಕೊಡುವವರಿಗೆ ತಿರುಗಿ 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 ದಾರಿ ಕಾಣದಾಗಿ ಮಾಡಬೇಕು. ಆದ ಕಾರಣವೇ ಎತ್ತಿದಾನೆಲ್ಲ ಕೈ, ಎತ್ತಿದ ಕೈ ಎತ್ತಿಯೇ ಇರುವ ಹಾಗೆ ಮಾಡ್ತೇವೆ. 8 ದ್ವಾರವನ್ನೆಲ್ಲ ಬಂಧಿಸಿತ್ತು. ನಾವು ಹಾಗಲ್ಲ, ನವದ್ವಾರಗಳನ್ನು ಬಂಧಿಸ್ತೇವೆ. ಹರಿಯುದರದ ಶೋಧನೆಗೆ ತೊಡಗಿದಂತಹ ನನಗೆ ಗೋಚರವಾಗುತ್ತಿರುವುದೇನು? 1, 2, 5, 10, 100, 1000, ಲಕ್ಷ, ಕೋಟಿ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಎಷ್ಟು ಶೋಧಿಸಿದರೂ ಹರಿ ಎನ್ನುವನ ಇಲ್ಲವೇ ಇಲ್ಲ. ಯಾಕಿದು, ಏನಿದು, ಹೇಗಿದು ಎನ್ನುವಂತೆ ನನ್ನಲ್ಲಿಯೇ ವಿಚಾರ ಮಂಥನವನ್ನು ಮಾಡಿದಾಗ ಒಂದು ಸಿದ್ಧಾಂತಕ್ಕೆ ಬರಬೇಕಾಗ್ತದೆ. ಕಲ್ಪಗಳಿಗೂ ಹರ ಬ್ರಹ್ಮರು ಬದಲಾಗುತ್ತಾ ಇರುತ್ತಾರೆ. ಹರಿಯನ್ನು ಅವನು ಹಾಗಲ್ಲ. ಆತನು ಆದಿಮೂಲ, ಅಚ್ಯುತನು, ಅನಂತನು, ಅಮೋಘನು, ಅಪ್ರಮೇಯನೂ ಆಗಿದ್ದಾನೆ. ಅಂದರೆ ಇಂತಹ ಪುರಾಣ ಪುರುಷನನ್ನು ಯಕಶ್ಚಿತ್ ನಾನು ಬೈದೆ, ಭಂಗಿಸಿದೆ ಎನ್ನುವಂಥ ಖೇದವಾಗುತ್ತಿದ್ದಂತೆಯೇ ಕಾಣುತ್ತಿರುವಂತಹ ಅಖಿಲ ಬ್ರಹ್ಮಾಂಡಗಳಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಇದೆ. ತಪ್ಪು ಮಾಡಿದೆ. ಇಂತಹ ಭಗವಂತನ ನಿಂದನೆ ನನಗೆ ಭವಿಷ್ಯತ್ತಿನಲ್ಲಿ ಶ್ರೇಯಸ್ಸನ್ನುಂಟು ಮಾಡುವುದಕ್ಕಿಲ್ಲ. ನಮೋಸ್ತುನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷಿರೋರವಾಹವೇ ಸಹಸ್ರ ನಾಮೇ ಪುರುಷಾಯ ಶಾಸನೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಮನಸ್ಸಿನಲ್ಲಿಯೇ ಈ ರೀತಿಯಾಗಿ ಪರಿತಪಿಸಿ ಪ್ರಯೋಜನವಿಲ್ಲವೆಂಬುದಾಗಿ ತಿಳಿದು ಹೊರ ನಡೆಯಬೇಕೆನ್ನುವಂತಹ ಹುಮ್ಮಸ್ಸಿನಿಂದ ಶಿರದ ಕಡೆಗೆ ಹೋದರೆ ಆ ದ್ವಾರಗಳು ದಿಗ್ಬಂಧಿತವಾಗಿವೆ. ಹಾಗಾಗಿ ಕೆಳಗಿಳಿದು ನೋಡಿದೆ, ಕೆಳಗಣ ದಾರಿಗಳು ತೆರೆದಿಲ್ಲ. ಅರ್ಥವಾಯಿತು. ನನ್ನ ಕುಹಕವನ್ನೇ ನನಗೆ ಬಲಿದು ಕಟ್ಟಿದಂತಹ ಹರಿ ಈ ಕಾಲದಲ್ಲಿ ನನ್ನನ್ನು ಆತನ ಉದರದಲ್ಲಿ ಬಂದಿಯಾಗಿಸಿಕೊಂಡಿದ್ದಾನೆ. ಏನು ಮಾಡೋಣವೆಂದು ಯೋಚಿಸುವಷ್ಟರಲ್ಲಿ ಅವನ ಪ್ರೇರಣೆಯೇ ಇರಬೇಕು. ಆದಿಮಾಯೆ ಅಲ್ಲದೆ ಯಾರೂ ಶಕ್ತರಲ್ಲವೆನ್ನುವುದು ವೇದ್ಯವಾಗಿದೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಅದು ಹರಿಯನ ಕಾಣುತ್ತಾ ಇದೆ. ಬರುತ್ತಿರಲು ಹರಿಯುವ
ನಾನು ಯಾಕೆ ಅಂತ ಯೋಚಿಸಿದ್ರೆ ತ್ರಿಗುಣಗಳು ನನ್ನೊಳಗೆ ಸೇರಿಕೊಂಡ ಕಾರಣ. ಮುಂದೇನು ಮಾಡುವುದು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಅದರಲ್ಲೇ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸುವಂತಹ ಸಂಕಲ್ಪ ಮಾಡಿದೆ. ಯಾಕೆ? ನಡೆನುಡಿ ಒಂದೇ ಆಗಿರಬೇಕೆನ್ನುವಂತಹ ಪರಮಸತ್ಯವನ್ನು ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರು ತಿಳಿದುಕೊಳ್ಳಲಿ ಎನ್ನುವಂತಹ ನಿಲುವಿನಿಂದಲೇ. ಇನ್ಯಾಕೆ ತಡ? ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿ ಬರುತ್ತಲ ಕಮಲ ಹರಿಯ ಪದಯುಗಳವಳು ಸ್ಮರಿಸುತ್ತ ಭಕ್ತಿಯು ಸಕಲ ಗುಣ ಪರಿಪೂರ್ಣನಾದಂತಹ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಹೊರಬಂದವನು ಎಲ್ಲಿದ್ದೇನೆ ಎಂದು ನೋಡಿದರೆ ಅವನ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ 4 ದಿಕ್ಕುಗಳಿಂದ ನನಗೆ ಒಂದೊಂದು ಶಿರಸ್ಸುಗಳು ಮೂಡಿ ಬಂದು ನಾನು ಪಂಚವದನನಾದ. ಇದೆಲ್ಲ ಹರಿಮಹಿಮೆ ಅರ್ಥವಾಗಿದೆ. ಹೀಗಾಗಿ ಕೈ ಮುಗಿದು ಕಾಲಿಗೆ ರಗೋಣವೆಂದತ್ತ ನೋಡಿದರೆ ಮತ್ತೊಂದು ಚೋದಿಗವನ್ನು ಕಾಣುತ್ತಾ ಇದ್ದೇನೆ. ಕಾಣುತ್ತಿರುವಂತಹ ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಸುಖ ಶಯ್ಯೆಯಲ್ಲಿದ್ದಾನೆ. ಈತನನ್ನೀಗಲೇ ಎಚ್ಚರಗೊಳಿಸಿದರೆ ಅದೂ ಒಂದು ದೋಷವಾಗುತ್ತಾ ಕಾರಣ ಭಗವಂತನ ನಾಮಸ್ಮರಣೆಯಲ್ಲಿ ಕಾಲ ನಿರೀಕ್ಷಣೆಯನ್ನು ಮಾಡುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ.
ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣರದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತಾವರಿಸಿರುವ ಕತ್ತಲು. ನಾನು ಮತ್ತೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಚ್ಚುತ್ತೇನೆ ಎನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಯಾರು ನನ್ನ ಅಪ್ಪ? ಎಲ್ಲಿದ್ದಾನೆ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಸಾಗುತ್ತೇನೆ ಮುಂದೆ. ಬಹಳ ಆನಂದವಾಯಿತು, ಪರಮಾನಂದವಾಯಿತು. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದನು. ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಅಪ್ಪ, ಅಮ್ಮ, ಏಪ್ಪ, ಹೇಮ, ನಾನು ಹೇಮ ಅಲ್ಲ, ನಾನು ಅಪ್ಪನೂ ಅಲ್ಲ. ಹಾಗಾದರೆ ನನ್ನ ಅಮ್ಮ ಎಲ್ಲಿ? ಹಾಗೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನ? ಇಲ್ವೇ ಇಲ್ಲ ಅಂತ ನೋಡುವುದಕ್ಕೆ ಹೋದರೆ ನಮ್ಮ ಈರ್ವರ ಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳು. ಏನು ವ್ಯತ್ಯಾಸ? ನಿನ್ನನ್ನು ಕಂಡಾಗ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಮೂಡುತ್ತಾ ಇದೆ. ಇದೆಲ್ಲ ಒಟ್ಟಿಗೆ ಆಗುತ್ತುಂಟು. ನನ್ನನ್ನು ನೋಡಿದಾಗ ಹೇಗೆ ಅನ್ನಿಸುತ್ತದೆ? ಇಷ್ಟ ಆಯ್ತು. ನಾನು ನಿನಗೆ ಇಷ್ಟ ಆಯ್ತು. ನೀನು ಆಗ್ಬಹುದು ಅಂತ ಆಗುತ್ತದೆ. ಯಾವುದಕ್ಕೆ? ದೂರದಿಂದಲೇ ನಿನ್ನನ್ನು ಕಂಡ ಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತವನು. ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಯಾರಿಗೆ ಸರಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಅದೆಂತದ ಸಂಸಂ? ಸಂಸಂ ಅಲ್ವ, ಜೊತೆಗೆ ಆಗಿರುವುದಕ್ಕೆ. ಜೊತೆಯಲ್ಲಿ ಜೊತೆ ಹಾಗೆ ನನ್ನ ಮೇಲೆ ಗೌರವವನ್ನು ತೋರಿಸಿದವ ನೀನು. ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು. ನೀನು ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ನಾ ತಮ್ಮ. ನಾನು ಅಣ್ಣ, ನಾ ತಮ್ಮ. ಯಾರು ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡು ಸಂಬಂಧ ಒಳ್ಳೆದಾಗಿದೆ. ಅಷ್ಟೇ ಸಾಕೆ. ಏನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಶರೀರದಲ್ಲಿ ಏನೋ ಸಮಸ್ಯೆ? ಅನುಜ, ಅಗ್ರಜೋ, ಮಧ್ಯಪ್ರದೇಶದಲ್ಲಿ ಗಲಭೆ. ಯಾವುದೋ ಹೊಟ್ಟೆಯೊಳಗೆ ಚೂರು ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಬಹುಶಃ ಇದು ಹಸಿವೆ ಅಂತ ಕಾಣುತ್ತೆ. ಹಸಿವೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ಯಾರಿಗೆ ಗೊತ್ತು? ಆದ್ರೆ ನೀನು ಹೇಳಿದ ಬಳಿಕ ಗೊತ್ತಾಯ್ತು. ಇದು ಹಸಿವೆ. ಹೌದೇ? ಇದಕ್ಕೆ ಮಾಡ್ಬೇಕಾದ್ದೇನು? ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಅಪ್ಪಳಿಸಿದ್ರೆ ನೀರಿನ ಒಳ ಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿ ಮೇಲೆ ಬರ್ತದೆ. ಅಂದ್ರೆ ಸಣ್ಣದಾದ್ರೂ ತೊಂದ್ರೆ ಇಲ್ಲ. ಒಂದು 4 ಸಿಕ್ಕಿದ್ರೆ ಹೊಟ್ಟು ತುಂಬಿಸಿಕೊಳ್ಬಹುದು. ಹೌದಲ್ಲ? ಮಾಡುದು ಯಾಕೆ?
ಇಲ್ಲಿದ್ಯೋ ನೀನು? ನೀನು ಕೂಡ ಇಲ್ಲೇ ಇದ್ದೆ. ಎಲ್ಲಿಂದ ಹುಡುಕುವುದು ಪುಣ್ಯಾತ್ಮ? ಕಾಣದಂತೆ ಮಾಯವಾಗಿ ಹೋದೆ. ಕತ್ತಲಿಗೆ ಯಾರಿಗೂ ಕಾಣುವುದಿಲ್ಲ. ಅದು ಹೌದು ಮಾತ್ರ. ಆಹಾರವನ್ನು ಹುಡುಕುತ್ತಾ ಹೊರಟವರು ನಾವು. ಸರಿ, ನೀನು ಆ ಕಡೆ ಹೋದೆ, ನಾನು ಈ ಕಡೆ ಹುಡುಕಿದೆ. ಏನಾದ್ರೂ ಸಿಕ್ಕಿತ? ಕೇಳ್ಬೇಡ ಅದನ್ನೆಲ್ಲ, ಬೇಸರ ಆಗುತ್ತದೆ. ಯಾಕೆ ಹೋಗುವುದು? ಅಣ್ಣ ನಾನಿದ್ದೇನಲ್ಲ. ನೀನಿದ್ದೆ ಹೌದು. ನನಗೊಂದು ವಿಶ್ವಾಸ ಇತ್ತು, ಏನು ಏನಾದ್ರೂ ಸಿಗುತ್ತದೆ ಈ ಸಲ, ಹೊಟ್ಟೆ ತುಂಬಿಸಿಕೊಳ್ಬಹುದು ಅನ್ನುವ ಹಾಗೆ ನೀರಿನಲ್ಲಿ ಹುಡುಕುತ್ತಾ ಕುತ್ತಾ 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 ಅದೇನು ಕುತ್ತಾ ಕುತ್ತಾ ಹುಡುಕುತ್ತಾ ಹೋದೆ. ಏನಾಯ್ತು? ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಅಪ್ರಯೋಜಕ ನೀನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ಹೌದಾ? ನನಗೆ ಸಿಕ್ಕಿತು. ಕಣ್ಣಿಗೆ ಕಣ್ಣಿಗೆ ಕಣ್ಣಿನ ಒಳಗಲ್ಲ, ಮತ್ತೆ ದೃಷ್ಟಿಗೆ. ಓ, ಕಾಣುವುದಕ್ಕೆ ಸಿಕ್ಕಿದೆ. ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ. ನೀನು ಕಮಲ ನೋಡಿದ್ಯಾ? ನಾನು ಕಮಲ ನೋಡಿ. ನೀನು ನೋಡಿದ್ಯಾ? ನಾನು ನೋಡಿದೆ. ಆಗುವುದು ಇಲ್ಲಿ ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಅದ್ರ ಮೇಲೆ ಉಂಟು, ನೋಡ್ಬೇಕು ಅಂತ ಆಸೆ. ಅದಾಗಲಿ. ಅಯ್ಯಮ್ಮ, ಇವ ಎಲ್ಲಿ ಹೋದ? ಅಥವಾ ನೀಚ, ದುರಾತ್ಮ, ಎಲ್ಲ ದ್ರೋಹಿ, ಅಧಮಾಧಮ, ಪಾಪಿ ಎಲ್ಲ ನೀನೆ. ಯಾಕೋ ಮೊದಲೇ ಕಣ್ಣು ಕಾಣುವುದಿಲ್ಲ ಕತ್ತಲು. ಎಡೆಯಲ್ಲಿ ಬಂದು ನನ್ನ ಕೈಗೆ ಸಿಕ್ಕಿ ಬಿದ್ದೆಯಲ್ಲ. ಅಷ್ಟಾಗುವಾಗಲೇ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಏನ ಪುಣ್ಯಕ್ಕೆ ತಿನ್ನಲಿಲ್ಲ ನೀನು? ನಿನ್ನ ಧ್ವನಿ ಕೇಳಿತು. ಕೈ 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 ಕಾಲಡಿ ಹೇಳಿದ್ದೇನೆ. ಎಲ್ಲಿಗೆ ಬಿದ್ದಿದ್ದೀಯ ಯಾರಿಗೂ ಗೊತ್ತು. ಅದೇ ಸಮಸ್ಯೆ ಅದೀಗ. ಬಿಟ್ಟು ಬಿಟ್ಟಿದ್ದಾರೆ. ಸರಿ, ನೋವಾಯ್ತಾ? ಹೊಡೆದಲ್ಲ ಹೊಡೆದಾಯ್ತು, ನೋವಾಯ್ತಾ ಕೇಳ್ತಾನೆ. ಎಂತ ಅಣ್ಣ ಸುಧಾರಿಸಿ. ನೀನು ಎಲ್ಲ ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಏನು ಬೊಬ್ಬೆ, ಏನು ಭೀಕರಾಕೃತಿ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರಿದ್ದಾರೆ ರಕ್ಷಕರು? ಓ ತಾಯೇ ಆದಿಮಾಯೇ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರು ದಾರಿ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ವಿಧಾತ, ಹರಿಗೂ ನನಗೂ ಜಿಜ್ಞಾಸೆ ಒಂದು ಮಾಡಿ ಬಂತು. ಪಂಥದಂತೆ ಅವನ ದೇಹವನ್ನು ಹೊಕ್ಕ ನಾನು ಹೊರಬಂದು ಕೆಲ ಕಾಲದಲ್ಲಿಯೇ ನೋಡುತ್ತೇನಮ್ಮ. ಏನದು? ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನು ಅಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಚಾಚಿಕೊಂಡು ಒಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೆ ಮಗನೇ? ಹರಿಯ ಸನಿಹಕ್ಕೆ ಹೋದೆ. ಪರಿಣಾಮ ಅವನಿಗೋ ಆವರಿಸಿದೆ ನಿದ್ರೆ. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡು ಕಾಪಾಡು. ವಿಧಾತ, ದುಷ್ಟರಿಂದ ಕಷ್ಟವಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂದ. ಅದಕ್ಕಾಗಿ ನನ್ನ ಕೈಲಿಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ನಾನು ಇದನ್ನು ಶ್ರೀಹರಿಗೆ
ಒಪ್ಪಿಸಬೇಕು. ಗೆದ್ದಂತ ಗೆದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಅಮ್ಮ. ವಿಧಾತ ಶ್ರೀಹರಿಯು ಎದ್ದು ಬಂದು ಅವರನ್ನು ಕೊಲ್ಲುವವರೆಗೆ ನಾನು ಇರುವುದಾದರೂ ಎಲ್ಲಿ? ಶ್ರೀಹರಿಯ ನಾಭಿ ಕಮಲದ ನಾಡದಲ್ಲಿ ಅಡಿಗೆ ಕೋ ಮಗನೇ, ಶುಭವಾಗಲಿ. ಕೈಗೆ ಆಯುಧ ಒಂದು ಸೇರಿಕೊಂಡಿದೆ. ಏನೋ ಘಟನೆ ನಡೆಯಲಿಕ್ಕುಂಟು ಎನ್ನುವಂತ ನಿರೀಕ್ಷೆಯಲ್ಲಿ ಅದನ್ನು ಉತ್ತರಿಸುವುದಕ್ಕೋಸ್ಕರವಾಗಿ ಕಿರುನಗೆಯನ್ನು ಆಭರಣವಾಗಿರಿಸಿಕೊಂಡು ಕಾಯ್ತಾ ಸ್ವಲ್ಪ ದೀರ್ಘ ಉಸಿರಾಟವನ್ನು ತಕೊಂಡು ಮುಂದೆ ಕಾಣುತ್ತಿರುವಂತಹ ನೀರನ್ನು ಕುಡಿದಿರಿ ಅಂತಾದರೆ ಲವಣಾಂಶವನ್ನು ಹೊಂದಿರುವಂತಹ ನೀರಿನಲ್ಲಿರುವ ವಿಶೇಷ ಗುಣದಿಂದ ನಿಮ್ಮ ಸ್ವರ ಸುಸ್ವರವಾಗುವುದು. ದೀರ್ಘವಾಗಿ ನಾವು ಆರ್ಭಟ ಕೊಟ್ಟದ್ದಲ್ಲ, ಲವಣಾಂಶವುಳ್ಳ ನೀರನ್ನು ಕುಡಿಯದೇ ಇದ್ದವರಲ್ಲ. ಎಲ್ಲವೂ ಆಗಿದೆ, ಎಲ್ಲವೂ ಮಾತ್ರ ವ್ಯತ್ಯಾಸ ಆಗುವುದಿಲ್ಲ. ಎಲ್ಲವೂ ಹೌದು ಅಂತಾದರೆ ಒಂದು ಹಸ್ತ ಚಾಚುವಷ್ಟು ಮಾತ್ರ ದೂರದಲ್ಲಿರುವ ನನ್ನ ಜೊತೆ ಮಾತಾಡುವುದಕ್ಕೆ ಯಾಕೀ ಆರ್ಭಟ? ನಮ್ಮ ಅಭ್ಯಾಸ, ಸ್ವಭಾವವೇ ಹಾಗೆ. ಮುಂದುವರಿಸಿ. ಆ ಕಡೆಯಿಂದ ಈ ಕಡೆಗೆ ಧಾವಿಸಿ ಬಂದವರು ನಾವು. ಕಾರಣವೇನು? ಕಾರಣ ಮತ್ತೆ ಹೇಳುವ. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವೇ ಆಗುತ್ತಾ ಇದೆ. ಆಶ್ಚರ್ಯಕ್ಕೆ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡಿದ್ದಿ. ಹೇಗೆ ಕುಳಿತೆಯೋ? ಅಂದರೆ ಯಾವುದಾದ್ರೂ ಒಂದು ಜಾಲವಿದ್ಯೆಯನ್ನು ಪ್ರಕಟಿಸ್ತಾ ಇದ್ದಾನೋ ಎನ್ನುವಂತ ಕುತೂಹಲ ನಿಮಗೆ. ಹಾಗೆ ಆಗುತ್ತದೆ. ಜಾಲವಿದ್ಯೆ ಅಂದ್ರೆ ನೀರಿನಲ್ಲಿ ನಾ ಕೂತುಕೊಂಡಿದ್ದೇನೆ ಎನ್ನುವಂತ ಕೌತುಕ ನಿಮಗಾಗಲು ಕಾರಣವೇನು? ನಿಮಗೆ ಕೂತುಕೊಳ್ಳಿಕ್ಕೆ ಆಗದೇ ಇರುವಂತ. ನಾವು ಕಾಲಿಗೆ ನೀರಿಟ್ಟಾಗ ಮುಳುಗುತ್ತದೆ. ಇವ ಹೇಗೆ ಕೂತುಕೊಂಡ? ನೀರ ಮೇಲಿದೆಯಲ್ಲ. ಹೌದಲ್ಲ, ಅದುವೇ ಆಶ್ಚರ್ಯ. ನೀ ಸ್ವಲ್ಪ ಬಗ್ಗು, ನಾನು ಈ ಕಡೆ ತಿರುಗು, ನೀ ಸ್ವಲ್ಪ ಬಾಗು. ನಿಮಗಲ್ಲೊಂದು ಎಲೆ ಕಾಣುತ್ತಾ ಉಂಟ? ಆ ಎಲೆಯನ್ನೇ ಆಧಾರವಾಗಿರಿಸಿಕೊಂಡು ನಾ ಕೂತಿರ್ಪೇನು. ಆಧಾರ ಉಂಟು. ಹೌದೌದು. ಅದು ಯಾವ ಎಲೆಯ? ಅದು ವಟಪತ್ರ. ಒಟ್ಟೆ ಪಾತ್ರ. ಹಾಗಲ್ವ? ಅದು ಒಟ್ಟೆ ಪಾತ್ರ. ಪತ್ರ ಅಂದ್ರೆ ಎಲೆ, ವಟ ಅಂದ್ರೆ ಆಲದ ಎಲೆ. ಇದು ಆಲದ ಎಲೆ. ಈ ಆಲದ ಮೇಲೆ ಇವ ಕುಂತಿರ್ಪಾನು. ಸುಂದರನು. ಸುಂದರ ಯಾರದು? ನಾನೇ. ಯಾರ ಸುಂದರ? ನಾನೇ. ಏ ಸುಂದರ, ಒಂದೇ ಎಲೆ ಇರುವುದಾ? ಒಂದೇ ಎಲೆ. ಮೂರಾದ್ರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವೆ. ನಮಗೆ ಆಗುತ್ತಿತ್ತಲ್ಲ. ಸತ್ಯ ನೀವು ಯೋಚನೆ ಮಾಡಿ. ಏನು? ಹೇಗೆ? ಒಂದು ತೊಡಗಿಸಿಕೊಳ್ಳುವಾಗ ಸುಧಾರಿಸುವವರೆಲ್ಲ ಬೇಕಾ? ಬೇಡ. ನನಗೆ ಸಿಕ್ಕಿದ್ದೇ ಒಂದೆಲೆ. ಆ ಒಂದೆಲೆ ನಿಮಗೆ ಕೊಡ್ಲಿಕ್ಕೆ ಆಗುದು. ಇವನಿಗೆ ಸುಧಾರಿಸಿ ಬೇರೆ ಇಲ್ವಾ? ಬೇರೆ ಇಲ್ಲ. ಬೇಡ ನಮಗೆ. ಬಿಡುವ. ನೀನೇ ಕುಳಿತುಕೋ. ಒಳ್ಳೆಯದು. ಆದರೆ ಒಂದು ಮಾತು. ಏನು? ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದೀಯಲ್ಲ, ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿಸಿ. ಕಾರಣ ಏನು? ನಮ್ಮನ್ನು ನೋಡಬೇಕಿದ್ರೆ ನಮ್ಮಲ್ಲಿ ಕೇಳಬೇಕು.
ಏನಂತ ಕೇಳಬೇಕು? ನೋಡಬಹುದೇ? ನೋಡಬಹುದೇ? ಇನ್ನು ನೋಡು. ನೋಡ್ತಾ ಇದ್ದೇನೆ. ನೋಡು. ಸುಂದರ, ನಮ್ಮನ್ನು ನೋಡು. ಸುಂದರ, ಆ ಬಾಯಿ ಮಾತ್ರ ಮುಚ್ಚು. ತೆರೆದೇ ಇಲ್ಲ, ನಾನು ಮುಚ್ಚುದೆಂತ? ಹಲ್ಲು ಕಾಣ್ತಾ ಇದೆ. ಅದು ಇರುವುದೇ ಹಾಗೆ. ನಮಗೆ ಎಷ್ಟು ಕಷ್ಟ ಆಗುತ್ತದೆ ಗೊತ್ತಾ? ಏನು? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ. ಎಂತದು? ಕುಕ್ಕುತ್ತದೆ. ಎಂತದು? ಕುಕ್ಕುತ್ತದೆ. ಎಂತದು? ಕುಕ್ಕುತ್ತದೆ ಪುಣ್ಯ. ಹಾಗಂದ್ರೆ ಏನ? ಮತ್ತೆಂತ ಕಣ್ಣಿಗೆ ಹೊಡಿತದೆ ಅಂತ? ಕಣ್ಣಿಗೆ ಹೊಡಿತದೆ. ನಾನು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಸ್ಥಿತಿಯೇ ಹಾಗೆ. ಸ್ಥಿತಿಪತಿ ನಾನು. ನಿನ್ನ ಸ್ಥಿತಿ ಹಾಗೆ. ಹಾಗೆ ತುಟಿ ಮುಚ್ಚುವುದಿಲ್ಲ. ಇಷ್ಟೇ ಆಗು. ಮುಚ್ಚುತ್ತದೆ. ಇದು ನಮಗೆ ಮೋಸ ಮಾಡುವುದು. ಹೌದು ಹೌದು. ನಮ್ಮ ಮಾತನ್ನು ಕೇಳುವುದಿಲ್ಲ ಎಂಬ ಧೈರ್ಯದಿಂದ ಬೇಕು ಬೇಕು ಅಂತಲೇ ಮಾಡಿ. ಬೇಕು ಬೇಕಂದ್ರೆ ಕಿರುನಗೆ ಬೀರುವೆಯಾ? ಕಿರುನಗೆ ಬೀರುತ್ತಾ ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದೀಯಲ್ಲ. ನಮ್ಮ ಮಾತು ಅರ್ಥ ಆಗುವುದಿಲ್ಲ ಅಂತ ಕಾರಣ. ಯಾರ ನೀನು? ಯಾರ? ನಿನ್ನನ್ನು ಉಪೇಕ್ಷಿಸ್ತೇನೆ ಅಂತಲ್ಲ. ನೋಡು, ನೀ ನನ್ನ ಹತ್ರ ಮಾತಾಡುತ್ತಿರುವ ಹಾಗೆ ನಾನು ಈವರನ್ನು ನೋಡಬೇಕು ಅಂತ ಆಚೆ ನೋಡುದು. ಅವ ಏನು ಕಳೆದುಕೊಂಡವನಾಗಿ ಅವನಷ್ಟಕ್ಕೆ ಹುಡುಕುದು. ಇಲ್ಲಿಯೂ ಅವನಿಗೆ ಸಿಗ್ಲಿಲ್ಲ ಅಂತಾದ್ರೆ ಹುಡುಕುದೆಂತಕ್ಕೆ ಸಾಕಬೇಕು. ಇಲ್ಲಿ ಆದ್ರೂ ಸಿಗುತ್ತದೆ ಅನ್ನುವಂತಹ ವಿಶ್ವಾಸ ಉಂಟು ನಮಗೆ. ಅದಕ್ಕೆ ಅಂದ್ರೆ ಸಿಕ್ಕಿದ್ರೆ ನಿನಗೆ ಇಲ್ಲಿ ಇಲ್ಲಿ ಹೌದು ಏನು ಅಂತಾಗ್ಬೇಕು. ಮೊದಲೊಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿತು. ಮೊದಲಂದ್ರೆ ಯಾವಾಗ? ಮೊದಲು ನಾವು ಹುಟ್ಟುವಾಗ. ಇಲ್ಲಿಗೆ ಬರುವುದಕ್ಕೆ ಮೊದಲು. ಇಲ್ಲಿಗೆ ಬರುವುದಕ್ಕೆ ಮೊದಲು. ಆ ಪ್ರಾಣಿ ನಿನ್ನ ಹಾಗಲ್ಲ. ನೀನು ನೋಡಿದ್ದು ಇಬ್ರು ನೋಡಿದ್ದೀರ? ಇಬ್ರು ನೋಡಿಸಿಕೊಂಡು ಅಣ್ಣ ಹೇಳಿದ. ಇಬ್ರು ಒಂದೇ ಪ್ರಾಣಿಯನ್ನು ನೋಡಿದ್ದು. ಅಣ್ಣ ಹೇಳಿದ ಹೋಗು ತಮ್ಮ ಕೈ ಹಾಕನ್ನು ಹಾಗೆ. ಇಬ್ರು ಒಂದಕ್ಕೆ ಕೈ ಹಾಕಿದ್ದು. ಅವನದೇ ಹೇಳಿದ. ಒಳ್ಳೇದು ಒಳ್ಳೇದು. ಓಡಿ 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 ಅದನ್ನು ಡಿಡಿಕ್ಕ. ಓಡಿ ಓಡಿ ಬಂದು ಡಿಡಿಕ್ಕ ಅಲ್ವಾ? ಡಿಡಿಕ್ಕ ಇಲ್ಲ ಇಲ್ವಾ? ಡಿಡಿಕ್ಕ ಅಂತ ಮಾಡುವಾಗ ಓಡಿ ಹೋಗಿದೆ. ನೀರು ಒಳ ಸೇರಿ ಜಾರಿದೆ. ಜಾರಿದ್ದಾದ್ರೂ ಗೊತ್ತಾಯ್ತಾ? ಜಾರಿದ್ದು ಗೊತ್ತಾಗಿದೆ ನಮಗೆ. ಎಲ್ಲಿ ಆಯ್ತು? ನೀರೊಳಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಆ ಪ್ರಾಣಿ ನೋಡುವುದಕ್ಕೆ ಬೆಳ್ಳಗೆ. ನೀರು ಕಪ್ಪು ಕಪ್ಪು ಕರಿಯ. ಆ ಪ್ರಾಣಿಗೆ ತಲೆಗಳು 5. ನಿನಗೆ ಒಂದೇ ಶೀರ. ಆ ಪ್ರಾಣಿಗೆ ಕರಗಳೆರಡು. 4 ಕೈ ಉಂಟು. ಚತುರ್ಭುಜ. ಕರ್ಬುಜ. ಚತುರ್ಭುಜ. ಕರ್ಬುಜ. ನಿನ್ನದು ಸರಿ, ನನಗೆ ನನ್ನದು ಸರಿ ಆಗಲಿ. ಆಮೇಲೆ ಆ ಪ್ರಾಣಿಯನ್ನು ತೋರಿಸಿ ಇಲ್ಲೇ ಬಂದಿದೆ. ನೀನು ಯಾರು ಎಂಬುದನ್ನು ಬೇಗ ಹೇಳು. ಈಗ ಆ ಪ್ರಾಣಿಯನ್ನು ನಾನು ನಿಮಗೆ ತೋರಿಸಬೇಕು ಅಂತಿದ್ದಾರೆ. ನೀವ್ ಯಾರು ಅಂತ ಆಗ್ಬೇಕು. ಇವನಿಗೆ ಗೊತ್ತಿಲ್ಲ, ಇವನಿಗೆ ಏನು ಗೊತ್ತಿಲ್ಲ. ಇಲ್ಲಿ ಕೂಡ ಗೊತ್ತಾಗಿಲ್ಲ. ನಾವು ಸಾಮಾನ್ಯರಲ್ಲ. ಕಂಡು ಯಾರು? ನೀವೇ. ನಾವು ಯಾವಾಗ ಕಂಡು? ಯಾರು? ನಿಮ್ಮನ್ನು ನಾ ಕಂಡು. ನೀನು ನೋಡಿ. ನಾನು ನೋಡಿ ಭೂರಿ ಸಂತೋಷ. ಅದೆಲ್ಲ ಅದೇನ ಪೂರಿ ಅಂದ್ರೆ? ದೋಸೆ ಹೇಳಿದವ. ಹೌದಾ? ಎಂತದ್ದು ಪೂರಿ ದೋಸೆ? ಏನೋ ಹಾಗಂದ್ರೆ ಭೂರಿ ಅದರ
ಅಷ್ಟೇ ಹೆಚ್ಚು ಹೆಚ್ಚು ಅಂದ್ರೆ ಬಹಳ ಬಹಳ ಅಂದ್ರೆ ತುಂಬಾ ತುಂಬಾ ಅಂದ್ರೆ ಭೂರಿ ಎಲ್ಲ ಅದೇ ಮತ್ತೆ ಎಷ್ಟು ಹೇಳುದ ನಿನಗೆ ಹಾಗೆ ಇಲ್ಲೂ ಅರ್ಥ ಆಗದಿದ್ರೆ ಮತ್ತೆ ಎಲ್ಲಿ ಅರ್ಥ ಆಗುತ್ತೆ? ನನ್ನ ಸಮಸ್ಯೆ ಅದು ಅಂತ ಬಹಳ ಸಂತೋಷವಾಯಿತು. ಆಹಾ. ಯಾಕೆ ಯಾಕೆ? ನೀರ ಮಧ್ಯದಲ್ಲಿ ನಾನೊಬ್ಬನೇ ಇದ್ದವ. ಈಗ ನೀವೀರ್ವರು ಬಂದ್ರಿ, ನೋಡುತ್ತಿದ್ದಂತೆ ನನಗೆ ಜೋಡಾದಿರಿ ಅಣ್ಣು ಕೆಳಗೆ ತೋರಿಸಿ ಜೋಡಂದಿರಿ ಹೇಳ್ತಾನೆ. ಏನು ಹಾಗಂದ್ರೆ? ಮತ್ತೆ ಈ ಜಾಗದಲ್ಲಿ ನೀನು ಜೋಡಾಗದೆ ಮತ್ತೆಲ್ಲಾಗುದ? ಎಂತದು ಜೋಡಂದ್ರೆ? ಏನು ಹಾಗಂದ್ರೆ? ಅಂದರೆ ನೀರ ಮಧ್ಯದಲ್ಲಿ ನಾನೊಬ್ಬನೇ ಇದ್ದವನ. ಏನೋ ನೀವಿಬ್ಬರು ಒಂದು ಜೊತೆಯ? ನಾವು ಜೊತೆ. ನೀವು ಜೊತೆ, ನನ್ನ ಜೊತೆ ಮಾತಾಡುವುದಕ್ಕೆ ಜೊತೆಯಾದಿರಿ. ಹಾಗೆ ನಮ್ಮ ಜೋಡಿ ಅವನಿಗೆ ಜೋಡಿ 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 ಜೊತೆಯಾದಿರಿ. ಆಮೇಲೆ ನೀವು ಕೇಳಿದ್ರಿ ಬೀರಲ್ಲಿ ಯಾಕೆ ಕಿರು ನಗೆಯನ್ನು ಹೇಳಿದೆವು. ನಾವು ಹುಟ್ಟುವಾಗ ನನ್ನ ಅಮ್ಮನ ಮುಖವನ್ನು ನೋಡಿ ಕಿರುನಗೆಯಿಂದಲೇ ಸಂಬಂಧ ಗಟ್ಟಿಯಾಗುತ್ತದೆ ಎನ್ನುವುದನ್ನು ಅರ್ಥೈಸಿಕೊಂಡು ಮುಗುಳ್ನಗೆಯನ್ನು ಅಭ್ಯಾಸ ಮಾಡಿಕೊಂಡೆ. ಆರ್ಭಟ ಕೊಡುವುದು ನಿಮಗೆ ಹೇಗೆ ಸ್ವಭಾವವೋ ಮುಗುಳ್ ನಗುವುದು ನನಗೆ ಸ್ವಭಾವ. ಎಂತ ಅಳುವುದು ಅಮ್ಮ ಇವಾಗ ಒತ್ತಿ ಅಮ್ಮಮ್ಮ ಅಂತ ಹೇಳ್ತಾರೆ. ನಮಗೆ ಹಾಗಲ್ಲ, ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನಲ್ಲ ಹಾಗಲ್ವೋ? ಈಗ ಜೋಡಾದಿರಿ ಜೊತೆ ಆದಿರಿ ಅಂತ ಹೇಳುದು ಯಾಕೆ? ಮಾತಾಡುವುದಕ್ಕೆ ಅಂತ. ನೀವು ದುಃಖಿಸ್ತೀರಿ ಅಂತಾದ್ರೆ ಆ ವಿಷಯವನ್ನು ಬಿಡಿ, ನಾನಿದ್ದೇನಲ್ಲ ಮಾತಾಡುವುದಕ್ಕೆ. ಆ ಬಳಿಕ ನೀವು ಕೇಳಿದ್ರಿ ನೀರ ಮೇಲೆ ಕುಳಿತುಕೊಂಡ ಕಾರಣವೇ? ನೀರ ಮೇಲೆ ನಾನು ಕೂತ್ಕೊಳ್ಳದೆ ಮತ್ತೆ ಯಾರು ಕೂತ್ಕೊಳ್ಳೋದು? ಅಂದ್ರೆ ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಆಗುದಿಲ್ಲ. ಹಾಗಲ್ಲ, ನೀವು ಯೋಚಿಸದ ರೀತಿಯ ಒಂದು ಉತ್ತರ ಉಂಟು ನನಗೆ. ನೀರ ಮೇಲೆ ನಾ ಕೂತುಕೊಳ್ಳುವುದು ಯಾಕೆ ಬಲ್ಲೆಯ? ಈ ನೀರಿಗೆ ನಾನೇ ಒಡೆಯ. ಏನ್ ಕೇಳಿದ್ನಿ? ಜಲದಿ ಗೋಡೆ ಅಂತ ಹೇಳಿದ್ವಿ. ಓಡೆಯ 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 ಅಂತ ಹೇಳಲೇ ಇಲ್ಲ ನಾನು. ಮತ್ತೆ ಹೇಗೆ? ನಿಮಗೆ ಆ ಶಬ್ದವೇ ಆಗುದಿಲ್ಲ. ನಾವು ಬದಲಿಸುವ. ಹೇಗೆ? ನೀವು ಹೇಗೆ ಹೇಳ್ಬೇಕು ಬಲ್ಲಿರ? ಹೇಗೆ? ಹೇ ಪ್ರಭು, ಹೇ ಪ್ರಭು, ಹರಿನಾರಾಯಣ. 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 ನಾನು ನನ್ನ ಕುರಿತಾಗಿಯೇ ಹೇಳಿದ್ದು. ಹೌದೇ? ಎಲ್ಲ ನಿನಗೆ. ನಿಮಗೆ ಅದರ ಅರ್ಥವೇ ಅರ್ಥ ಆಗ್ಲಿಲ್ಲ ಅಂತಾದ್ರೆ ಆ ಶಬ್ದವೇ ಬಿಡುವ. ಬೇರೆ ನೀರ ಮೇಲೆ ಕುಳಿತುಕೊಳ್ಳುವುದಕ್ಕೆ ಕಾರಣ ಏನು ಬಲ್ಲಿರ? ಈ ಜಲದಿಗೆ ಅಧಿಕಾರಿ ನಾನು. ಅಧಿಕಾರಿ ನೀನಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೀರ್ಘದೇಹಿಗಳು ನಾವು. ಏನಿದ್ದರೂ ಒಡೆಯರು ನಾವೇ. ನೀವು ಒಡೆಯರ? ಒಡೆಯರು ಒಡೆಯರು ಒಡೆಯರು. ಹಾಗಾಗಿ ಕೇಳುವುದಿಷ್ಟು, ಏನು? ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸದಿದ್ದಾರೆ ಇಲ್ಲ ಅಂತಾದ್ರೆ ಆದರೆ ಅಲ್ಲಿ ಏನಾದ್ರೂ ಇರ್ಬೇಕಲ್ಲ. ನಿನ್ನನ್ನೇ ನುಂಗುತ್ತಾರೆ. ಅಲ್ಲಿಯೇ ಸಿಲುಕಿಕೊಂಡೇನು, ಇಳಿಸೇವು, ವಿಷವಾದೇನು, ಕರಗಿಸೇವು. ಈಗಲೂ ಹೇಳುತ್ತೇನೆ, ಏನು? ಆ ಪ್ರಾಣಿಯ ಹಾಗೆ ನನ್ನ ಪಾದಕ್ಕನಾಥರಾದ ನಿಮ್ಮನ್ನು ಪಡೆಯುವ ದಾತಾರನಾಗುತ್ತೇನೆ. ಇಲ್ಲ ಅಂತಾದ್ರೆ ಒಂದು ಕಡೆ
ಎಂತಾಗ್ಬೇಕು? ಪ್ರಾಣ ಹೋಗಿದ ಹೋಗಿದೆ. ನಿಲ್ಲು, ಸ್ವಲ್ಪ ತಿಂದು ಬರ್ತೀನಿ. ಎಲ್ಲಿಗೆ? ರುಚಿ ನೋಡುವುದಕ್ಕೆ. ಏನು ಒಬ್ಬನೇ ಹೊಡೆದದ್ದ? ಅಲ್ಲ, ನೀನು ಹೊಡೆದಿದ್ದಿ, ಮತ್ತೆ ಇಬ್ಬರಿಗೆ ಆಗಬೇಕು. ಮತ್ತೆ ನಿನಗೂ ಸ್ವಲ್ಪ ಕೊಡುವ. ಹಾಗೆಲ್ಲ ಆಗುದಿಲ್ಲ, ನನಗಿದೇ ಬೇಕು. ತಮ್ಮ, ಇರುವುದು ಪ್ರಾಣಿ ಒಂದು, ಇಬ್ಬರು ಹೇಗೆ ತಿನ್ನದೆ? ನನಗೆ ಕಡಿಮೆ ಆದ್ರೆ ನಾನು ಹೇಳುದಿಲ್ಲ, ನಿನಗೆ ಕಡಿಮೆ ಆದ್ರೆ ನೀನು ಹೇಳ್ಬೇಡ. ಒಬ್ಬನೇ ತಿಂದರೆ ಕಡಿಮೆ ಆಗುವುದಿಲ್ಲ. ಬೇಕಿತ್ತು. ಒಂದು ಉಪಾಯ ಮಾಡುವ. ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಹೋಗಿದೆ. ಆ ಪ್ರಾಣಿಯನ್ನು ಹಿಡಿದು ಇಲ್ಲಿಗೆ ತರಬೇಕು. ತಂದು ಆಮೇಲೆ ನನಗೊಂದು ನಿನಗೊಂದು. ಸರಿ, ಒಳ್ಳೇದಾಗುತ್ತದೆ. ಅಷ್ಟರವರೆಗೆ ಈ ಹೆಣ್ಣ ಇಲ್ಲಿ ಸಣರಿ ಪಂಚಸಹಸ್ರ ಧನುಜಗಲಿ ನಳಿನ ಸ್ಮರಿ ಭಕ್ತಿಯುಳ ಧ್ಯಾನಿಸಿದೆ. ಅಮ್ಮ ತೋರಿದ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಬರಲಿ ಅವರು ಕಾಯ್ತಾ ಸಂತೋಷ ಅತಿರೇಕವಾದಾಗ ಹೊರಬಂದಂತಹ ಉದ್ಗಾರಗಳನ್ನು. ಅಮ್ಮಮ್ಮ, ನಿನ್ನ ಮೀಸೆ ಇವನ ಕೇಶವ, ನಿನ್ನ ಮೂಗು, ನಿನ್ನ ಬಾಗು, ನಿನ್ನ ಸೊಂಟವು, ಇವನ ಕಂಠವ, ನಿನ್ನ ಬೆರಳು, ಇವನ ಕೊರಳು, ನಿನ್ನ ತಲೆ, ಇವನ ಪಾದರಿ, ಅವನ ಮೀಸೆ, ನನ್ನ ಕೇಶ, ಅವನ ಸೊಂಟ, ನನ್ನ ಕಂಠ, ಅವನ ಮೂಗು, ನನ್ನ ಬಾಗು, ಏನೆಲ್ಲ ಹೇಳು. ನನ್ನ ಬಾಯಿ ಅವನ ಗೊತ್ತಾಗಲಿಲ್ಲ. ಈ ಸಣ್ಣ ನಾಲಿಗೆಗೆ ಈ ಸಣ್ಣ ಅವಧಿಯಲ್ಲಿ ವರ್ಣಿಸಲು ಅಸಡದಳವಾದಂತಹ ವಿರಾಟ್ ವ್ಯಕ್ತಿತ್ವವನ್ನು ಹೊಂದಿದಂತಹ ನಿಮ್ಮ ವಿಕ್ರಮದ ವಿಷಿಕೆ ವಿರಾಟ್ ರೂಪವನ್ನು ಅದು ಹೇಗೆ ವರ್ಣಿಸುವುದು ನಿರ್ದಿಷ್ಟ ಸಮಯದೊಳಗೆ ಅಂತ ಗೊತ್ತಾಗದೆ ಒಂದೊಂದು ಹೇಳಿದ್ರು. ನಮಗೆ ಅರ್ಥ ಆಗಲಿಲ್ಲ. ನೀವು ಹೊಂದಿಸಬೇಕು. ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ ಬೆಚ್ಚಿದೆ. 5,000 ವರ್ಷಗಳಿಗೆ ಸಂದು ಹೋದವು. ಫಲಿತಾಂಶ ಇಲ್ಲದಂತಹ ಪ್ರಸಂಗದಲ್ಲಿ ನೀವು ಪಾತ್ರಧಾರಿ ಆಗುವುದು ಬೇಡ ಎನ್ನುವಂತಹ ದೃಷ್ಟಿಯಿಂದಲೇ ಒಂದು ಹೊತ್ತಿಗೆ ತಡೆದು ನಿಲ್ಲಿಸಿದ್ದೇನೆ. ದೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಎನ್ನುವ ಹಾಗೆ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸು ತಗ್ಗಿಸಿ, ಮುಡಿ ಬಾಗಿಸಿ, ನಿಮ್ಮ ಹಣೆಯನ್ನು ನನ್ನ ಪಾದಗಳಿಗೆ ಒತ್ತಿ ಬೇಕಾದ್ದು ಬೇಡಿ ಕೊಡ್ತೇನೆ. ನಿನ್ನ ಕಾಲು ಹಿಡಿದು ನೀರಿಗೆ ಯಾಕೆ ನಾವು ತಲೆ ತಗ್ಗಿಸ್ಬೇಕಾ, ಪಾದ ಮುಟ್ಟಬೇಕಾ? ಅಷ್ಟು ಸಣ್ಣವರ ಅಲ್ವೇ? ಬೇಡಿದ್ದನ್ನು ಕೊಡುತ್ತೀಯ? ಹೌದು. ನಾವು ಬೇಡುವವರಲ್ಲ, ನಾವು ಕೊಡುವುದಕ್ಕಿರುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕಂತನು ನೀನು ಬೇಡ. ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ನನ್ನ ಕರದ ಮೇಲೆ ಕರೆ ಇಟ್ಟು ನೀನು ಕೇಳಿದ್ದನ್ನೆಲ್ಲ ಕೊಡ್ತೇವೆ. ಸುಖಿದ ಮೂರ್ಖರ ನಿಮಗೆ ನನ್ನ ಕೈಯೊಳಗಡೆ ನೀವು ಸಿಕ್ಕಿ ಆಯಿತು. ನಾವು ಹೊರಗಿದ್ದೇವೆ. ಹಾಗಲ್ವಾ? ಅದು ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂದ್ರೆ ಏನರ್ಥ? ದೀರ್ಘ ದೇಹಿಗಳಾಗಿದ್ದು, ಪ್ರಚಂಡ ಪರಾಕ್ರಮಿಗಳಾಗಿದ್ದು, ಅದ್ಭುತವಾದಂತಹ ಚಲನಶೀಲತೆಯನ್ನು ತೊಡಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇದ್ದು, ನನ್ನ ಹಾಗೆ ಯೋಚಿಸುವಂತಹ ಒಂದು ಗಟ್ಟಿ ತಲೆ ಇಲ್ಲಲ್ಲ ನಿಮಗೆ? ದೊಡ್ಡ ತಲೆ ಇಬ್ಬರಿಗುಂಟ. ಅದನ್ನೇ ಕೊಡಿ.
ತಲೆ ನನಗೆ ಬೇಕು. ನನ್ನ ಶಿರ ನನಗೆ ಬೇಕು. ಅವನು ತಲೆ ಕೊಡುವುದಿಲ್ಲ. ಕೊಡುವುದೇ ಇಲ್ಲ. ಅಮ್ಮ, ನಾನು ನಿನ್ನ ಅಣ್ಣನಲ್ವೇ? ಹೌದೇ. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಒಂದು ಉಪಕಾರ ಮಾಡುವೆಯ? ನನ್ನ ಮೊದಲಿಗೆ ನೀನೇ ತಲೆ ಕೊಡುತ್ತಪ್ಪ. ಇದಕ್ಕೇನು ಕಡಿಮೆ ಇಲ್ಲ. ಅಣ್ಣ, ನಾನು ಯಾರು? ನನ್ನ ತಮ್ಮ. ಹೌದಲ್ವಾ? ಹೌದಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಉಂಟಲ್ಲ. ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ? ಇಲ್ಲವಲ್ಲ. ಇಲ್ಲ ಅಲ್ಲ ಅಂತ ಹೇಳುವ ಜಾತಿ ನೀನಲ್ಲ ಅಂತ ನನಗೆ ಗೊತ್ತುಂಟು. ಅಣ್ಣ, ಈಗ ನಿನ್ನಲ್ಲೇ ಕೇಳ್ತೇನೆ, ಏನು? ದೊಡ್ಡವರೆಲ್ಲ ಇರುವುದು ಯಾಕೆ? ಬದುಕುವುದಕ್ಕೆ, ಜೀವನ ನಡೆಸುವುದಕ್ಕೆ, ಕರ್ಮ ಸಾಯುವುದಕ್ಕೆ. ಬದುಕಬೇಕು. ಯಾಕೆ? ಉಜ್ವಲ ಭವಿಷ್ಯ ಉಂಟು ಅವರಿಗೆ. ತಮ್ಮ, ಅವರ ಭವಿಷ್ಯ ಹಾಳಾಗಿ ಹೋಗ್ಲಿಕ್ಕೆ ಅಯ್ಯೋ ನಿಜವಾಗಿ ಅವರಿಗೆ ಯಾವ ಅನುಭವವೂ ಇರುವುದಿಲ್ಲ. ಜೀವನದಲ್ಲಿ ಬದುಕುವುದಕ್ಕೆ ಬಹಳ ಕಷ್ಟ ಇದೆ. ಹಿರಿಯವರಾದರೆ ಎಲ್ಲ ಅನುಭವವನ್ನು ಪಡೆದಿರುತ್ತಾರೆ. ನನಗೆ ಎಲ್ಲ ಗೊತ್ತು, ನಿನಗೆ ಏನು ಗೊತ್ತಿಲ್ಲ. ನೀನು ತಲೆ ಕೊಡುದಿಲ್ಲ. ನೀನು ಬೇಕಾದ್ರೆ ಕೊಡು, ನಾನು ಕೊಡುದಿಲ್ಲ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಏನು ಏ ತಮ್ಮ, ಏನಾದರೂ ಉಪಾಯ ಹೊಡೆ. ನನಗೆ ಎಂತದ್ದು ಹೊಳೆಯುವುದಿಲ್ಲ. ತಲೆ ಸರಿ ಇಲ್ಲ. ನಿನಗೆ ಯಾವುದು ಗೊತ್ತಾಗ್ಲಿಕ್ಕಿಲ್ಲ, ಎಲ್ಲ ನಾನೇ ಹೇಳ್ಬೇಕು. ನೀನೇ ಹೇಳು ಒಂದು ಉಪಾಯ. ಬಾಯಲ್ಲಿ ಎಲ್ಲೋ ನೀನು ಕೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀನು ನಮ್ಮ ಮೈ ಶೋಕದ ದರದಲ್ಲಿ ತಲೆಜಗ. ನಾನ್ಯಾರು ನೀವ್ಯಾರು, ನಮಗೆ ಪರಸ್ಪರ ಸಂಬಂಧವೇನು ಎನ್ನುವಂತೆ ಯಥಾರ್ಥ ಜ್ಞಾನವನ್ನು ನಿಮಗೆ ಅನುಗ್ರಹಿಸುತ್ತಾ ಇದೋ ವಿಷ್ಣುವಿರೋ ಶಾಂತಾಕಾರಂ ಭುಜಗಜಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವಶಯನ, ನೀನು ಯಾರು ನಾವು ಯಾರು ಎಂಬಂತಹ ಅರಿವಾಗಿದೆ ತಂದೆ. ನಾವು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೇವೆ ಎಂಬಂತಹ ತಿಳುವಳಿಕೆಯೂ ನಮಗೆ ಉಂಟಾಗಿದೆ. ನಮ್ಮನ್ನು ನೀನು ಕ್ಷಮಿಸಬೇಕು. ಜೊತೆಯಲ್ಲಿ ಅವ್ಯಾಹಕನೇ ಗಮ್ಯನೇ ಸದಸದ್ರೂಪಿ ನಿನ್ನ ಯೋಗ್ಯತೆಯನ್ನು ಅರ್ಥವಿಸದೇ ಇದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾಗಿ ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನವಾಗಿ ಸುಜ್ಞಾನದ ಬೆಳಕನ್ನು ಎತ್ತದ್ದೇ ತಡ. ಈಗ ನಮ್ಮೀರುವರಿಗೆ ಅರ್ಥ ಆಯಿತು, ನೀನೇ ನಮ್ಮೀರುವರ ತಂದೆ ಅನ್ನುವ ಹಾಗೆ. ತಂದೆಗೆ ಹೊಡೆದಂತಹ ಮಕ್ಕಳು ಮುಂದಿನ ಪ್ರಪಂಚದಲ್ಲಿ ಬದುಕುವಂತಹ ಅರ್ಹತೆಯನ್ನು ಕಳೆದುಕೊಳ್ತಾರೆ. ಇದು ನಮ್ಮಿಂದಲೇ ಪಾಠವಾಗಬೇಕೆಂದಿದ್ದರೆ ನಮಗೆ ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು ತಂದೆ. ಕರುಣಿಸುತ್ತ ಅಭಯವನು ಕಠಿಣ ಶರೀರಿಯಾದ ನೀನು ಕೈಟಭ ಸಂತೃಪ್ತನಾದ. ನಿಮ್ಮನ್ನು ಅನುಗ್ರಹದ ಮೂಲಕವೇ ನಾ ಸ್ವೀಕರಿಸಿದ ಪರಿಣಾಮವಾಗಿ ನನ್ನನ್ನು ಮಧುಸೂದನ ಕೈಟಭಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಸೇರಿಕೊಳ್ಳಲಿ. ಸರಿ, ನೀವಾಡಿದ ಮಾತಿನ ಹಾಗೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಇದು ಜಂಗೆಯನ್ನೇ ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟಭರನ್ನು ಕೊಂದು
ಸೇರಿಸಿ ಮೇಧಿನಿ ನಿರ್ಮಾಣ ಮಾಡಿದ್ದಾಯಿತು. ನಾಭಿ ಕಮಲದ ನಾಳದಲ್ಲಿರುವಂತಹ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನು ನೀಡಿದ್ದಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳಬೇಕು. ಇನ್ನೆಷ್ಟು ಹೊತ್ತು ಜನನಿಯ ಆಜ್ಞೆ ಎನ್ನುವುದಕ್ಕಾಗಿ ಕಾಯ್ತಾ ಇರು. ಈ ಸತಿ ಸ್ಪೆಷಲ್ ವರ್ಷ 5ನೇ ವರ್ಷದ ಆಟ ಅಂತ ಸಾಧಾರಣ ಒಂದು ಸ್ಪೆಷಲ್ ಮಾಡ್ಕೊಂಡು ನಮ್ಮ ಮಾತಿನ ಆಶಯದ ಮೆಥಡ್ ಒಂದು ಎಲ್ಲೇ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಎಲ್ಲೆಲ್ಲಿ ಕಾರ್ಯಕ್ರಮ ಅದಕ್ಕೋಸ್ಕರ ಒಂದು 10 ನಿಮಿಷದ ಗ್ಯಾಪ್ ಕೊಡಿ. ಸುರುಕಾದ ಕನಕ ದುರ್ಗ ಪರಮೇಶ್ವರಿ ಮಾದ ಗಡ್ಡಬೂರೊಂದು ಲಕ್ಷ್ಮೀ ಜನಾರ್ದನ ದೇವರನ್ನು ಸುಗೀತೊಂದು ತಿಬಾರ ಕೊಡಮಣಿತ್ತಾಯ ದೇವರನ್ನ ಪಾದಗಡ್ಡಬೂರೊಂದು ಕೈಯೂರು ಜುಮಾದಿ ದೇವರ ನಮ್ಮೊಂದು ಜಾಗದ ನಗರವನ್ನು ದೇವರು ಮಾತ ದೇವರ ಶಕ್ತಿ ಮನಸಾರೆ ಸುಗೀತೊಂದು ಈ ಒಂದು ಸ್ಪೆಷಲ್ ದಿನ ಸ್ಪೆಷಲ್ ಕಾರ್ಯಕ್ರಮ ಪಂಡ ಕ್ಷಮೆ ಒಪ್ಪಾಡು ನೆಟ್ಟು ಕರೆಕ್ಟ್ ಕನ್ನಡ ಪಾತಿರ್ನಕಲೇ ಉಪ್ಪುಣ್ಣು ಆಟಾಡು ನಮ್ಮ ಆತ್ ಕನ್ನಡ ಪಾತಿರ್ನಕಲತ್ ತುಳು ಹಣ ಒಂಚೂರು ಪಾತಿರುವ ಇಂಗ್ಲೀಷ್ ಮಾತ್ರ ಒಂಚೂರು ಜಾಸ್ತಿ ಪಾತಿರುವ ಅಂಚಾದ ಹತ್ರ ಪೂರ ಮಿಕ್ಸ್ ಆವು ಬೆರಕೆ ಆವು ಆಯ್ನದ ಹತ್ರ ಚೂರು ಕ್ಷಮೆ ಪಡೆ ಮಾತೆರ್ಲ ಮಲ್ಲಕ್ಕಲೇ ಉಪ್ಪುನು ಕಲಾವಿದರ್ನಕಲ ಅಕ್ಕನಿದ್ರು ಒಂದು ಕ್ಷಮೆಕೇನೊಂದು 4 ಜನ ಯಕ್ಷಗಾನ ಕಲಾವಿದರ್ನಕಲಿಗೆ ಒಂದು ಎಲ್ಲಿಯ ಸನ್ಮಾನ ಐದೊಟ್ಟಿಗೂ ನಮ್ಮೊಟ್ಟಿಗೂ ಪ್ರತಿ ವರ್ಷ 5 ವರ್ಷದಿಂಚಿ ಸಹಕಾರ ಮಂತಿನ ನಮ್ಮ ನೆರೆಗರದಕ್ಕಲು ನಮ್ಮ ಊರ್ದಕ್ಕಲು ಅಕ್ಲೆಲ್ಲ ಒಂದು ಎಲ್ಲೇ ರೀತಿಯ ಗೌರವ ಮನ್ಪೋಡು ಅಕ್ಲೆಲ್ಲ ಒಂದು ಗುರುತಿಸಾವಡು ಬಂದು ಒಂಜಿ ನಮ್ಮ ಸಂಬಂಧದಕ್ಕಲ ಕುಟುಂಬದಕ್ಕಲ ಆಸದ ಮಿತ್ತದು ಒಂದು ಈತೆಯಲ್ಲಿ ಒಂದು ಕಾರ್ಯಕ್ರಮ ದೀತ 5 ವರ್ಷ ಅಂಡ್ ಶುರು ಮಂತದು ಎನ್ನ ಅಜ್ಜೇರು ನಮ್ಮ ಅಜ್ಜೇರು ರುಕ್ಕಯ್ಯ ಪೂಜಾರಿ 20 ವರ್ಷ ಮುತಾಲಿಕಡೆ ಅರ್ರ ಮುತಾಲಿಕಡೆ ಆಯ್ನ ಆಟ ಅರ್ನ ಮಗಿ ಆಯ್ನ ಶಿವರಾಮ್ ಪೂಜಾರಿ 22 ವರ್ಷದಿಂಚಿ ಅರ್ನ ಮುತಾಲಿಕಡೆ ಆಣ ಕರೀನ 2 ವರ್ಷದಿಂಚಿ ಅಮ್ಮ ಪುಷ್ಪಮ್ಮ ಬೊಕ್ಕ ಅರ್ನ ಜೋಕುಲ ಆಯ್ನ ಪ್ರದೀಪ್ ಪವಿತ್ರ ಪ್ರಮೋದ್ ಮೊಕಲ್ನ ಮುತಾಲಿಕಡೆ ಅಕಲ್ನ ಶಿವರಾಮ್ ಪೂಜಾರಿನ ಮೆಗ್ದಿನಕುಲ್ ಮಾತ ಸೇರಿದು ಮನ್ಪುನ ಈ ಆಟ ಅಕ್ಲನ ಪುದರ್ ಪಂದಿರ ತಪ್ಪಾಪುಂಡು ಅದಕ್ಕೋಸ್ಕರ ಗುಲಾಬಿ ಅಮ್ಮ ಬೊಕ್ಕ ಅಕ್ಲನ ಸಂಸಾರ ಹೊಸಟದಕಲು ವಾರಿಜ ಅಮ್ಮ ಬೊಕ್ಕ ಸಂಸಾರ ಕಾಂಜೂರ್ ಮಾರ್ಗ ಬೊಂಬೈದಕಲು ಇಮಲಾಂಟಿ ಬೊಕ್ಕ ಸಂಸಾರ ಕಲಮುಂಡ್ಕಿರ್ದಕಲು ಜಲಜಾಂಟಿ ಬೊಕ್ಕ ಸಂಸಾರ ಮಲಾಡ್ ಮುಂಬೈದಕಲು ಪದ್ಮಮ್ಮ ಎನ್ನಮ್ಮ ಬೊಕ್ಕ ಎನ್ನ ಪೊಪ್ಪ ಕೊಣಾಜೆ ಸುನಂದಮ್ಮ ಬೊಕ್ಕ ಸಂಸಾರ ಮಲಾಡ್ ಬೊಂಬೈದಕಲು ಸೊ 6 ಜನ ಮೆಗ್ದಿನಕಲು ಒಂಜಿ ಪಲಾಯೆ ಶಿವರಾಮ್ ಪೂಜಾರಿ ಮೊಕಲ್ನ ಪೂರ ಒಟ್ಟುಗ ಆತಿನ ಈ ಸೇವೆದ ಆಟ ಈ ವರ್ಷ 5ನೇ ವರ್ಷದ ಆಟ ಮಾತೆರ್ನ ಸಹಕಾರ ಜನ ಸಾಧ್ಯನೇ ಈತ್ ಮಲ್ಲ ಆಟ ಆಯರೆ ಈತ್ ವರ್ಷ ಕಂಟಿನ್ಯೂಸ್ ಆದ ಆಯರೆ ಮುಖ್ಯವಾದ ಕಟೀಲ್ದ ಕ್ಷೇತ್ರದ ಆಡಳಿತ ಮಂಡಲದಕ್ಕೆ ನಮ್ಮ ಧನ್ಯವಾದ ಪಂಡ್ರೆ ಇಷ್ಟಪಡಪ ಅಂಚನೆ ಮಾತಾ ಹಸ್ರಂಡನಕ್ಲೆ ಧನ್ಯವಾದ ಮೇಳದ ಸಂಚಾಲಕರಾದಿತ್ತಿನಾರು ಹಿರಿಯರಾಯನ ಕಲ್ಲಾಡಿ ವಿಠಲ್ ಶೆಟ್ಟಿರ್ ಅರೆಲ್ಲ ಒಂದು ನೆನಪು ಮಂತ ಒಂದು ಇತ್ತದ ಮೇಳದ ಸಂಚಾಲಕರಾಯನ ದೇವಿ ಪ್ರಸಾದ್ ಶೆಟ್ರು ಅಂಚ ಮಾತಾ ಆಜಿ ಮೇಳದಕ್ಕಲ್ಲ ನಮ್ಮ ಈ ಇಲ್ಲದ ಜಾಲಗ ಈ ಮಣ್ಣಿಗೆ ಬೈದೇರು ಸೊ ಆಜಿ ಮೇಳದಕ್ಲೆಗಳ ಕಲಾವಿದರ ನಕ್ಲಿಗೆ ಭಾಗವತರ ನಕ್ಲಿಗೆ ಅಂಚನೆ ಐಕ್ ಸಂಬಂಧಪಟ್ಟ ಪ್ರತಿಯೊಂದು ಬೇಲೆ ಮನ್ಪುನಕ್ಲೆಲ್ಲ ಒಂದು ಧನ್ಯವಾದ ಪನೊಂದು ಅಕಲ್ನೊಟ್ಟಿಗೆ ನಮ್ಮ ಊರ್ದಕಲ್ ಒಲ್ಲೇರು ಅಕಲ್ನ ಸಹಕಾರ ಪ್ರತಿಯೊಂದು ಏಟ್ಲ ಉಂಡು 2 ದಿನ ದುಂಬ ಅಕಲ್ ಬರ್ಪೇರು 2 ದಿನ ಬೊಕ್ಕ ಪೋಪೇರು ಅಕಲ್ ಅಣ್ಣ ಅಕಲ್ ತೂಯರ ತಿಕ್ಕುಜೇರು ಸೊ ಅಕಲ್ನೆಲ್ಲ ಸಹಕಾರ ಅಕ್ಲೆಲ್ಲ ಒಂದು ಧನ್ಯವಾದ ಪನೊಂದು ಎನ್ನ ಮೆಗ್ಗಿ ಪ್ರಮೋದ್ ಸೊ ಆ 16 ಜನ ಶುರುಕಾದ ನಮ್ಮ ಊರ್ದಕ್ಲಿಗೆ ಸನ್ಮಾನ ಮನ್ಪೋಡು ಬಂದು ಆ 16 ಜನ ಪುದರ್ ಲೆತ್ತ ಪನೋಡು ಬಂದು ಎನ್ನ ಮೈಕನ್ ಪ್ರಮೋದ್ಗೆ ಹ್ಯಾಂಡ್ ಓವರ್ ಮನ್ಪೆ ಒವೇ ಲೇಸು ಪೊರ್ಲಾವಡಂದಂಡ ಮಾತೆ ಒಂದು 10 ಜನ ಸೇರಿದು ಮಲ್ಪೊಡು ಬಂದ್ಪೇರು ಮುಲ್ತ ಎನ್ನ ಅಮ್ಮನ ಜನ್ಮದ ಪುಣ್ಯನದನ್ನ ಅರ್ನ ಪಪ್ಪನ ಮೆಗಿದಿಯಲ್ಲೂ ಪಕ್ಕ ಇಡೀ ಕುಟುಂಬ ಸೇರಿದು ಮಾತೆರ್ಲ ಈತ ವರ್ಷದಿಂಚಿ ಆಟೋನ್ ಗೊಬ್ಬ ಒಂದಲ್ಲೇರು ಅಕುಲ್ ಮಾತ ಹತ್ತಂದೆ ಈ ಮುಲ್ತ ಆಟ ಬಂಡ ಇದು ಕೈಯೂರಿಗೆ ಒಂಜಿ ಗೌಜಿ ದೇವಂಡ ಪ್ರತಿ ಊರಿಳ ಅಕ್ಕಲ್ನ ದಾಲ ಬೇಲೆ ಎತ್ತಂಡೆಲ್ಲ ಮುಲ್ತ ಒಂಜಿ ಏನ ಅಯ್ಯ ಶಿವರಾಮ್ ಪೂಜಾರಿ ಒಕ್ಕ ರುಕ್ಕಯ್ಯ ಪೂಜಾರಿ ಎಲ್ಲ ಎತ್ತಿರು ಬಂದು
ಮರ್ಯಾದೆ ಕೊಟ್ಟು ಮಾತೆಲ್ಲ ಮೂಲ ಪುಲ್ಯ ಕಾಣನೆ ಬತ್ತು ಬೆಂಪಿನ ಮಸ್ತ್ ಜನ ಒಳ್ಳೆ ಅಂಚ ಪುನಾಗ ಎಂಕುಲು ಒಂಜಿ ಊರ್ದಕ್ಲೆಗೆ ಒಂಜಿ ಐತ ಲೆಕ್ಕೋಡ ಅದು ಒಂಜಿ ಎಲ್ಲಿಯ ಮಟ್ಟದ ಒಂಜಿ ಸನ್ಮಾನ ಮಲ್ಪೊಡು ಬಂದು ಇಲ್ಲದ ಬರುವ ಅದು ನಿರ್ಧಾರ ಮಲ್ತದ ಅಂಚದು ಐಕ್ಬೋಡ ಅದು ಇತ್ತೆ ಆನಂದ್ ಶೆಟ್ರ್ ಸೂರ್ಯಂಜ ಕೋಟಿಯಾರ್ ಬಳಿಕೆ ಆರು ಎದುರು ಬರಡು ಅಂತ ಏನಂದಲ್ಲೇ ಬೊಕ್ಕ ಗೀತಾ ಶೆಟ್ಟಿ ಪಂಚಾಯತ್ ಅಧ್ಯಕ್ಷ ಯಾರು ಆರ್ಲ ಎದುರು ಬರಡು ಅಂತ ಏನಂದಿಲ್ಲ. ಸುರುಕಾದ ಲಿಪ್ಪುನಂದ ಅಂಡ ಪಾಟ್ಲ ರಾಮನ್ನೆ ಆರು ಎದುರು ಬರೋಡು. ಎನ್ನ ಅಜ್ಜರ್ನ ಕಾಲೂರು ದಿಂಚಿ ಮೇರು ಮುಲ್ತ ಅಟಿಲ್ದಲ್ಪ ಅಟ್ಕಳದಲ್ಪ ಏಪಲ ಬಣ್ಣ ಆರು ಇಜ್ಜರ್ನ ಅಂಡ ಅವು ಇಂಕ್ಲೆ ಒಂದು ದಾಣ್ಣ ಒಂಜಿ ಮಿಸ್ ಆತನೊಂದು ಅನ್ಪಿನ ಒಂಜಿ ಭಾವನೆ ಆತ್ ಮುಟ ಆರ್ನ ಒಂಜಿ ಪ್ರೆಸೆನ್ಸ್ ಉಪ್ಪಡು ಒಂದು ಇಂಕ್ಲೆ ಆಸೆ ಅಂಚೆದು ಉಪ್ಪನಾಗ ಆರು ಎದುರು ಬರೋಡು ಒಂದು ಕೇನೊಂದಲ್ಲ. ಹಾಂ ನೆಕ್ಸ್ಟ್ ಶ್ರೀಧರ್ ಶೆಟ್ರು ಆರ್ನ ಅನುಪಸ್ಥಿತಿ ಉಂಡು ಅಂಡಲ ಆರ್ಲ ಮಾತಿಕ್ಲ ಎದುರು ಬತ್ತದು ಸುಧಾರ್ಪನೆಟ್ಟು ಹಾರಿ ಪೂರೇಪಲ ಆರ್ನ ಅಂಡ ಆರು ಅನುಪಸ್ಥಿತಿ ಇತ್ತ ಅರ್ಜೆಂಟ್ ಬೇಲೆ ತಿನ್ನದಾದ್ರೆ ಒಡಿಗ ಪೋಯಿರು. ನೆಕ್ಸ್ಟ್ ಪದ್ಮ ಪೂಜಾರಿ ಮೇರ್ಲ ಎದುರು ಬರೋದಕ್ಕೆ ನಂದು. ನೆಕ್ಸ್ಟ್ ದಿವಂಗತ ಭೂಬ ಬಂಗೇರ ಮೇರ್ನ ಮಗೆ ಬಾಲಕೃಷ್ಣನೇ ಮೇರ್ ಭೂಬ ಬಂಗೇರ ಎನ್ನ ಅಜ್ಜೇರ್ನ ಕಾಲುಡುಪುನಾಗ ಮುಲ್ತ ಅಟ್ಕಳದ ಒಂದು ಅಟಿಲ್ ಮಲ್ಪುನ ಆರೆ ಮಲ್ತೊಂದಿತ್ತೀನಿ ಎನ್ನ ಅಜ್ಜೇರ್ ತೀರ್ಬೋಯ್ನ ಮುಟ ಆರೆ ಒಕ್ಕ ಆರು ತೀರಿ ಹೋಯ್ ಬಕ್ಕ ಸೂರ್ಯ ರಾಮನ್ಯ ಆರು ಅಟಿಲ್ ಮಲ್ಪರಿಸ್ರು ಮಲ್ತೇರು. ಅಂಚ ಮೇರ್ಲ ಮುಲ್ಪ ಈ ಕರೆತ್ತ ಕೈಯೂರ್ಜಿ ಮಾದಿ ಆಯ್ತ ಸೇವೆನ್ಲ ಐತ ಮಲ್ತೊಂದುಳ್ಳೇರು. ನೆಕ್ಸ್ಟ್ ಸದಾಶಿವನ್ನೇ ಮೇರ್ಲ ಅಂಚನೆ ಮುಲ್ತ ಒನಸ್ದಲ್ಪ ಮಾತಿಕ್ಲ ಸೇರ್ನಾರು ಅಂಚ ದಾರ್ಲೆ ಎದುರು ಬರೋಡು ಕೇನೊಂದಲ್ಲೇ ಸದಾಶಿವನ್ನೇ. ಹಾಂ ಆರ್ಲ ಇತ್ತ ಇಜ್ಜೇರು. ದಿವಂಗತ ಕುಕ್ರ ಮೂಲ್ಯ ಆರ್ ನಮಗೆ ಭೋಜನ ಮೂಲ್ಯ ಆರ್ಲ ಎದುರು ಬರೋಡು ಕೇನೊಂದಲ್ಲೇ. ಸುರುಕಾದ ಗುಲಾಬಿ ಮಾಮಿ ಹರಣ್ಲೆ ತೊಂದಲ್ಲ. ಅಂಚನೆ ಅಮ್ಮ ಎನ್ನಮ್ಮ ಬೊಕ್ಕ ಗುಲಾಬಿ ಮಾಮಿ ಮಾತೆರ್ಲೆ ಎದುರು ಬರ್ತದು ಸನ್ಮಾನ ಮಲ್ಪಡು ಏನಂದಲ್ಲಿ ಇಲ್ಲ ಸನ್ಮಾನ ಮಲ್ಪರ ಮಕ್ಕಳಿಗೆ ಸೇರಿ ಆನಂದ್ ಶೆಟ್ರ್ ಇಲ್ಲ ಒಂದು दिले दिले ఆనంద్ శెట్టర్ మీరు ఇన్న అజ్జీర్న ఒక అయ్యన కాలూరు దించి మీరు ప్రతి ఆటోకుల ములతలు ఎత్తినెక్ ఇడబత్ ఏపల సేర్నారు
ಅಂಚ ಆರೆಗ್ಲ ಒಂಜಿ ಸನ್ಮಾನ ಇಲ್ಲದ ಲೆಕ್ಕ ಮಲ್ತೊಂದಿಲ್ಲ. ಧನ್ಯವಾದ ಮಾತಿರಿಗ್ಲ ಕಟೀಲ್ ದೆಪ್ಪೆ ಉಲ್ಲಾಲ್ದಿ ಏಪಲ ಈಗಲ್ಲ ಕೈ ಬಿಡಾಯರು ಬಂದಕ್ಕೆ ಹಾಂ ನೆಕ್ಸ್ಟ್ ದಿವಂಗತ ಬಾಡು ಪೂಜಾರಿ ಅವ್ರನ್ನ ಮಗೆ ಸುಕುಮಾರ್ ಅಲ್ಲ ಎದುರು ಬರೋಡು ಕೇನಂದಲ್ಲಿ ಅವ್ರನ್ನ ಬಡಿದಿ ರತ್ನಕ್ಕ ಆರು ಎದುರು ಬದ್ರು ಕೇನಂದಲ್ಲಿ ದಿವಂಗತ ಸೇಸಪ್ಪ ಮೂಲ್ಯ ಅವ್ರನ್ನ ಮಗೆ ರಮಣಂದ ಆರ್ಲೆ ಎದುರು ಬರೋಡು ಕೇನಂದಲ್ಲಿ ದಿವಂಗತ ನಾರಾಯಣ ಮೂಲ್ಯ ಅವ್ರ ನಮಗೆ ಏದು ಮೂಲ್ಯ ಅರ್ಲ ಎದುರು ಬರೋಡೊಂದಿಗೆ ಏನಂದಲ್ಲ ಡೊಂಬಯ್ಯ ಮೂಲ್ಯ ಆರ್ಲ ಎದುರು ಬರೋಡೊಂದಿಗೆ ಏನಂದಲ್ಲೇ ಬೊಕ್ಕರಿ ವಿಶೇಷವಾದ ಬಂಡ ಸಿದ್ದಪ್ಪನ್ನೇ ಆರು ಈ ಇಲ್ಲಡ್ ಕರೀನ 14 ವರ್ಷದಿಂಚಿ ಮೂಲ ಮೇಲೆ ಬಂತೊಂದುಲ್ಲೇರೆ ಆರ್ಲ ಅರಣ್ಯ ಎದುರ್ಲೆತ್ತೊಂದಲ್ಲೇ ಹಾಂ ದಿವಂಗತ ಕಾಪಿರ ಮೂಲ್ಯ ಆರು ನಮಗೆ ರಮಣಾಂದ ಮೂಲ್ಯ ಆರ್ಲ ಬರೋದೊಂದಿಗೆ ನಂದಲ್ಲಿ ದಿವಂಗತ ದಾಸಮೂಲ್ಯ ಆರು ನಮಗೆ ಗೋಪಾಲನ್ನೇ ಮೇರ್ಲ ಎಂಕಲ ಮಸ್ತ್ ವಿಶೇಷ ಜನ ಮುಲ್ತದಾದ ಲೇಸ್ ದೆಪ್ಪುನಂಡಲ ಎಂಕ್ಲಿಗೆ ಮೇರು ಮಾತೆಕ್ಲ ಬೋಡೆ ಅಂಚದ ಉಪ್ಪುನಾಗ ಅರೆನ್ಲ ಎದುರ್ಲೆತ್ತೊಂದಲೆ ನೆಕ್ಸ್ಟ್ ದಿವಂಗತ ಭೋಜ ಮೂಲ್ಯ ಆರು ನಮಗೆ ದಂಡರಾಜ್ ಆರ್ಲ ಎದುರು ಬರೋದೊಂದಿಗೆ ಏನಂದಲ್ಲೇ ಮೇರ್ಲ ಅಂಚೆನೆ ಎಂಕಲ್ನ ವಾ ಲೇಸಗ್ಲ ಎಂಕಲ್ ಲೆಪ್ಪಡೊಂದಿಜ್ಜಿ ಮೇರೇನ್ ಆರು ಎದುರು ಬರ್ತದ ಮತ್ತೆ ಕಣ್ಲೆ ಕಣ್
ಮೊಕ್ಲೆಗ್ಲ ಕಟಿಲ್ ದಪ್ಪೆ ಉಲ್ಲಾಲ್ದಿ ಎಪಲ ಕಾತೊಂದು ಉಪ್ಪಾಡು ಪಂದಕ್ಕೇನೊಂದಲ್ಲ ಮೊಕುಲ್ ಮಾತ ಅತ್ತಂದೆ ಮೂಲ ಬೆಂತಿನ ಕೊಲ್ ಮಸ್ತ್ ಜನ ಒಳ್ಳೆಯರು ಎಕ್ಕಲು ಎನ್ನ ಅಜ್ಜೇರ್ನ ಕಾಲೋಡ್ದಿಂಚಿ ಬೊಕ್ಕ ಅಯ್ಯನ ಕಾಲೋಡ್ದಿಂಚಿ ಬರೋಂತಿನ ಕ್ಲೇನ್ ಮಾತ್ರ ಇಂಗ್ಲ ಒಂಜಿ ಎದುರು ಹೊತ್ತು ಅಕ್ಲೇನು ಸನ್ಮಾನ ಮಲ್ಪಡು ಬಂದು ನಿರ್ಧಾರ ಮಲ್ತಿದ್ದೀನಿ ಮೊಕುಲ್ ಮಾತ್ರ ಅತ್ತಂದೆ ಸುಮಾರು ಯಾನ್ ಪೈಲ ಕಣೆ ಸುಮಾರು ಜನ ಒಳ್ಳೆಯರು ಅಂಡ ಎರೆಗ್ಲ ಬೇಜಾರ್ದಲ್ಲ ಆವಾರ ಬಲ್ಲಿ ನನ್ನೆಲ್ಲ ದುಮ್ಮುಗ್ಲ ಇಂಚಿನೇ ಈ ಇಲ್ಲದ ಆಟೋಗು ಮಾತೆರ್ಲ ಸೇರ್ದು ಒಕ್ಕೊಂಜಿದಾದ ವಿಶೇಷ ಪಂಡ ಎನ್ನ ಅಯ್ಯನ ಕಾಲೋಡ್ದಿಂಚಿ ಮೂಲು ಮಾತೆರ್ಲ ಒವೇ ಜಾತಿ ಮತ ಭೇದ ದಾಲದ ಅಂತ ಮಾತೆರ್ ಸೇರ್ದು ಪೂರೆಲ್ಲ ಸೂರ್ಯಂಜದ ವತಿನ ತಿವಾರು ಕುತ್ತೆತ್ತೂರು ಮಾತೆರ್ ಸೇರ್ದು ಮೂಲ ಆಟ ನಡಪುಣು ಇಂಚೆನೆ ನನ್ನ ದುಂಬುಗ್ಲ ಈಕಲ್ಲ ಮಾತೆರ್ನ ಆಶೀರ್ವಾದ ಇತ್ತದು ಈ ಇಲ್ಲ ಆಟ ನಡಪುಡು ಅಂಚನೆ ಕಟಿಲ್ ದಪ್ಪೆ ಉಲ್ಲಾಲ್ದಿ ಎಂಕಲ್ಲ ಕೈಡ್ದು ಮಲ್ಪಾವೇರು ಬಂದು ಧೈರ್ಯಲ್ಲ ಇಂಕ್ಲೆಲ್ಲ ಉಂಡು ನೆಕ್ಸ್ಟ್ ಇಂಕುಲು 4 ಜನ ಕಟೀಲ್ದ ವೇಷಧಾರಿ ನಕ್ಲೆ ಸನ್ಮಾನ ಮಲ್ಪಡುದಿಲ್ಲ ಅವೇನು ಸಂಜಿತನೇನು ಮಲ್ತು ಇದು ಬಂತು ಟೆಕ್ನಿಕಲ್ ರೀಸನ್ ಇತ್ತು ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಸುರುಕು ಬಂದೀನಿ ಸನ್ಮಾನ ಇತ್ತು ಯಕ್ಷಗಾನದ ಕಲಾವಿದರ ನಕ್ಲಿಗೆ ಸನ್ಮಾನ ಮಾಡ್ಬೋದು ಆ ಸನ್ಮಾನ ಪತ್ರ ಓದರೆ ಕೊಂಚ ಭಾಗ್ಯ ಸೊ ಸುರುಕಾದ ಶ್ರೀ ಶ್ರೀಧರ ಪೂಜಾರಿ ಪಂಜಾಜೆ ಉಲ್ಲೇರ ಶ್ರೀಧರಣ್ಣ ಹಾಂ ಸೊ ಯಕ್ಷಲೋಕದ ಪ್ರತಿಭಾನ್ವಿತ ಕಲಾವಿದೆ ಶ್ರೀ ಶ್ರೀಧರ ಪೂಜಾರಿ ಪಾಂಜಾಜೆ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀಯುತ ಕೋಟ್ಯಪ್ಪ ಬಂಗೇರ ಹಾಗೂ ರಾಧಮ್ಮ ದಂಪತಿಗಳ ಸುಪುತ್ರರಾಗಿ ತಾರೀಕು 8/6/1961 ಪಾಂಜಾಜ ಮನೆಯಲ್ಲಿ ಜನಿಸಿ ತಾವು ತಮ್ಮ ಪ್ರೌಢ ಶಿಕ್ಷಣ ಮುಗಿಸಿ ಕರಾವಳಿ ಗಂಡುಕಲೆಯಾದ ಯಕ್ಷಗಾನಕ್ಕೆ ಆಕರ್ಷಿತರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಯಕ್ಷಗಾನ ದಶಾವತಾರ ಶ್ರೀ ಕೆ ಗೋವಿಂದ ಭಟ್ ಹಾಗೂ ಯಕ್ಷಗಾನ ಶ್ರೀ ದಿವಾಣ ಶಿವಶಂಕರ ಭಟ್ ಅವರ ಶಿಷ್ಯರಾಗಿ ಸೇರಿಕೊಂಡು ಯಕ್ಷ ವಿದ್ಯಾರ್ಜನೆ ಮಾಡಿದಿರಿ. ಯಕ್ಷರಂಗ ಯಜಮಾನರೆಂದು ಮಾನಿಸಲ್ಪಟ್ಟ ಶ್ರೀ ಕಲ್ನಾಡಿ ವಿಠ್ಠಲ ಶೆಟ್ಟಿ ಅವರ ಸಂಚಾಲಕತ್ವದ ಶ್ರೀ ಕಟೀಲು ಮೇಳಕ್ಕೆ 1984ರಲ್ಲಿ ಸೇರಿಕೊಂಡು ಹಿರಿಯ ಕಲಾವಿದರಾದ ಶ್ರೀ ರಾಜೀವ ಶೆಟ್ಟಿ ಅಜಕಾರ್ ಇವರ ಸಹಕಾರದ ಯೋಗ್ಯ ವೇಷಧಾರಿಯಾಗಿ ರೂಪುಗೊಂಡು ಕಲಾಸೇವೆಗೈಯುತ್ತಿರುವ ತಮಗೆ ಈ ಸನ್ಮಾನ. ಪ್ರತಿಭಾ ಸಂಪನ್ನರೇ, ಸುಮಾರು 40 ವರ್ಷಗಳಿಂದ ಶ್ರೀ ಕಟೀಲು ಭ್ರಮರಾಂಬಿಕೆಯ ಪಾದಗಳಿಗೆ ಅಡ್ಡಬಿಡುವುದು ಕಲಾಸೇವೆಗೈಯುತ್ತಿರುವ ನೀವು ತಾವು ಮಹಾವಿಷ್ಣು ಆಗಿ ಆವಿರ್ಭಜಿಸಿ ಮೇದಿನಿ ನಿರ್ಮಾಣ ಮಾಡಿದ್ದೀರಿ. ರಾಮರಕ್ಷ ಮಂತ್ರದ ಬಲಗೊಂಡು ಪಾವಮಾನಿಯಾಗಿ ಲಂಕೆಯನ್ನು ವಿಜೃಂಭಿಸಿದ್ದೀರಿ. ಮುಖ ಸಂರಕ್ಷಣೆ ಮಾಡಿದ ಶ್ರೀರಾಮನಾಗಿ ಸೀತೆಯನ್ನು ವಿವಾಹವಾದಿರಿ. ಮಿಂಚಿನ ಸಂಚಾರದ ಚಂಡಮುಂಡರಾಗಿ ಲೋಕಕ್ರಯ ನಡುಗಿಸಿದಿರಿ. ಹೀಗೆ ಸಮದೃಷ್ಟಿ ಕಾಲದ ಯಕ್ಷಗಾನ ಸತ್ವಶಾಲಿಯಾಗಿ ನಾಟ್ಯಾಂಗಕ್ಕೆ ಇರುವ ಸತ್ವವನ್ನು ಶಕ್ತಿಯನ್ನು ಹೊರಗಡೆಯಲು ಪ್ರಬಲ ಪಾಂಡಿತ್ಯ ತಮ್ಮದು. ತಮ್ಮ ಅಭಿನಯದ ಒಂದೊಂದು ಪಾತ್ರ ದೃಶ್ಯವೂ ದೃಶ್ಯ ಕಾವ್ಯವಾಗಿದೆ. ಬದುಕನ್ನು ಬಂದೂರಗೊಳಿಸು ಕೃಷಿ ಕಾಯಕದ ಜೊತೆ ಯಕ್ಷರಾಧನೆ ಮಾಡುತ್ತಾ ಮೇಳದ ಪ್ರಬಂಧಕರಾಗಿ ಸೇವೆ ಸಲ್ಲಿಸುತ್ತಾ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ತಮ್ಮ ಶ್ರಮ ಮೆಚ್ಚುವಂಥದ್ದು. ನಮ್ಮ ಆರಾಧ್ಯ ದೇವರಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಶಿಬರೂರು ಕೊಡಮಣಿತಾಯ ಆರೋಗ್ಯ, ಆಯುಷ್ಯ, ಸುಖ ಸಂಪತ್ತುಗಳನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ಪುಷ್ಪಾ ಶಿವರಾಮ್ ಪೂಜಾರಿ ಹಾಗೂ ಮಕ್ಕಳು, ಶಿವರಾಮ್ ಪೂಜಾರಿ ಅವರ ಸಹೋದರಿಯರು. ಅಂಚನೆ ಕುಡೊಂಜಿ ಮಲ್ಲ ಸೇವಕರಾಯನ ಶ್ರೀ ಬಲಿಪ ಶಿವಶಂಕರ ಭಾಗವತರು ನಾನು ಸುರುಕು ಪಣ್ಣಲಕ ತುಳುಲ ಕನ್ನಡ ಒಂಚೂರು ಮಿಕ್ಸ್ ಹಾಕೊಂಡು ದಯದಿದೆ ಕ್ಷಮೆ ಒಪ್ಪಾಡು. ಯಕ್ಷಲೋಕದ ಪ್ರತಿಭಾನ್ವಿತ ಕಲಾವಿದರಾಯನ ಶ್ರೀ ಬಲಿಪ ಶಿವಶಂಕರ ಭಾಗವತರಿಗೆ ಈ 50ನೇ ವರ್ಷದ ನಮ್ಮ ಯಕ್ಷ ಸೇವೆಡು ಒಂಜರಿಗೆ ಸನ್ಮಾನ ಮನ್ಪೋಡು ಬಂದ ಮಾಸೆ ಅದನ್ನ ಸನ್ಮಾನ ಪತ್ರ ಇಂಚೊಂಡು ತೆಂಕುತಿಟ್ಟು ಯಕ್ಷಗಾನ ರಂಗ ಭೀಷ್ಮ ಮಹಾಭಾಗವತ ದಿವಂಗತ ಬಲಿಪನಾರಾಯಣ ಭಾಗವತ ಮತ್ತು ದಿವಂಗತ ಜಯಲಕ್ಷ್ಮಿ ದಂಪತಿಗಳ ಸುಪುತ್ರರಾಗಿ ತಾರೀಕು 20/5/1972 ಜನಿಸಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಬೆಟ್ಟು ಗ್ರಾಮದಲ್ಲಿ ಪಡೆದು 15ನೇ ವರ್ಷದಲ್ಲಿ ಜಾಗಟೆ ಸದ್ದಿಗೆ ತಲೆಬಾಗಿ ತೀರ್ಥರೂಪರಿಂದ ಎಲ್ಲವನ್ನೂ ಕಲಿತು ಮುಂದೂಲಡು ಆರಂಭಿಸಿದಿರಿ. ಹಿರಿಯ ಕಲಾವಿದರಾದ ಶೇಣಿ, ಪೆರ್ಲಾ, ತೆಕ್ಕಟ್ಟೆ, ಸಾಮಗ ಮೊದಲಾದ ಕಲಾವಿದರ ಒಡನಾಟದಲ್ಲೂ ಆಳಿಕೆಯ ರಾಮರೈ, ಚಂದ್ರಗಿರಿ ಬಾಬು, ಬಣ್ಣದ ಮಾಲಿಂಗ, ಪಟ್ರೆ, ಚಂದು,
ಹೀಗೆ ಹಲವು ಹಿರಿಯರೊಂದಿಗೆ ಆಟಗಳನ್ನು ಭಾಗವಹಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ. ನಿಡ್ಲೆ ನರಸಿಂಹ ಭಟ್ಟರ ಶಿಷ್ಯರಾಗಿ ಹಲವು ಅನುಭವಗಳನ್ನು ಪಡೆದಿರಿ. ದಿವಾಣ, ಚಿಪ್ಪಾರು, ಪೆರುವಾಯಿ, ನಾರಾಯಣ ಭಟ್ ಮುಂತಾದವರ ಒಡನಾಟದಿಂದ ಮೆರೆದಿರಿ. ಹಿರಿಯರು ಮತ್ತು ಕಿರಿಯರೊಂದಿಗೆ ಬೆರೆತು ಬಲಿ ಪರಂಪರೆಯ ಸಮರ್ಥ ಉತ್ತರಾಧಿಕಾರಿ. ಕಟೀಲು ಮೇಳದ ಪ್ರಧಾನ ಭಾಗವತರಾಗಿ ಬಲಿತ ಶೈಲಿಯ ಸೊಗಸನ್ನು ಪಸರಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ. ದೇಶ ವಿದೇಶಗಳಲ್ಲೂ ಕಲಾರಸಿಕರಿಗೆ ಗಾನಸುದೆಯ ಅಮೃತ ಸಿಂಚನವನ್ನು ಉಳಿಸಿದ್ದೀರಿ. ಇನ್ನು ಹಲವು ದಶಕಗಳ ಕಾಲ ನಿಮ್ಮ ಸೇವೆ ಯಕ್ಷಗಾನ ರಂಗದಲ್ಲಿ ಸಲ್ಲುತ್ತಾ ಇರಲಿ. ನಮ್ಮ ಆರಾಧ್ಯ ದೇವರಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಶಿಬರೂರು ಕೊಡಮಂತಾಯ ತಮ್ಮ ಆರೋಗ್ಯ, ಆಯುಷ್ಯ, ಸುಖ ಸಂಪತ್ತುಗಳನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಿಮಗೆ ಇಂದು ಅರ್ಪಿಸಲು ಶ್ರೀಮತಿ ಪುಷ್ಪಾ ಶಿವರಾಮ್ ಪೂಜಾರಿ ಮತ್ತು ಮಕ್ಕಳು ಹಾಗೂ ಶಿವರಾಮ್ ಪೂಜಾರಿ ಅವರ ಸಹೋದರಿಯರು. ಅಂಚನೆ ನೆಕ್ಸ್ಟ್ ಕಲಾವಿದರು ಶ್ರೀ ಉಮೇಶ್ ಸಾಲಿಯಾನ್. ಯಕ್ಷಲೋಕದ ಪ್ರತಿಭಾನ್ವಿತ ಕಲಾವಿದರೇನ ಶ್ರೀ ಉಮೇಶ್ ಸಾಲಿಯಾನ್. ಇಂದು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ ಮಂಗಳೂರು ತಾಲೂಕಿನ ಕುಪ್ಪೆಪದವಿನ ದಿವಂಗತ ರಾಮ ಮಡಿವಾಳ ಮತ್ತು ಲೀಲಾವತಿ ದಂಪತಿಗಳ ಹಿರಿಯ ಮಗನಾದ ಉಮೇಶ್ ಸಾಲಿಯಾನ್ ರವರು ಯಕ್ಷರಂಗದ ಅತೀವ ಸೆಳೆತದಿಂದ 7ನೇ ತರಗತಿಯಲ್ಲಿಯೇ ಭಾಗವತ ಶ್ರೀ ಬಲಿಪನಾರಾಯಣ ಭಾಗವತರಿಂದ ಯಕ್ಷಗಾನ ಪಾಠ ಪ್ರಾರಂಭಿಸಿ ನಂತರ ಬಜಿಪೆಯ ದೇರಣ್ಣರಿಂದ ನಾಟ್ಯ ತರಬೇತಿ ಬಣ್ಣದ ಮಾಲಿಂಗ, ಸುಬ್ರಾಯ ಪಾಟಾಲಿ, ರಂಜಾಲ ರಾಮಕೃಷ್ಣರಾವ್ ಮತ್ತು ಗೇರುಕಟ್ಟೆ ಗಂಗಯ್ಯ ಶೆಟ್ಟಿ ಮುಂತಾದ ಮಹಾನ್ ಕಲಾವಿದರ ಗರಡಿಯಲ್ಲಿ ಪಳಗಿ ತಾವೇ ಭಾಗ್ಯಶಾಲಿ. ಪ್ರಾರಂಭದಲ್ಲಿ ಅಲ್ಲಲ್ಲಿ ಸಿಕ್ಕಂಥ ಅವಕಾಶಗಳಲ್ಲಿ ಪಾತ್ರ ನಿರ್ವಹಿಸಿ ಅನುಭವ ಪಡೆದು ತಾವು 1987ರಲ್ಲಿ ಕಟೀಲು ಮೇಳವನ್ನು ಸೇರಿ ನಂತರ 17 ವರ್ಷಗಳ ಕಾಲ ವಿಭಿನ್ನ ವೇಷಗಳಲ್ಲಿ ಮಾಡುತ್ತಾ ತನ್ನ ಯಕ್ಷ ಪ್ರತಿಭೆಯನ್ನು ಪ್ರದರ್ಶಿಸಿದ್ದೀರಿ. ದೇವಿ ಮಹಾತ್ಮೆಯ ಮಹಿಷಾಸುರ, ವಿದ್ಯುನ್ಮಾಲಿ, ನಿಶುಂಭ, ಧೂಮ್ರಾಕ್ಷ, ಕೈಟಾಬ, ವರಾಹ, ಕುಂಭಕರ್ಣ, ಭೀಮ, ಪುರುಷ ಮೃಗ, ಘೋರ ಗರುಡ ಹೀಗೆ ಹಲವಾರು ಪಾತ್ರಗಳನ್ನು ನಿರ್ವಹಿಸಿದ್ದೀರಿ. ಉಳ್ಳಾಲ ಚೀರುಂಬ ಭಗವತಿ ಮೇಳ, ಕುಪ್ಪೆ ಪದವಿನ ದುರ್ಗೇಶ್ವರಿ ಯಕ್ಷಗಾನ ಮಂಡಳಿ, ಇರುವೈಲು ಶ್ರೀ ದುರ್ಗಪರಮೇಶ್ವರಿ ಮೇಳಗಳಲ್ಲಿಯೂ ಕಲಾಸೇವೆಗೈದು ತಾವು ಈಗ ಕಟೀಲು ಮೇಳದಲ್ಲಿ ಅತ್ಯುತ್ತಮ ವೇಷಧಾರಿಯಾಗಿ ಜನಪ್ರಿಯರಾಗಿದ್ದೀರಿ. ತಮ್ಮ ಜನ್ಮಭೂಮಿ ಹತ್ತಿರದ ವಾಮಂಜೂರು ತಿರುವೈಲು ಸಂಕೇಶ್ವರ ಬಳಿ ಆಗಿದ್ದರೂ ಕರ್ಮಭೂಮಿ ಕುಪ್ಪೆ ಪದವಿನಲ್ಲಿ ವಾಸವಾಗಿದ್ದು ಇಲ್ಲಿ ಅಪಾರ ಪ್ರೇಕ್ಷಕರನ್ನು ಹೊಂದಿರುವ ಕೀರ್ತಿ ತಮ್ಮದು. ಇನ್ನು ಹಲವು ದಶಕಗಳ ಕಾಲ ನಿಮ್ಮ ಸೇವೆ ಯಕ್ಷಗಾನದಲ್ಲಿ ಸಲ್ಲುವಂತಾಗಲಿ. ನಮ್ಮ ಆರಾಧ್ಯ ದೇವರಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಶಿಬರೂರು ಕೊಡಮಣಿತಾಯ ದೇವರು ತಮಗೆ ಆಯುರಾರೋಗ್ಯ, ಸಂಪತ್ತು, ಸುಖ ಸಂಪತ್ತುಗಳನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಇವತ್ತು ನಿಮಗೆ ನೀಡಲು ಇಚ್ಛಿಸುತ್ತಿದ್ದೇವೆ. ಶ್ರೀಮತಿ ಪುಷ್ಪಾ ಶಿವರಾಮ್ ಪೂಜಾರಿ ಹಾಗೂ ಮಕ್ಕಳು, ಶಿವರಾಮ್ ಪೂಜಾರಿ ಸಹೋದರಿಯರು ಹಾಗೂ ನಮ್ಮ ಮಕ್ಕಳೇ ಆಯ್ನ, ನಮ್ಮಾರೇ ಆಯ್ನ, ನಮ್ಮ ಊರ್ದಾರೆ ಆಯ್ನ ಕುಡೊಂಜಿ ಮಹಾನ್ ಯಕ್ಷಗಾನ ಕಲಾವಿದರು ಶ್ರೀ ನಿತಿನ್ ಆಚಾರ್ಯ. ಇವರು ನಮ್ಮಾರೇ ಇತ್ತೆ ತುಯ್ಯಾರಿರ ಅಕ್ಲೇನು ಶ್ರೀ ನಿತಿನ್ ಆಚಾರ್ಯ ಇವರಿಗೆ ಇಂದು ಸಮರ್ಪಿಸುವ ಸನ್ಮಾನ ಪತ್ರ. ಸೂರಿಂಜ ಜಗದೀಶ್ ಆಚಾರ್ಯರ ಮತ್ತು ಬೇಬಿ ಇವರ ಪುತ್ರನಾಗಿ 3/6/1991ರಲ್ಲಿ ಸೂರಿಂಜೆಯಲ್ಲಿ ಜನಿಸಿದ್ದು ಬಾಲದಲ್ಲಿಯೇ ಯಕ್ಷಗಾನದ ಆಸಕ್ತಿ ಹೊಂದಿದ್ದು ತನ್ನ ವಿದ್ಯಾಭ್ಯಾಸವನ್ನು 10ನೇ ತರಗತಿಯಲ್ಲಿ ಮೊಟಕುಗೊಳಿಸಿ ಯಕ್ಷಗಾನ ತನ್ನ 10ನೇ ವಯಸ್ಸಿನಲ್ಲಿಯೇ ರಂಗಪ್ರವೇಶ ಮಾಡಿದ್ದು ಇವರು ಪ್ರಥಮ ತಂದೆ ಇವರ ಗುರುವೇ ಆಗಿರ್ತಾರೆ. ನಂತರ ತಮ್ಮ ಕಲೆಗಳನ್ನು ಕಂಡು ಶ್ರೀ ರಾಮಚಂದ್ರ ಮುಲ್ಕಿ ಶ್ರೀ ಪಾತ್ರಧಾರಿ ಇವರು ತಮ್ಮನ್ನು ಬಪ್ಪನಾಡು ಮೇಳಕ್ಕೆ ಸೇರ್ಪಡೆಗೊಳಿಸಿದ್ದರು. ಸತತ 4 ವರ್ಷಗಳ ಕಾಲ ಬಪ್ಪನಾಡು ಮೇಳದಲ್ಲಿ ತಿರುಗಾಟ ಮಾಡಿದ್ದು ತದನಂತರ ಕಟೀಲು ಮೇಳದಲ್ಲಿ 18 ವರ್ಷಗಳಿಂದ ಕಲಾಸೇವೆ ಮಾಡುತ್ತಾ ಚಂಡಮುಂಡ, ಮಧುಕೈಟಪ, ವಿದ್ಯುನ್ಮಾಲಿ, ರಾಮ, ಕೃಷ್ಣ, ಶಿಶುಪಾಲ, ಲಕ್ಷ್ಮಣ, ಶುಂಭ, ನಿಶುಂಭ, ಬ್ರಹ್ಮ, ವಿಷ್ಣು ಇಂತಹ ಹಲವು ಪಾತ್ರಗಳಲ್ಲಿ ಗುರುತಿಸಿಕೊಂಡಿದ್ದೀರಿ. ರಕ್ತಬೀಜ, ಹಿರಣ್ಯಾಕ್ಷ, ಇಂದ್ರಜಿತ್ ತಮ್ಮ ಯಕ್ಷಗಾನ ಕಲೆಯನ್ನು ಗುರುತಿಸಿ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪಡೆದಿದ್ದೀರಿ. ನಿಮ್ಮ ಅಪೂರ್ವ ಸಾಧನೆಯನ್ನು ನಿರಂತರವಾಗಲಿ. ನಮ್ಮ ಆರಾಧ್ಯ ದೇವರಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಶಿಬರೂರು ಕೊಡಮಣಿತಾಯ ತಮಗೆ ಆಯುರಾರೋಗ್ಯ, ಸುಖ ಸಂಪತ್ತುಗಳನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಿಮಗೆ ಅರ್ಪಿಸಲು ಇಚ್ಛಿಸುತ್ತಿದ್ದೇವೆ. ಶ್ರೀಮತಿ ಪುಷ್ಪಾ ಶಿವರಾಮ್ ಪೂಜಾರಿ ಮತ್ತು ಮಕ್ಕಳು, ಶಿವರಾಮ್ ಪೂಜಾರಿ ಅವರ ಸಹೋದರಿಯರು. ಅಂಚನೆ ನಮ್ಮೊಟ್ಟಿಗೂ ಶಿಬರೂರು ಗುತ್ತದ ಉಮೇಶ್ ಎಂ ಶೆಟ್ಟಿಯಾರ್ ಬೈದೇರಿಗೆ ಅರ್ನ ಉಪಸ್ಥಿತಿಗೆ ಎಲ್ಲ ನಮ್ಮ ಗೌರವಿಸ ಒಂದು ಸಾರಿ
ದಯದೀದಿ ಕ್ಷಮೆ ಒಪ್ಪಡು ಒಂಜಿ 10-15 ನಿಮಿಷ ಒಂಚೂರು ನಾಡು. ಸೊ ವಿಶೇಷವಾಯಿನ ವರ್ಷ 5ನೇ ವರ್ಷಕ್ಕೆ ಒಂದು ಎಲ್ಲ ರೀತಿಯ ಒಂದು ಸನ್ಮಾನ ಅದನ್ನ ನಕಲ ಗುರುತಿಸ ಬಂದು ನಮ್ಮ ಒಂದು ಆಶಯ ಇನಿಕ್ ಈಡೇರಂಡು ಬೈದಿನ ಮಾತೆರಿಗಳ ಕುಡೋರ ಸ್ವಾಗತ ಮತ್ತೊಂದು ಯಕ್ಷದ ಕಲಾಭಿಮಾನಿಗಳು ಅದು ಪೋಡು ನಿಕಲು ಇದನ್ನ ಈತ ದೂರ ಬರ್ರೆ ಸಾಧ್ಯ ಇಜ್ಜಿ ಪೂರ ಎಲ್ಲ ನಮ್ಮ ಕುಟುಂಬದ ಮಿತ್ತ ಅಭಿಮಾನದ ಬೈದಾರು ನನ್ನ ದುಂಬುಗಳ ಬರೋಡು ಅಂಚನೆ ಸನ್ಮಾನ ಮಕ್ಕಳ ಮಂತಿನಕಲಿಲ್ಲ ನಿಖಲ್ನ ಸಹಕಾರ ನಮಗೆ ದುಂಬುಗಳು ಉಪ್ಪಡು ನಿಖಲ್ನ ಆರೋಗ್ಯ ಆಯುಷ್ಯ ಸಂಪತ್ತು ಸುಖ ದುಂಬುಗಳ ಇಂಚಿನ ಉಪ್ಪಡು ಬಂದ ದುರ್ಗಾ ಪರಮೇಶ್ವರಿ ಅಮ್ಮಡಕ್ಕೆ ಏನೊಂದು ಮಾತೆರಿಗಳ ಈ ಒಂದು ಅವಕಾಶ ಕೋರ್ನೇಕೆ ಕಟೀಲ್ದ ಆಡಳಿತ ಮಾಡಿದ ಅವಕಾಶ ಕೋರ್ನೇಕೆ ಧನ್ಯವಾದ ಬಂದೊಂದು ಮಾತೆರಿಗಳ ಸೊಲ್ಮೇನು.
ಜ್ಞಾನದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನ್ಯು ವೀರಪೂರ್ಣನ ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಬದಲಿಸಿ ಮನುಷ್ಯ ರೂಪವನ್ನು ತಾಳಿಗೆ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗಲೇ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನಾಚರಿಸುವಂತಹ ಸ್ಥಳದಲ್ಲಿ ಈ ಸ್ಪರ್ಶಕ ತಪಸ್ಸನ್ನಾಚರಿಸ ಸರಿಯಲ್ಲ. ಇದು ಸ್ಥಳವೇ ನಮಗೆ ಆಗಲಿಕ್ಕಿಲ್ಲ. ಹೊಸ ಸ್ಥಳವನ್ನು ಆರಿಸಿಕೊಂಡು ತಪಸ್ಸನ್ನಾಚರಿಸಬೇಕಾಗಿದೆ. ನಡೆಯುತ್ತೇನೆ. ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸಿಗೆ ತೊಡಗಿದೆಯಲ್ಲ. ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷವಾಗಿ ಬಂದಿದ್ದೇನೆ. ಬೇಕಾದುದನ್ನು ಕೇಳಿದೋ ಕರುಣಿಸುತ್ತೇನೆ. ಪರಮೇಶ್ವರಿ ತಿಳಿದಾಗ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ತುರತಿರನಾಗಿ ತರಳನ ಬಯಸಿ ತುರತಿರನಾಗಿ ತರಳನ ಬಯಸಿ ವಿರತಿದೆನು ಮಗಳಾದಂತಹ ಮಾಲಿನಿಯ ಭಕ್ತಿಯ ಪ್ರಣಾಮಗಳು ತಂದೆ. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನಂತ ಭಾವಿಸಿಕೊಂಡೆ. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ತಪಸ್ಸನ್ನಾಚರಿಸುವರೆ ಬಲವಾದಂತಹ ಕಾರಣವುಂಟು. ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅನುಗ್ರಹಿಸುತ್ತಂದೆ. ಸಂತೃಪ್ತನಾದಂತಹ ನಿನಗೆ ಅಂತಹ ವರವನ್ನು ಅನುಗ್ರಹಿಸುತ್ತಿದ್ದೇನೆ. ಆದರೆ ಹುಟ್ಟುವಂತಹ ಮಗುವು ಮಹಿಷರೂಪಿಯಾಗಿರುತ್ತಾನೆ. ತಂದೆ, ಮಹಿಷ ಮಗನನ್ನು ಪಡೆದು ನಾನು ಏನು ಸಾಧನೆ ಮಾಡೋದಕ್ಕಾಗ್ತದೆ? ಅದಕ್ಕಿಂತ ನನಗೆ ಮೃತ್ಯುವನೇ ಮರುಗದಿರು ಮಾಲಿನಿಯೇ ಮುನಿಬರಿ ಮರೆದಾಗ ಜನವು ತಪ್ಪರಿಯದು ತರಳ ಮಹಿಷನು ಕ್ಷಮಿಸಿದರು ನಿನ್ನುದರದಲ್ಲಿ ಮುಂದೆ ಮರಿಯ ಮಾತಾದ ಮಾಲಿನಿಯ ಮರುಗದಿರು ಮಾಲಿನಿಯೇ ಮಾಲಿನಿಯೇ ಮಗಳೇ, ಮರುಗುವುದೇ ಮದ್ದಲ್ಲ. ಯೋಚನೆ ಮಾಡಿ ನೋಡು. ಹೆಣ್ಣಾದ ನೀನು ಗಂಡಸಿನಂತೆ ಪುತ್ರವಾಂಛೆಯಿಂದ ತಪಸ್ಸಿಗೆ ಕುಳಿತುಕೊಂಡೆ. ಇದರಿಂದಾಗಿ ಕ್ರೋಧಿತರಾದಂತಹ ಸುಪಾರ್ಶಕನೆನ್ನುವ ಮುನಿಯು ನಿನಗೆ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ನಿನಗಿದನ್ನು ಬಗೆಹರಿಸಬಹುದಲ್ಲ? ಸಾಧ್ಯವಿಲ್ಲದ ಸಂದಿಗ್ಧ ಉಂಟು. ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನವ. ಹಾಗಿದ್ರೆ ತಪಸ್ಸಿಗೆ ಹಾಗಾಗುವುದಿಲ್ಲ ಮಗಳೇ. ನಿಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರಕಾಯರಲ್ಲ. ಆದರೆ ತಮ್ಮದಾದಂತಹ ಧೈರ್ಯ, ಸಾಹಸ, ಬಲ, ಉದ್ಯೋಗ ಪ್ರವೃತ್ತಿಗಳಿಂದ ಲೋಕೋತ್ತರವಾದ ಕೀರ್ತಿಯನ್ನು ಮಾಡಿಕೊಂಡಿದ್ದಾರೆ. ಅಂತೆಯೇ ನಿನ್ನ ಮಗನು ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ ದೇಹ ಬಲದಲ್ಲಿ
ಸ್ವರ್ಗಮರ್ತ್ಯ ಪಾತಾಳಗಳ ಪಟುಭಟರನ್ನು ಸಮರಮುಖದಲ್ಲಿ ಗೆದ್ದಾಡುವಂತಹ ವೀರಮಲ್ಲನಾಗ್ತಾನೆ. ಇದು ವಿಧಿವಚನ, ನಂಬಿಕೋ ಈ ಸಂತಸದ ಸುದ್ದಿಯನ್ನು ಮಾತಿಗೆ ಅರುಗಬೇಕು. ಅರಮನೆ ಕಡೆ ನಡೀತಾನೆ. ಕಶ್ಯಪ ಮುನೀಶ ತನ್ನಯ ಜಗದೀಶ್ವರ ರಕ್ಷಿಸು ರಕ್ಷಿಸು. ಬ್ರಹ್ಮಮಾನಸ ಪುತ್ರರಾದಂತಹ ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳಾದಂತಹ ದಿತಿದೇವಿ ನಾನು. ಹೆಸರಿಗೆ ಹಿರಿತನ, ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ. ಮೇಲುಲೋಕವಾದಂತಹ ಸುರಲೋಕ, ಆ ಸುರಲೋಕವನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಭೋಗಿಸುತ್ತಾ ಇದ್ದಾರೆ. ಹೀಗೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿದ್ದಾರೆ. ಪುತ್ರ ಶೋಕದಿಂದ ಕಂಗೆಟ್ಟಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಆ ನಂತರ ಪುತ್ರನೋರ್ವನು ಜನಿಸಿದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈಮರೆತಿದ್ದರೂ ಗಂಡು ಮಕ್ಕಳನ್ನು ಕಳಕೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆಯಲ್ಲ. ನನ್ನೇ ಪುತ್ರಯೋಗವನ್ನು ಕಡಿಮೆ ಮಾಡುವವರು ಯಾರಿದ್ದಾರೆ? ಪವಿತ್ರವಾದಕ್ಕೆ ಪ್ರಣಾಮ. ಒಳ್ಳೆಯದಾಗಲಿ. ಪುರುಷರ ಸನ್ಮುಖರಲ್ಲಿ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಗಳಾದ ಮಾಲಿನಿಯನ್ನು ನಾನು ಮದುವೆಯಾದೆ. ನೇರವಾಗಿ ಪಾತಾಳಕ್ಕೆ ಕರ್ಕೊಂಡು ಹೋಗಿದೆ. ನಮ್ಮಿಬ್ಬರ ಸುಖ ದಾಪದಿಂದ ಒಬ್ಬ ಮಗನಿಗೆ ಜನ್ಮವಿತ್ತಿದ್ದಾಳೆ. ಮೈಸೂರಿನಿಂದ ನಾಮಕರಣ ಮಾಡಿದ್ದೇವೆ. ಅತ್ತೆ ಆತನ ಆಟಪಾಠ ನೋಡಿದ್ಬಿಟ್ಟು ಏಕಾಂಗಿ ಕುಳಿತು ತಲೆ ಮೇಲೆ ಕೈಯನ್ನಿಟ್ಟು ಧಾರಾಪುರ ಕಣ್ಣೀರು. ಈ ಕಣ್ಣೀರಿನ ಕಥೆಯನ್ನು ಕಾರಣ ಉಂಟಳಿ ಅಂದ್ರೆ ಏನು? ಮೇಲುಲೋಕವಾದಂತಹ ಸುರಲೋಕ ಅದನ್ನು ನನ್ನ ತಂಗಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ವಿಜೃಂಭಿಸುತ್ತಾ ಇದ್ದಾರೆ. ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಅಂದರೆ ನಿಮ್ಮ ಹಿರಿಯ ಭಾವಂದಿರು ಅವರೆಲ್ಲ ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿ ಶಿವ ಶಿವ. ಹೀಗೆ ಪುತ್ರ ಶೋಕದ ನೋವು ಒಂದೆಡೆಯಾದರೆ ಆ ಸ್ವರ್ಗವನ್ನು ಶಾಶ್ವತವಾಗಿ ನಮ್ಮದಾಗಿಸಿಕೊಳ್ಳಬೇಕು. ಹಾಗಾಗಿ ನೀವೊಮ್ಮೆ ಸ್ವರ್ಗಕ್ಕೆ ಹೋಗಬೇಕಳಿ ಅಂತ. ಅತ್ತೇವರೇ, ನಿಮ್ಮನ್ನು ಬಿಟ್ಟು ನಾನು ಸ್ವರ್ಗ ಪ್ರವೇಶ ಮಾಡಬೇಕೆ? ಹಾಗಲ್ಲ, ನೀವು ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಮ್ಮ ಜಯಬೇರಿಯನ್ನು ಬಾರಿಸಿ ಆ ದೇವೇಂದ್ರನನ್ನು ಯುದ್ಧದಲ್ಲಿ ಸೋಲಿಸಿ ಆ ಸುರರನ್ನೆಲ್ಲ ಬಗ್ಗು ಬಡಿದು ಆ ನಮ್ಮ ರಾಕ್ಷಸ ಕುಲದ ವಿಜಯ ಪತಾಕೆಯನ್ನು ಅಲ್ಲಿ ಮುಗಿಲಿನೆತ್ತರಕ್ಕೆ ಹಾರಿಸಿ ಬೇಕಾದ ಅನುಕೂಲ ಮಾಡಿರಿ. ನಾವು ಎಲ್ಲ ಕೆಳಗಿನಿಂದಲೇ ನೋಡಿಕೊಳ್ಳುತ್ತೇವೆ. ಅಲಿಯನಿಗೆ ಅಲಿಯನಾಗಿ ಮಗನಿಗೆ ಮಗನಾಗಿ ನಾನಿದ್ದೇನೆ. ಕೊಡಿ ನನಗೊಂದು ಆಜ್ಞೆ, ನೇರವಾಗಿ ಸ್ವರ್ಗ ಪ್ರವೇಶ. ಇಂದ್ರಾದ ದಿಕ್ಪಾಲಕರಿಗೆ ನನ್ನ ಬುದ್ಧಿ ಮಾತು ಒಂದು ಪಕ್ಷಕ್ಕೆ ನನ್ನ ಮಾತನ್ನು ಕೇಳೈತ್ರಿ ಅವರನ್ನು ಎಳೆದಾಕಿ ಸೂರ ಗದ್ದಿಗೆ ನಿಮ್ಮ ಪಾಲಿಗೆ ಜಯಶೀಲರಾಗಿ
ಮಾತನ್ನು ಹೇಳಿದೆ, ಮಾಲಿನಿಗೆ ಸಂತದ ನುಡಿಯನ್ನಾಡಿದೆ. ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿ ಅಷ್ಟ ದಿಕ್ಪಾಲಕರು ನನ್ನಲ್ಲಿ ಕಾಳಗಕ್ಕೆ ಬಂದಿದ್ದಾರೆ. ಯಾರೊಬ್ಬರು ನಿಲ್ಲಿಲ್ಲ, ಎಲ್ಲರೂ ಓಡಿ ಹೋಗಿದ್ದಾರೆ. ಓಹೋಯ್, ಸುರಪೀಠ ಬರಿದಾಗಿದೆ. ಸ್ವರ್ಗವನ್ನು ಪ್ರವೇಶ ಮಾಡಿ ಇಲ್ಲಿದ್ದಂತ ದಿಕ್ಪಾಲಕರೆಲ್ಲರನ್ನು ಸೋಲಿಸಿ ಇಲ್ಲಿಯ ಪಾರ್ವತ್ಯ ಮಾಡುವಾಗ ಒಮ್ಮಿದ ಮೇಲೆ ಗುಡುಗಿಲ್ಲ, ಮಿಂಚು ಬಂದದಿಲ್ಲ, ಗಾಳಿ ಯಾವ ಕಡೆ ಎದುರಿಲ್ಲ. ಆದರೆ ಹಾರುತ್ತಾ ಬಂದೆ. ಹೌದು, ನನ್ನ ಎದುರು ನಿಂದೆ. ನಿಜ, ರೆಕ್ಕೆಯಿಂದ ನನ್ನ ಬಲದ ತವಡೆಗೆ ಮಾಡಿದ. ಸುಮನಸರನ್ನೆಲ್ಲ ಬಡಿದೋಡಿಸಿ ಎಲ್ಲರೂ ಓಡಿ ಹೋಗಿದ್ದಾರೆ. ಈ ಹೊತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದ ಬೇರೆ ಯಾರು? ಯಕ್ಷರದ
ಸ್ವರ್ಗಲೋಕದ ಪೀಠವನ್ನು ಹಿಂದಿರುಗಿ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮ ಬಳಿ ತಿಳಿಸಬೇಕು. ಬಾಯಲ್ಲಿ ಮೂಗಲ್ಲಿ ಯಾವುದು ಗೊತ್ತಾಗುವುದಿಲ್ಲ. ಯಾವುದಿದ್ದು ನಾನು ಇಲ್ಲೇ ಇರುವವ. ಏನು ನಿನಗೆ ಸಂಸ್ಕಾರ ಇಲ್ವಾ? ಸಂಸಾರ ಬಿಟ್ಟೇ ಬರುದು ನಾವು. ಯಾಕೆ ಕಟ್ಟಿಕೊಂಡು ಹೋಗ್ತಾ ಹೋದಲ್ಲಿ ಪುರ. ಯಾರು ಇದು? ಅಯ್ಯೋ ನಾನು ದೊರೆಗರ ಶೇವ್ ಮಾಡುವ. ಶೇವ್ ಮಾಡು. ಹಾ, ಸೇವಕ ತುಂಬಾ ಜನ ಇದ್ದಾರೆ. ಒಚ್ಚಿನ ನಾನಿದ್ದೇನೆ ಒಬ್ಬ. ಅದೊಬ್ಬ ದೂತ. ಅವನೇ ನಾನು. ಹೇ ದೇವರೇ, ಮತ್ತೆ ಹೋಗ್ಲಿಕ್ಕೆ ಹತ್ತೋದ್ರೆ ಮಾತಾಡುದು. ನೀನೀಗ ದೂತನ? ಹೌದು. ಹೋಗುವಾಗ ಹೇಗಿದ್ದಿ? ನೀನೇ ಹೇಳ್ಬೇಕು. ಬರುವಾಗ ಎದ್ದು ಬಿದ್ದು ಬಂದೆ. ನಾನು ಗುರುಪುರಕ್ಕೆ ಹೋಗಿ ಬಂದೆ. ಅಲ್ಲಿ ಕೆಲಸ ಹೊಯ್ಗೆ ಹೊರುದು. ಇಷ್ಟು ಹೊರ್ತೀಯ? 180 ಮೇಲೆ. ಪ್ರಯೋಜನ ಆಗ್ತದೆ. ಒಳ್ಳೆ ಲಾಭ. ಇಲ್ಲಿ ಹಾಕಿ ಬಂದಿ? ಜನ ಬೇಕಿತ್ತು. ಯಾರಿದ್ದಾರೆ? ತುಂಬ ಮಂದಿ ಇದ್ದಾರೆ. ಹೇಗೆ ದುಡಿದಾರೆ ಹಾಗೆ ನಂಬಿಸ್ತೀರ. ಯಾವ ವಿಷಯ ನೀನು? ನಾನು ಮೇಲೆ ಲೋಕ ಗುರುಪುರ. ಅಯ್ಯೋ, ಮೇಲ್ಲೋಕ ಸುರಪುರ ಅಂತ ಹೇಳಿದ್ದೇನೆ. ಸಂಕಟವ ನಿಂಗೆ? ತಪ್ಪಿತಾ? ವಿಷಯ ತಂದೆಯ ಹೇಳು. ಲಾಲಿಸಬೇಕು ತಾಯಿ ನಗಗಳ ಮಾಲಿನಿ ಗುಣಮಣಿ, ನಗಗಳ ಮಾಲಿನಿ ಗುಣಮಣಿ. ನಮ್ಮ ಸೇನೆಗೆ ಹೋಗಿದೆ. ಎಲ್ಲ ಬಂದಿದ್ದಾರೆ. ಬಂದ್ರೆ ಹೇಗೆ ಬಂದ್ರು? ಪೆಟ್ಟು ತಿಂದು ಓಡಿದವರಿದ್ದಾರೆ. ಎಲ್ಲ ಆಗ ನಾಯಕ ಬಂದ. ಸುರಪ ಐರಾವತ ಏರಿಕೊಂಡು ಬಂದ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ಉಜ್ಜರ ತಕೊಂಡು ಆಯ್ದ. ಹೌದು. ಅದನ್ನ ಸಿಡಿದು 4 ಕೊಟ್ರು. ಪರಿಣಾಮ ಓಡಿದ. ಹೋಗ್ಲಿ. ಆಗ ಅವರು ಬಂದರು. ಯಾರ? ಕುಣಿತಾರಲ್ಲ, ಸಿಂಹಾಸನ ಏರಿದಾಗ ಬಂದು. ಅಪ್ಸರಾಂಗನೆಯರು ಬಂದ್ರ? ಹೌದು. ಯಾರೆಲ್ಲ ಬಂದ್ರು? ಒಬ್ಬೊಬ್ಬರೇ ಬಂದಿದ್ದಾರೆ. ತಂದ ಕುಂದ್ರು. ರಾಯರು ನೋಡಿದ್ರು. ಮುಂದಿನ ಕಥೆ ಏನು ಅಂತ ಹೇಳುವೆ. ಏನಾಯ್ತು? ಕುಳಿತಲ್ಲಿಗೆ ಒಬ್ಬ ಹಾರಿಕೊಂಡು ಬಂದ. ಹೆಸರು? ಅವ ಪೊಂಗಯಾಕ್ಷರ ಅಂತೆ. ಯಕ್ಷರಾಜ ವಿಂಗಲಾಕ್ಷ. ರೆಕ್ಕೆಯಲ್ಲಿ ಬಡ್ದ. ಪರಿಣಾಮ ಎದ್ದು ಬಿದ್ದು ಗುರ್ರ ಬಿದ್ರು. ಹೋಗಿ ನೋಡ್ಬೇಕು. ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ಯ. ಮಣಿದೆಯಲ್ಲ ಪತಿಯಲಿ ಮಡೆದೆಯಲ್ಲ ಈ ಪರಿ ನನ್ನ ಜತೆ
ಸುರಲಿ ವಲ್ಲಭ ಶಿವನೇ, ನಾನಿಂತಹ ಕರ್ಣ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸೇರಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತಿ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿ ಮದುವೆಯಾದಂತ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯ ಪ್ರಾಪ್ತಿಯಾಗ್ತದೆ ಅಂತೆ. ಆ ಯೋಗ ಭಾಗ್ಯಗಳಿಂದ ನಾನು ವಂಚಿತಲಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಈ ಜೀವನವೂ ಸಾಕು, ಈ ಜೀವವೇ ಸಾಕು. ನನ್ನ ಅರಸರನ್ನು ನರಸುತ್ತಾ ಇದ ನಾನು ಸಾಯಿದ್ದೇನೆ. ಫಲವೇ ನಿನ್ನು ಸುಮ್ಮನಿ ಅತ್ತು ಫಲವೇ ನಿನ್ನು ಸುಮ್ಮನಿ ಸತ್ತವರ ಜೀವಿ ಬರೇ ಸಮರ ಸಮರ್ಥನ ತರಳ ಮಹಿಷಾಸುರಗಿ ಹದ ನಾನು ಸಾಯಬಾರದು, ನಾನು ಚಿಂತಿಸಬಾರದು, ನಾನು ದುಃಖಿಸಬಾರದು. ನಾನು ಸತ್ತೆಂತಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುತ್ತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು ತಾನೆ. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನಾನಿದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ಕೆಲ ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಒರೆಸಿ, ಕೈಯ ಕಕ್ಕರವನ್ನೇ ಕಾಣಿಸು, ಕೊರಳ ಮಾಂಗಲ್ಯವನ್ನೇ ಕಾಣಿಸು, ಮುಡಿಯ ಹೂವನ್ನೇ ಒಳ್ಳೆಯದವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡು ಮೇಲತ್ತರದಲ್ಲಿ ನಿಂತು ನಗುತ್ತಾ ಇದ್ದೀಯ ಸುರಪ, ನಗುತ್ತಾ ಇದ್ದೀಯಾ? ಸಂತೋಷವಾಯಿತೇನು ನಿನಗೆ? ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಛಲ್ಮಕ್ಕಿದು ಧಿಕ್ಕಾರವಿರಲಿ. ಹೆಣ್ಣಿನ ಶಾಪಣಿನ ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದು ರಕ್ತ ಕಣ್ಣೀರಲ್ಲೇ. ಯಾವ ರೀತಿ, ಹೇಗೆ? ಇದೆಲ್ಲವೂ ನನ್ನಿಂದ ಸಾಧ್ಯ ಉಂಟೆ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಹಾಗಿದ್ರೆ ತನ್ನೊಡಲ ಸಂಕಟವನ್ನು ಹೇಳಿಕೊಳ್ಬೇಕು ಅಂತಾದ್ರೆ ಮಗನೇ ಸಮರ್ಥ, ಆತನನ್ನು ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ಓ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ ನನ್ನ ಮಗನೇ ಕರೆಯುತ್ತೇನೆ. ಮಗನೇ, ಕಂದ, ಮಹಿಷ, ಮಗನೇ ಮಹಿಷ, ಮಗನೇ
ರಾಜಕುಮಾರ ಜೊತೆ ಆಟ ಆಡುತ್ತಿದ್ದೆ ತಾಯಿ. ಆ ಸಮಯದಲ್ಲಿ ಮೊಘಲೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವ್ವೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಗಮನಿಟ್ಟು ಓಡೋಡಿ ಬಂದಮ್ಮ. ಬಂದೆಯಾ ಕಂದ? ಅಮ್ಮ, ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುಸ್ತಾ ಇದ್ದೀರಿ. ಹಣೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಳೆಗಳಿಲ್ಲ. ಏನಕ್ಕಮ್ಮ ಕಷ್ಟ ಬಂತು ಮಗು? ಸಂತೋಷದಿಂದ ಜೀವನ ಕಳಿಬೇಕಿತ್ತಮ್ಮ. ಆದರೆ ನಿಮ್ಮ ಬಾಳಿಗೆ ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟ ಮಾಡಿಕೊಟ್ಟವರು ಯಾರೆಂದು ನಾನು ಈಗ ತಿಳಿದುಕೊಂಡೆ. ನಮ್ಮ ಬದ್ಧ ವೈದ್ಯದಂತ ಅಲ್ಲ ಶಂಕರನೇ, ಅಲ್ಲ ಬ್ರಹ್ಮದೇವನೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷೆ ಕೊಟ್ಟು ನಿಮ್ಮ ಮಗ ನಾನು ಬರ್ತೀನಿ ನನ್ನ ನೀನೆಮ್ಮ ಮುದ್ದು ಕಂದ ಕಂದ ಪೇಳಲೇ ಹೆತ್ತಬ್ಬೆಯ ದೀರ್ಘ ಧ್ವನಿಯನ್ನಾಲಿಸಿ ಓಡಿಕೊಂಡು ಬಂದೇನು
ಇಲ್ಲಿ ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ಬಿತ್ತರಿಸಲಿ ಮಗುವೆ? ನನ್ನ ನಾಲಿಗೆ ತಡವರಿಸ್ತಾ ಇತ್ತು, ಮಾತುಗಳೇ ಬರ್ತಾ ಇಲ್ಲ ಕಂದ. ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಸವರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರ ಗದ್ದುಗೆಯನ್ನು ಹೇರಿದ್ರಂತೆ ಮಗ. ಅಮ್ಮ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಹೌದು ಮಗ, ಆದ್ರೆ ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತ ಭಾಗ್ಯವಿಲ್ಲದಾಗಿ ಹೋಯ್ತು ಮಗು. ಏನಾಯ್ತಮ್ಮ? ಸುರಪುರದ ಸುರಪೇಟದಲ್ಲಿ ನಿನ್ನಯ್ಯರ ಆರಾಧಿಸಿಕೊಂಡಿದ್ರಂತೆ. ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ನನ್ನಪ್ಪ ಸ್ವರ್ಗಕ್ಕೆ ಹೋದರೆ. ಹೌದು ಮಗ, ನನ್ನಪ್ಪ ಸ್ವರ್ಗಕ್ಕೆ ಹೋದರೆ ತಾಯಿ ಇಂದ್ರಾದಿ ಸುಮನಸರನ್ನು ಬಡಿದರ್ತಿ ಸುರಪೀಠ ಬಳಿ ತನ್ನ ಸ್ವಾಧೀನವಾಗಿ ಮಾಡಿಕೊಂಡ. ಅಮ್ಮ, ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದ್ದು ಕೊಂದರೆ ತಾಯಿ. ನನ್ನ ಅಪ್ಪನನ್ನು ಮೋಸದ್ದು ಕೊಂದರೆ ತಾಯಿ. ನನ್ನ ಅಪ್ಪನ ಯಕ್ಷರ ಪಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಜ್ಞೆ ಕೊಡಿಯಾಜ್ಞೆ ಆ ಒಳ ಸ್ವಚ್ಛ ಮನದಿ ಹರುಷವನ ನುಡಿದ
ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮಾನತೆ ಅನಿಮಿಷರ ಗೆಲ್ಲಬಹುದು ಸಮಾನತೆ ನಿನಗೆ ಘನವಲ್ಲ ನಿನಗೆ ಘನವಲ್ಲ ವನಜನ ಬರುವ ಕೃತಕದಿ ವನಜನ ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ಸುಮನಸರ ಪಕ್ಷದಿ ನಿನಗೆ ಬೀಳುವೆನುಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ನಿನಗೆ ಬೀಳುವಿರುವುದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿಗೆ ಮನದೆ ಹರುಷವನ್ನು ನುಡಿದಳು ಕಂದ ಕಂದ ಅಮ್ಮ 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 ಕಂದ ಕಂದ ಆ ವೀರೋಚಿತವಾದಂತ ನಿನ್ನ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು ಮಗ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರ ನೀನು. ದೇವತೆಗಳು ನಿನಗೆ ಗಣವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ವಹಿಸಿಕೊಂಡು ಒಬ್ಬ ಬರ್ತಾನೆ. ಓ ನಾರಾಯಣ, ಆ ಕರಿಯ ಹರಿನಾರಾಯಣ ಬಂದೇ ಬರ್ತಾನೆ ಮಗ. ಬರ್ತಾರಮ್ಮ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಗ. ಬರ್ರಿಯಮ್ಮ, ಅವನ ಸೊಂಟ ಬಳಿ ಮುರಿತಾರೆ ತಾಯಿ. ಆತುರದ ತೀರ್ಮಾನ ನಿನ್ನ ಅನರ್ಥಕ್ಕೆ ಕಾರಣವಾಗುದಿಲ್ಲವೇನು? ಮತ್ತೇನು ಮಾಡ್ಬೇಕು? ಕಾಲಿಡುವ ಮೊದಲು ಕಣ್ಣಿಡ್ಬೇಕು, ಇಲ್ಲದಿದ್ರೆ ಏನಾಗ್ತದೆ? ನಮ್ಮ ಪಾಲಿಗೆ ಕಷ್ಟ ಬಂದಿದೆ. ಹೌದು, ಕಾರ್ಯ ಕೆಡಬಾರದು ಮಗು. ನಿನ್ನಂತ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ. ಬೇಕು ನಿನಗೆ ದೈವ ಬಲ. ಯಾವ ರೀತಿ ತಾಯಿ? ದಟ್ಟವಾದಂತ ಕಾರಣವನ್ನು ತೆರಳು, ವಿಧಿಯ ಕುರಿತು ತಪಸ್ಸು ಮಾಡು,
ಉಳಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೇರಟ್ಟೆ ಅಂತ ಆದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನಪ್ಪ? ನಿಮ್ಮ ಮಾತಿನೊಂದದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವತೆಯನ್ನು ಮೆಚ್ಚಿಸಿಕೊಳ್ತೇನೆ. ಬೇಕಾದಂತ ವರವನ್ನು ಕೇಳ್ತೇನೆ ತಾಯಿ. ಅಮ್ಮ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಾ ತಾಯಿ? ಮಕ್ಕಳಾಟಿಗೆ ಏನಮ್ಮ? ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಬೇಕು ಮಗು. ನಿಷ್ಕಲ್ಮಶವಾದ ಭಕ್ತಿಯಿಂದ ನೀನು ಬದಿಸಿದೆ ಅಂತಾದ್ರೆ ಆ ಭಗವಂತ ಒಲಿದು ಅನುಗ್ರಹಿಸಿದಕ್ಕೆ ಸಾಧ್ಯ ಮಗ. ಹೋಗ್ತೇನೆ ತಾಯಿ, ಹೋಗ್ತೇನವ್ವ. ಹೆತ್ತವ್ವೆಯ ಮಾತನ್ನು ಈಡೇರಿಸಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಹೆತ್ತವ್ವೆಯ ಆಸೆ ಈಡೇರಿಸಿದಕ್ಕೆ ಹೊರಟೇ ಬಿಟ್ಟು ಏನು? ಹಾಗಂತ ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲ ಏನು? ಇಲ್ಲಿ ಬಂದ ಮೇಲೆ ಬರಿಗೈಯಲ್ಲಿಲ್ಲ ಇಲ್ಲ ಮಗ. ಮಗ, ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸುವೆಯ ಮುದ್ದು. ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ಮುದ್ದು, ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಬ್ಬೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾನೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತಹ ಕಾರಣಕ್ಕೆ ಮಗು. ಯಾರಿಂದಲೂ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತ ಉದ್ದೇಶದಿಂದ ಮಾತಿಗಾಗಿ ಮರು ಮಾತಾಡದೆ ಸ್ವೀಕರಿಸಲೇಬೇಕು. ಶುಭವಾಗಿ ಹೋಗಿ ಬಾಬುದ. ಮಾತಿಗೆ ಮಣಿದು ವಿಖ್ಯಾತ ಮಹಿಷನು ವೇದಾಂತ ನಾನಪದೇ ಬೇಡಿನುತ್ತಾ ಅತ್ತದು ಕ್ಷಣ ಪರಟೆ ತೌದು ಪುಷ್ಕರ ಕ್ಷೇತ್ರವ ಹೋಗುತ್ತಲೇ ಹೋಯಿತು. ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು ಅಷ್ಟು ಮಾತ್ರ ಸಾಕೆ ಅಲ್ಲವೇ ಅಲ್ಲ. ಒಂದು ವಾರ್ತೆಯನ್ನು ಕೇಳಿಸಿಕೊಂಡಿದ್ದ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನವರು ಹುಟ್ಟಿಕೊಂಡಿದ್ದಾನಂತೆ. ಬ್ರಹ್ಮನಿಂದ ಬೇಕಾದ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟದ ವಿಚಾರವನ್ನು ಅವನಲ್ಲಿ ಹೇಳಿದಂತಾದ್ರೆ ಕಷ್ಟಕ್ಕೆ ಪರಿಹಾರ ಸಿಗ್ತದೆ.
ಆಧರಿಸಿ ಬಿಡದೆ ಉಪಚರಿಸಿ ನುಡಿದ ನೀವ್ಯಾವುದನ್ನು ಅಯ್ಯಪ್ಪ ಅದಲ್ಲ ಬಂದಾಯ್ತು ಹೋಗುವ ಎಂತದು ನಮ್ಮವರಿಗೆ ಹಾಗಲ್ಲ ಇಲ್ಲಿಗೆ ಬಂದಾಯ್ತು ಒಂದು ಮುಟ್ಟೆ ಆಯ್ತು ನೋಡಿದ್ದೆ ಅಲ್ಲಿ ನೋಡಿದ ಮೇಲೆ ಎರಡು ಓಡು ಕೆಳಗೆ ಒಂದು ಶರೀರ ಹಾಗಾದ್ರೆ ಇಲ್ಲೇ ನಿಂತು ಮಾತಾಡದಲ್ಲ ನಮಸ್ಕರಿಸಿದ್ದೇವೆ ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ ಅಯ್ಯ ನಿಮ್ಮನ್ನು ನೋಡಿದ ಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ ಅಂಗವಿಕಲ ಅಂತ ಹೇಳಬೇಡ ನೀವು ಅಂಗವಿಕಲ ಅಂತ ನೀವು ಈ ಸೋರಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು ನನ್ನ ಹಿತವಂತರೇ ಹಿತವಂತರೇ ಎಲ್ಲಾ ವಿಚಾರವನ್ನು ಹೇಳಿ ಸಮಯ ಇಲ್ಲ ಇನ್ನದು ಇಷ್ಟು ಹೊತ್ತ ನನಗೆ ಕೇಳಲಿಲ್ಲ ಹಾಗೆ ಹೌದು ಓ ಮಾಲಿನಿ ಸುಕುಮಾರ ಇನ್ನೊಮ್ಮೆ ಮತ್ತೊಮ್ಮೆ ಮಗನೊಮ್ಮೆ ನಿನ್ನ ಪವಿತ್ರ ಪಾದಕ್ಕೆ ಉದ್ದನ್ನು ನಮಸ್ಕಾರವನ್ನು ಕೊಡ್ತಾ ಇದ್ದ ನಾವು ಅನ್ಯರಲ್ಲ ನಿನ್ನ ಜಾತಿ ಬಾಂಧವರು ನನ್ನ ಜಾತಿ ಬಾಂಧವರು ಜಾತಿಗೆ ಹುಟ್ಟಿದವರು ನಾವು ಬಳ್ಳಿರಯ್ಯ ಓ ಇಲ್ಲಿ ಈಗ ಜಾತಿಯವರನ್ನ ಮಾತ್ರ ಮಮಕಾರ ಹೌದಾ ಹೌದು ಇರ್ಬೇಕು ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆ ಮಾಡಿದವರು ನಾವು ಹೌದೇ ಅವನೇ ಶಂಕಾಸುರ ನಾನೇ ದುರ್ಗಾಸುರ ಇವ ಬಿಡಲಾಸುರ ಅವ ಶಿಕ್ಷಣಾಸುರ ಇವ ಶಿಶಿಲಾಸುರ ಅವ ಯಾಕೆ ಬರಲಿಲ್ಲ ಅವ ಬರಲೇಬೇಕು ಅವ ಇಲ್ಲದ್ರೆ ಯಾವ ಕೆಲಸ ಆಗುವುದಿಲ್ಲ ಅಯ್ಯ ಅಲೆಯಲ್ಲಿ ಜೋರು ಇವರನ್ನೆಲ್ಲ ಸೇರಿಕೊಂಡು ಬರುವುದಕ್ಕೆ ಕಾರಣವೇನು ಬಲವಾದ ಕಾರಣವಿದೆ ಒಂದೊಮ್ಮೆಗೆ ನಾಕ ಪ್ರವೇಶ ಸ್ವರ್ಗ ಲೋಕವೇ ನಮ್ಮ ಸ್ವಾಧೀನ ನಮ್ಮಲ್ಲಿ ಸ್ವತಂತ್ರ ಇಂದ್ರ ಅವ ಸುಮ್ಮನೆ ಕೂತಲಿಲ್ಲ ಏನ್ ಮಾಡಿದ ನೇರವಾಗಿ ವೈಕುಂಠ ಪ್ರವೇಶ ಮಾಡಿದ ಹರಿಯಲ್ಲಿ ತುರಿತ ಅವ ಮಾತ್ರ ಬರಲಿಲ್ಲ ಏನ್ ಮಾಡಿದ ಅವನ ಕೈಯಲ್ಲಿ ಒಂದು ಚಕ್ರ ಇತ್ತು ಆ ಚಕ್ರಕ್ಕೊಂದು ಆಜ್ಞೆ ಮಾಡಿದ ಚಕ್ರ ಗಿರಗಿರ ಗಿರಗಿರ ಗಿರಗಿರನೆ ತಿರುಗುತ್ತಾ ನಮ್ಮಲ್ಲಿಗೆ ಬಂತು ಅದು ಗರಗರ ಇದೆಯಾ ಗಿರಗಿರ ಗರಗರ ಗಿರಗಿರ ಗರಗರ ಗಿರಗಿರ ಅಂಗವಿಕಲರಲ್ಲ ಯಾವ ರೀತಿ ಅದಕ್ಕೆ ಮಾತಾಡಿ ಅದೇ ಅಯ್ಯ ಅಷ್ಟೊತ್ತಿಗೆ ನಮಗೊಂದು ವರ್ತಮಾನ ಸಿಕ್ಕಿತ್ತು ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗಳಾಗಿ ಹುಟ್ಟಿದ್ದು ಮಾತ್ರವಲ್ಲ ವಿಧಾನದಿಂದ ಬೇಕು ಎಂದು ವರವನ್ನು ಪಡೆದಿದ್ದಾರೆ ಅದು ಮಾತ್ರವಲ್ಲ ನಮಗೆ ಒಂದು ಅನ್ಯಾಯವಾಗಿದೆ ನಮಗೆ ಮಾತ್ರ ಅಲ್ಲ ನಿನಗೂ ಆಗಿದೆ ನಿನ್ನ ತಂದೆಯನ್ನು ಕೊಂದವರು ಬೇರೆ ಯಾರು ಅಲ್ಲ ಆ ವಟಾಸುರ
ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರನ್ನು ಕೇಳಬಲ್ಲೆ? ಪುರಂದರ ನಮಗೆಂದು ಕೇಳಿದ್ದೇವೆ ಬಂದಂತ ಕಾರ್ಯ ಕೇಳಿ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಮಹೇಶವನೆಂಬುವ ಶಂಕದುರ್ಗಾಂತೆರಡು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು.
ಐರಾವತವನ್ನೇರುತ್ತ ವಜ್ರಾಯುಧವನ್ನೇ ಹಿಡಿದುಕೊಂಡು ಸರಿ ಸಮರಕ್ಕೆದುರಾಗಿ ಬಂದಂತ ಸುರಪಡೆ ನೀನು ನನ್ನ ಅಪ್ಪನಂತ ವಿದ್ಯುನ್ನ ಮಾಡಿ ಬಂದಂತ ಪಾತಗಿ. ಓಹೋ, ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ. ಪೀಠವನ್ನು ಎಳಗೆ ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ? ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಅದೇನು? ಶತಯಾಗವನ್ನು ಮಾಡಿ ಶತಮನ್ನಿ ಎಂಬ ಬಿರುದನ್ನು ಪಡೆದವ ನಾನು. ಮೂರು ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ನಡೆ, ಇಲ್ಲದೆ ಕೋಡದೆ ಕತ್ತರಿಸೇರು. ನಿನ್ನ ಸಾಮರ್ಥ್ಯದಲ್ಲಾಯ್ತು. ತಿಲಕನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಜೈ ಜೈ ಜಕ್ಕಂ ಜೈ, ಜೈ ಜೈ ಜಕ್ಕಂ ಜೈ, ಜೈ ಜೈ ಜಕ್ಕ ಜೈ. ಅದೇ ಅಲ್ಲಲ್ಲ, ಜಕ್ಕಂ ಜೈ ಅದು ದೇವತೆಗಳು ನಮ್ಮ ಕೈಗೆ ಸಿಕ್ಕಿ ñಕ್ಕ ಜೈ. ಅಯ್ಯ ಸಂಕಾಸುರ, ಮೂರು ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣುತ್ತಾ ಇದ್ದಾನೆ. ಯಾರು ಕಾಣುವುದಿಲ್ಲ. ಬೇಡ, ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರ್ಬೇಕು. ಯಾಕೆ? ಒಳ್ಳೆ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣೋ ತರ್ಪಣ ಎಲ್ಲವೂ ಮಹಿಷೋತ್ಪಣೋ. ಒಂದು ವೇಳೆ ತಪ್ಪಿ ನಡೆದರೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ತುಂಬಾ ಆಗಿದೆ. ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಕರೆದಿರಲ್ಲ? ಹೋಗಿ ಹೋಗಿ ಹೋಗಿ. ಅದೇ ಸಂಚಾರ ಮಾಡುದು. ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರಲ್ಲಿ ಮತ್ತೆ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆ ಕೊಡ್ತೇನೆ. ಜತರ ಜತರ ಎಚ್ಚರವೇ.
ಅಭಿಮಾನಿಗಳೆಲ್ಲ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ರಾತ್ರಿ ನಾವು ಪಣೋಳಿ ಬಯಲಿನಲ್ಲಿ ಗಾಯತ್ರಿ ಮಹಾತ್ಮ ಕಥಾನಕವನ್ನು ಆರಿ ತೋರಿಸುತ್ತಿದ್ದೇವೆ. ಅಲ್ಲದೆ 13/2/20 ಗುರುವಾರದಂದು ಸೂರಿಂಜೆಯ ಮುಗುಳಿಯ ಮನೆಯ ವಠಾರದಲ್ಲಿ ಶ್ರೀಮತಿ ಮತ್ತು ಶ್ರೀ ಜಾನು ಪೂಜಾರಿ ಮತ್ತು ಮಕ್ಕಳು ಮುಗುಳಿಯ ಮನೆ ಇವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಕಥಾನಕ ನಡೆಯಲಿದೆ. 19/2/25 ಬುಧವಾರದಂದು 10 ಸಂವತ್ಸರರು ಯಕ್ಷಗಾನ ಸೇವಾ ಸಮಿತಿ ಮೇಲೆಕ್ಕಾರು ಇದರ 50ನೇ ವರ್ಷದ ಪರವಾಗಿ ಶ್ರೀದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. ಅಲ್ಲದೆ ಶ್ರೀದೇವಿ ಭಕ್ತ ಸಂಘ ರೀ ಕೆಂಜಾರುಖಾನ ಜೋಕಟ್ಟೆ ಇದರ ವತಿಯಿಂದ ಕೆಂಜಾರುಖಾನ ಪೇರಿಮಾರು ಗದ್ದೆಯಲ್ಲಿ 17/2/20 ಸೋಮವಾರದಂದು 50ನೇ ವರ್ಷದ ಸೇವೆಯಾಟವಾಗಿ ಶ್ರೀದೇವಿ ಮಹಾತ್ಮೆ ಕಥಾನಕ ನಡೆಯಲಿದೆ. ಹಾಗೂ 23/2/25 ಆದಿತ್ಯವಾರದಂದು ಕಾವೂರು ಕೇಂದ್ರ ಮೈದಾನದಲ್ಲಿ ಹಿಂದೂ ಯುವ ಸೇನೆ ಓಂ ನಮೋ ಶಾಖೆ ಇದರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕ ಕೂಡ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಚಿತ್ರಗಾಣಿಗಾಗಿ ಅಪೇಕ್ಷಿಸುತ್ತಾ ಕಥೆಯ ಮಧ್ಯಮದ ರಸಭಂಗ ಮಾಡಿದ ಕಾಣಿಸುತ್ತಾ ಕಥೆನ ಮುಂದುವರೆದ ಸಮೀಕರಣದ ಅಪ್ಪಣೆ ಹಾಕುತ್ತಿದ್ದೇವೆ. ಯಕ್ಷಗಾನಂಗೆ ಕಮಲ ಸಂಭವವಾಣಿ ಗುಣಶೀಲ ಕುಮಾರಿ ಮಹಿಷಿ ಅಮಿತ ಕಮಲ ಸಂಭವವಾಣಿ ಕಮಲ ಸಂಭವವಾಣಿ ಲೋಲ ಸುಮನಸಾದಿ ಸುರಪ ಮುಖ್ಯರೇ ದೇವ ನೀವೇ ವರವನ್ನು ಕೊಟ್ಟಂತಹ ಕಪ್ಪಿ ಮೆರೆಯುತ್ತಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ದೇವ ಅವನಿಂದ ನಮ್ಮನ್ನು ರಕ್ಷಿಸೋ ದೇವ ಮರೆಯಲ್ಲವು ನಿಮ್ಮ ಮಾತುಗಳಿಂದಲೇ ಅರಿತುಕೊಂಡೆ. ಆದ ಕಾರಣ ಮುಖ್ಯವಾಗಿ ಆಲೋಚಿಸುತ್ತಿರುವುದು ನಾನು ಕೊಟ್ಟಂತಹ ವರದ ಪ್ರವಾಹ ಅದನ್ನು ನಿಯಂತ್ರಿಸುವುದಕ್ಕೆ ನನ್ನಿಂದಲೂ ಅಸಾಧ್ಯ. ಅದಕ್ಕಾಗಿ ನಾವೀಗಲೇ ಆ ಮಾಧವನಲ್ಲಿಗೆ ತೆರಳೋಣ. ದುರುಳ ಮಹಿಷನ ವಧೆಗೋಸ್ಕರವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆನ್ನುವ ಉದ್ದೇಶದಿಂದಲೇ ಜೊತೆಯಾದವರು ನಾವು. ನಿಜ ಕುಳಿತುಕೊಳ್ಳಬೇಕಲ್ಲ. ಚಂದ್ರಕಾಂತ ಶಿಲೆ ಕುಳಿತವರು ಚಂದ್ರಕಾಂತ ಶಿಲೆಯುಂಟಾಗಿ ನಳಿನ ಭವ ಸುರರ ನೊಳಗೊಂಡು ನಡೆದಂದು ವೈಕುಂಠನವು ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಪುರಹರ ಕಳವಳಿತ ತಿಳುಹಿದ ಶರೀರ ನುಡಿ ಹರಿಹರ ತುಹಿರಾತ್ರಿಯೊಳಗೆ ಹದನ ಕೇಳಿದರೆ ಅಶರೀರವಾಣಿ. ಅದಕ್ಕೂ ಮೊದಲಾಗಿ ನಾವು ವೈಕುಂಠವನ್ನು ಸುತ್ತಿದರೆ ಹರಿಯು ಮೊದಲಿಲ್ಲ, ತದನಂತರ ಕೈಲಾಸದಲ್ಲಿ ಹರನಿಲ್ಲ. ಚಿಂತಿಸಲಾಗಿ ಆಕಾಶವಾಣಿಯೊಂದು ಮೊಳಗಿತ್ತು. ಅದ ನಂತರ ಅದರ ಸಾರದಂತೆ ತುಹಿನಾದ್ರಿಯಲ್ಲಿ ಚಂದ್ರಕಾಂತ ಶಿಲೆಯಲ್ಲಿ ಹರಿಹರರಿಬ್ಬರು ಮಂಡಿತರಾಗಿದ್ದಾರೆ. ಅತ್ತ ಕಳೆದ
ಬದಲಾಗಿ ಮಹಿಷನೆನ್ನುವಂತಹ ದಾನವ ನನ್ನನ್ನು ಮೆಚ್ಚಿಸುವುದಕ್ಕಾಗಿ ತೀವ್ರವಾದಂತ ತಪಸ್ಸನ್ನೇ ಗೈದಿದ್ದಾನೆ. ಅದರ ಪರಿಣಾಮವಾಗಿ ಕೇಳಿದಂತಹ ವರವನ್ನು ಕೊಟ್ಟೆ. ವರದಿಂದ ಕೊಬ್ಬಿದಂತಹ ಮಹಿಷನು 3 ಲೋಕಗಳನ್ನು ನಾಶಪಡಿಸುವಷ್ಟು ಕೊಬ್ಬಿದ್ದಾನೆ. ಆ ಕೊಬ್ಬಿದಂತಹ ಮಹಿಷನನ್ನು ಮತಿಸುವಂತಹ ದಾರಿಯನ್ನು ಯೋಚಿಸುವುದೇನು?
ಸಮನ್ವಿತೆ ಭಯೋಭ್ಯೋ ತ್ರಾಹಿಣೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಜಯ 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 ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಬ್ರಹ್ಮನಿಂದಲೇ ವರವನ್ನು ಪಡೆದು ಪ್ರವರ್ತನಾಗಿ 3 ಲೋಕದಲ್ಲಿಯೂ ಅಧರ್ಮದ ಧ್ವಜವನ್ನು ಸ್ಥಾಪಿಸಲೋಸುಕವಾಗಿ ತನ್ನವರ ಜೊತೆಗೂಡಿ ತಾಂಗುಡಿ ಇಟ್ಟ ಪರಿಣಾಮದಿಂದಲೇ ಸುರ ಸಂತತಿಯೆಲ್ಲವೂ ಕಣ್ಣೀರಿಡುವಂತಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತನಾಗಿದ್ದಾನೆ. ಲೋಕ ಕಂಟಕನಾಗಿರುವ ಮಹಿಷನನ್ನು ಬೋಧಿಸಿ ಲೋಕಕ್ಷೇಮವನ್ನು ಸಾಧಿಸಿ ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ, ಅಂತಹ ದುರುಳ ಮನುಷ್ಯರನ್ನು ವಧಿಸಿ ನಿನಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಮಕ್ಕಳೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡಿಸಿ ಅವರತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ ಜಯ ಎನ್ನಲು ಜಯ ಜಯವೆಂದು ಸಕಲರು ಮಣಿಯಾಗಿ ವಿಶ್ವಕರ್ಮನು ಘನಧರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಜಯ
ಜಯಕಾರದಿಂದ ನಮ್ಮ ಹೃದಯ ತಂಪಾದ ಸಂದರ್ಭ. ಆಗಮಿಸಿದಂತ ವಿಶ್ವಕರ್ಮನೇ ಘನತರವಾದ ವಸನ್ನ ಭೂಷಣಗಳನ್ನು ಸಮರ್ಪಿಸಿ ಮುಡಿಬಾಗಿಸಿ ನಿಂತಿದ್ದಾನೆ. ದೇವ ಸಂತತಿಯೆಲ್ಲವೂ ಕೂಡ ಬಹುಬಗೆಯಿಂದ ಶ್ರೀಮಾತೆಯನ್ನು ಸೇವಿಸುತ್ತಾ ತಮ್ಮ ಹೃದಯ ಸಿಂಹಾಸನದಲ್ಲಿ ಆಕೆಯನ್ನು ಸ್ಥಾಪಿಸುತ್ತಿರುವಂತಹ ಸಂದರ್ಭದಲ್ಲೇ ಕೂಳ ನಾಶಕ್ಕಾಗಿ ಹೊರಟಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗುಣವಾಗದೆ ಕರದ ಚಕ್ರ ಇದೋ ಚಕ್ರ ಕನಕ ಗರ್ಭನು ಬ್ರಹ್ಮದ ಸುರಭ ವಜ್ರ ಉಳಿದ ಎನಲು ಜಯ 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 ಕೈ ಕಟ್ಟು ಕಂಕಣ ಕೈಬಳೆ ದೊಡ್ಡ ಕುಪಸಬೆಗೆ ದೊಡ್ಡ ಪೀತಾಂಬರ ಗಟ್ಟಿ ಒಡ್ಯಾಣಕ ನಂದಿಗೆ ಕಿರುಗೆಜ್ಜೆಯಿಂದ ಶೋಭಿಸುವಂತ ಈ ಅಷ್ಟ ಸಂಪನ್ನಿ ಅಷ್ಟಾಯುಧ ಪಾಣಿಯಾಗಿ ಮಹಾನ್ ತತ್ವವಾಗಿ ಮಹತಿಯಾಗಿ ವಿಧಾತ್ರಿಯಾಗಿ ಮಹಿಷಾಂತಕಿಯಾಗುತ್ತೇನೆ ಅಂತ ಹೊರಟು ನಿಂತ ಸಂದರ್ಭ ಪರ್ವತರಾಜನೇ ಮೃಗರಾಜನಾಗಿ ವಾಹನವಾಗಿ ಬರುತ್ತೇನೆ ಅಂತ ಮಾತು ಕೊಟ್ಟವ ಬರಬೇಕಿತ್ತಲ್ವಾ?
ಕೆಂಡದ ಮಾಲೆ ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗ್ತಾ ಇದೆ. ಓಯ್ ಓಯ್ ನಾನೀಗ ತಿಳಿದುಕೊಂಡೆ, ಯಾರೋ ಒಬ್ಬಲಾಕೆ ನಾರಿ ಕೇಸಲ್ಲಿ ಏರ್ಕೊಂಡು ಬಂದಲಂತೆ. ನಮ್ಮವರಂತ ಸಂತದುಗಳನ್ನು ಕೊಂದಲಂತೆ. ಯಾರೇ ಯಾಗಿರಲಿ ರಥವಲ್ಲೇರಿಕೊಳ್ಳು ನಮ್ಮವರಂತ ಸಂತದುಗಳ ಕೊಂದೆಯ ಮಾಲಿನಿ ಜಾತ ಮಹಿಷದಲ್ಲಿ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ ಎಲ್ಲ ವಿಚಾರಗಳು ವಿಧಿಯಿಂದ ಬರವನ್ನು ಪಡೆದಂತ ನೀನು ಮೂಲಕ ಬಾತಾಳ ಸೇರಿ ಸಲದಕ್ಕಿದಾಗವನ್ನೇರಿ ಇಂದ್ರಾದೇಶ ಬರಸ ಪಂಚಮಹಾಪಾದದ ಸಿಗಿದಂತ ನಿನ್ನ ಶಿರವನ್ನೇ ಕತ್ತರಿಸಿ ಬರಸ ಬರೆಯುವುದಕ್ಕೆ ಬಂದವಳು.
ನನ್ನನ್ನು ತರಿದಕ್ಕಾಗಿ ನಿಂದೆಯೋ? ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತ ಕೇಸರನ್ನು ಕಾಡಿಗೆಳಿಸು. 14 ಲೋಕದ ಒಡೆಯ ಮಹಿಷ ಪೀಠವನ್ನು ಏರುವಂತಹ ಸಮಯದಲ್ಲಿ ನನ್ನ ಕೊಡೆ. ಅಷ್ಟಭುಜೆ ಅಯ್ಯೋ ನಿಜೆ ಹವಾಹಿನಿ
ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳುತ್ತೇವೆ. ನಾವೇ ಸರಿ ನಾವೇ ಸರಿ. ಅನೇಕವಿದೆ ತಮ್ಮ.
ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿ ಶುಭವಾಗಲಿ ತಮ್ಮ. ಸರಿ, ಬೇಕು ಬೇಕಾದಂತವರು ಪಡೆದವರು, ನಿಜ, ನಂತರ ದಿಗ್ವಿಜಯಕ್ಕಾಗಿ ಹೊರಟವರು. ಸರಿ ತಮ್ಮ, ಲೋಕವನ್ನು ತಮ್ಮದಾಗಿಸಿಕೊಳ್ಳಬೇಕೆಂಬುದಾಗಿ ಹೊರಟವರು ನಾವು. ಸತ್ಯ, ಈಗಾಗಲೇ ಎರಡು ಲೋಕ ನಮ್ಮದಾಗಿದೆ. ನಿಜ, ಉಳಿದಿದೆ ಒಂದು ಲೋಕ. ಹಿರಿಯವರಾದರೂ ತರಬೇಕು ಸ್ವರ್ಗದಾಧಿಕಾರ. ಸರಿ, ನೀನು ಆಜ್ಞೆಯನ್ನು ಕೊಟ್ಟೆ ಅಂತಾದರೆ ಅಧಿಕಾರವನ್ನು ಕೊಡಿಸಿ. ಹಾಗಾದ್ರೆ ಯಾಕೆ ತಡ ತಮ್ಮ? ಏರುವನ ಕಲಕ ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪರಾದೇಶ ಶುಂಭರ ಬಂದಿದ್ದೇವೆ. ಹಿರಿಯವರಾದ ನಮಗೆ ಸೇರಬೇಕು ಸ್ವರ್ಗದಾಧಿಕಾರ. ನೀನಾಗಿ ಬಿಟ್ಟುಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ ಕೊಟ್ಟೇನು. ಹೋದ್ರೆ ಹೊಡೆದಾಡಿ ಇನ್ನ ಪರಾಕ್ರಮ ಏನು ಎಂಬುದಾಗಿ ನೋಡಿಯೇ ಯಾಕೆ ಹೇಳಿದೆ? ಈ ಹಿಂದೆ ನಮ್ಮ ತೆಟ್ಟೋಸುರವೇ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಲ್ಲಿತ್ತವ ನಾನೇ. ಅದಕ್ಕಾಗಿ ಏನು ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆಯನ್ನು ಶೋಣಿತಾಬಡೆ ಶುಂಭಾಸುರನಲ್ಲಿ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಸೆ ಉಂಟಾದ್ರೆ
ಬಂದಿದ್ದೇನೆ. ಏನು ನೀನು ಬಂದದ್ದು ಹೇಗಾಯ್ತು ಗೊತ್ತೇ? ಹೇಗೋ ಕೋತಿಯೊಂದು ಮರವನೇರಿ ಕೃಷಿಯನ್ನು ಬಯಸಿದಂತ ಸಾಧ್ಯವಿಲ್ಲದ ವಿಷಯ ಬಿಡು. ಅಯ್ಯೋ ಏನು ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಟ್ಟಿದರೆ ಅವುಗಳ ಗತಿ ಏನಾಗುತ್ತದೆ? ಅಂತ ದೀಪವನ್ನು ಪುಡಿಗೈದು ಹೊರ ಪ್ರವೇಶ ಮಾಡಿ ಸ್ವರ್ಗಲೋಕಕ್ಕೆ ಹುಲಿಯ ಗುಹೆ ಗೊತ್ತುಂಟು ಬಿಡು. ಅಂತಹ ಹುಲಿಯ ಗುಹೆಗೆ ನೀನು ಬಂದದ್ದು ಸಣ್ಣ ಇಲಿ ಅಂತ ಗುಹೆಗೆ ಪ್ರವೇಶ ಮಾಡಿ ತೋರಿಸ್ತೇನೆ ನಾನು. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಒಂದಾನೆನ್ನೂರಿಗೆ ತೆರಳು, ಆಗುದಿಲ್ಲ. ಯಮನೂರಿಗೆ ನಾನೇ ಕಳುಹಿಸ್ತೇನೆ. ಏನು ನೀನು ಎಷ್ಟು ಮಾತಾದೆ ಅಷ್ಟೇ. ನೀನೊಬ್ಬ ಬಾಯಿ ಬಾಡುಕ ಇಂದ್ರ. ಯಾಕೆ ಹೇಳಿದೆ? ಯಾಕೆ? ನಮ್ಮಂತವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನಿನ್ನ ಅಭ್ಯಾಸವೇ ಅದು. ಪೆಟ್ಟು ತಿಂದು ಓಡುವ ಜಾತಿಯೇ. ನಿನ್ನಂತವನಿಗೆ ಪೆಟ್ಟಲ್ಲದೆ ಮದ್ದಿಲ್ಲ. ಅದಕ್ಕಾಗಿ ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ. ಜಯವಾಗಲಿ ಹಸುರ ಕುಲತಿಯ ಕಡೆಗೆ, ಜಯವಾಗಲಿ ಶುಭವಾಗಲಿ ಮೂರು ಲೋಕದ ಒಡೆಯಣೆ, ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ನೋಡಿದೆ ತಮ್ಮ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ನೋಡಲಿ ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗಲಿ ತಮ್ಮ, ಓಡಿ ಹೋದವನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ ತಮ್ಮ. ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾಣಿ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನೇ ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮೂರು ಲೋಕವೇ ನಮ್ಮ ಸ್ವಾಧೀನ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನಮರಿಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗಾಚಿ ಇವರೆಲ್ಲರನ್ನು ನಮ್ಮ ಸೇವೆಗೆ ಇರಿಸಿದ್ದಾರೆ. ಆ ಬಳಿಕ ನೋಡಲಿ ನೋಡಲಿ ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಅನಿಸು? ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿದೆ. ಅಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳಲ್ಲಿ ಯುದ್ಧ ಮಾಡಿದ ಆಯಾಸ ಸ್ವಲ್ಪ ವಿಶ್ರಾಂತಿ. ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತೆ ನಮ್ಮ ಮುಖೈಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇ ಲೋಕವನ್ನೇ
ಆದಿ ಮಾಯೆಯೇ. ಏನಾಯ್ತಪ್ಪ? ಅಮ್ಮ, ಅಂದು ಮಹಿಷದಾನವನನ್ನು ಸಂಹರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯೇ? ಖಂಡಿತ. ಈಗ ಹಾಗಲ್ಲವಮ್ಮ. ಏನಾಯ್ತಪ್ಪ? ಭೂಲೋಕದವರಂತೆ ಶುಂಭಾನಿ ಶುಂಭರು ಏನು ಮಾಡಿದ್ರು? ನಮ್ಮದಂತ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ, ಅವರಿಂದ ನಮ್ಮನ್ನು ರಕ್ಷಿಸಮ್ಮ. ಭಯ ಕರುಣಿದ ಭಯ ಕರುಣಿದ ಭಯ ಇದಳು ಕಿರಿದು ಸಮಯನೇ ಕರಿದು ಇತ್ಯರ ಕಿರಿದು ಸಮಯನೇ ಕರಿದು ಇತ್ಯರ ನೆರವಿಯನು ನೆರವಿಯನು ಮರೆಸಿ ನಿಜವನು ತುಹಿನೆಯೊಳು ಮರೆಸಿ ನಿಜವನು ತುಹಿನೆಯೊಳು ಇರುತ್ತ ನೋಡುವನು ಲೀಲೆಯ ಇರುತ್ತ ನೋಡುವನ ಲೀಲೆಯ ಹರುಷದೊಳಗೆ ತೆರುದ ತ್ರಿದಶನೆ ಕರುಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿ ಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ಮಗನೇ, ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳುವ ಸುಮನ ಸಾರಿಗೆ ಧೈರ್ಯವಾಗಿ ಅಳುವ ಸುಮನ ಸಾರಿಗೆ ಧೈರ್ಯವಾಗಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯ ಸುಲಭವೆಂದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ
ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಕರಿಯೇ ದೈತ್ಯ ವೃಂದವ ಮೋಹಿಸಿ ಕರಿಯೇ 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 ಕಳುಹಿದ್ದಾಯಿತು. ಧನುಜರನ್ನು ಗಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಅದರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಜಗನ್ಮಾತಂತ್ರನೇ ಯೋಚಿಸುವಂತಹ ಪ್ರಮೇಯವನ್ನು ಒದಗಿವಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರ ಬ್ರಹ್ಮದೇವರು ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರಿಯಂತೂ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವುದು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದರ ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕೆಯನ್ನು ನಾಮನಿರಿಸಿಕೊಂಡು ಈ ಕದಂಬ ಒಣದ ಇರಬೇಕೆಂದು ಆಸೆ ಪಟ್ಟೋಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಿ ಯೋಗ್ಯವಂತ ಸ್ಥಳ ಬೇಕು. ಕಾಣುತ್ತಾ ಉಂಟು ಕನಕದಿಯಾಲ ಯಾರು ಬಿಡ್ತಾರೆ?
ಕಂಡವರು ಚಂಡಮುಂಡರು ಗಂಡುಗಳಿಗಳಿಂದ ತಲೆಗಳು ತೆಗೆಪಾತ್ರರಾಗಿದ್ದೇವೆ. ನಮ್ಮ ತದಂತ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತ ಅರಣ್ಯವನ್ನು ಸೇರಿದೆವು. ಅಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ. ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಹೊರಗಾದಿಗಳು ಮುರಿಗಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ 4 ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭುವೇ ಬಂದರು. ಒಮ್ಮೆ ನಮಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಕೊಟ್ಟರು ಮಂತ್ರಿಗಳ ಪದವಿಯನ್ನು. ಆಮೇಲೆ ಸಂಚಾರ ಹಸಿವೆ.
ಎಲ್ಲರಿಗೂ ತರುವ ಶ್ರಮವನ್ನು ಹೇಗಾಯ್ತು ಬೇಟೆ? ಅದ್ಭುತ ಬೇಟೆ ಅಲ್ವಾ? ಬಹಳಷ್ಟು ವೇಗದ ಬೇಟೆ. ತಮ್ಮ ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದ? ಹೇಳು ನನ್ನ ಮುಂದೆ. ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದ ಗರ ಕೋಡನ್ನು ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಬೆಟ್ಟು ನೆಲಕ್ಕೆ ಅಪ್ಪಳಿಸಿದೆ. ರುಂಡ ಬೇರೆ ಮುಂಡ ಬೇರೆ, ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಜಗಿದೆ. ಹೌದೇ? ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹೇಗೆ? ಗಬಕ್ಕ ಗಬಕ್ಕನೆ. ಆಮೇಲೆ ಒಂದೊಂದನ್ನೇ ತೆಗೆದೆ. ಡಿಡಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ? ಎಲ್ಲವೂ ಚೂರ್ 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 ಚೂರ್. ಇಷ್ಟು ಮಾಡಿ ಪ್ರಯೋಜನ ಇಲ್ಲ, ಹಾಗಲ್ವಾ? ಮತ್ತೆ ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯಿತು. ಏನು ಮಾಡಿದೆ ಅದನ್ನು? ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ ಅದನ್ನೊಮ್ಮೆಗೆ ಗುಳು. ಅಣ್ಣ ಏನೋ ತಿಂದದ್ದು ಹೆಚ್ಚಾಯ್ತು. ಹೆಚ್ಚಾಯ್ತಾ? ತಿಂದದ್ದು ಹೆಚ್ಚಾಯ್ತು. ನನಗೆ ಮೊದಲೇ ಗೊತ್ತಾಯ್ತು. ಎಲ್ಲ ಹೊರಗೆ ಬರಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ಕಾಣುದಿಲ್ಲ ಇಲ್ಲಿ. ಬಾಯಿ ಅಲ್ಲಿವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಅಲ್ಲಿಗೆ ನುಂಗಿದ್ದ? ಹುಳಿ ಹುಳಿಯಾಗಿ ಒಳ್ಳೆಯದು. ಹೌದೇ? ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಹೌದೇ ಅಣ್ಣ? ಒಮ್ಮೆ ಖಾರ ಬೇಕು, ಅದನ್ನೇ ತಿನ್ನಬೇಕು, ಅದನ್ನೇ ನುಂಗಬೇಕು. ಅಣ್ಣ ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ನಾ ಭಾವಿಸಿದ್ದು. ಆಗ ಅಲ್ಲಿ ಸಣ್ಣದ ಎರಡು ಮೊಲದ ಮಾರಿ. ಅದು ಹೇಗೆ ಬಾಕಿ ಆದ್ದು? ಬಾಕಿ ಆದದ್ದು ಗೊತ್ತಿಲ್ಲ. ಹೌದೌದು. ಹೋಗಿ ಹಿಡಿದು ಸೊರ್ಬೇಕು. ಇರ್ಲಿ ಇರ್ಲಿ ಅಲ್ಲೇ ಇರ್ಲಿ. ಈಗ ಇರ್ಲಿ ಇರ್ಲಿ. ಹೋಗುವಾಗ ಹೊತ್ತುಕೊಂಡು ಹೋಗುದು. ಹೌದೌದು. ಅಣ್ಣ ಏನೋ ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ? ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ. ಓ ಹೇಳಲಿಕ್ಕೂ ಬೇಸರ ಆಗ್ತದೆ. ಏನಾಯ್ತಾ? ಓ ಹೇಳಿದ್ರೆ ನಾನು ಹಂದಿ, ನಾನು ಹಂದಿ ಆದರೆ ನೀನು ನನ್ನ ಅಣ್ಣ ದೊಡ್ಡ ಹಂದಿ. ಹಾಗೆ ಹೇಳಿದ. ಮತ್ತೆ ತಮ್ಮ ಹಂದಿ ಅಂದ್ರೆ ತಮ್ಮ ಹಂದಿ ಒಂದು ಗೋಚರಿಸಿತು. ಹಾಗೆ ಬಿಡುವೇನೆ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಕೊಟ್ಟೆ. ಸರಿ, ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟೆ. ಆಗ್ಲಿ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಸರಿ, ಹೊಟ್ಟೆ ತುಂಬಿತು. ನಿನ್ನ ನೆನಪಾಯ್ತು. ಹೊಟ್ಟೆ ತುಂಬಿದ ಮೇಲೆ ಏ ಅಣ್ಣ, ಏನ ಯಾವ ಅಣ್ಣನಿಗೆ ಆಗಲಿ ಸ್ವಲ್ಪ ಕನಿಕರ ಅನ್ನೋದಿರ್ತದೆ. ಹೊಟ್ಟೆ ತುಂಬುವುದಕ್ಕಿಂತ ಮೊದಲು ತಮ್ಮನ ನೆನಪಾಗಿ ಅವನಿಗೆ ಎಷ್ಟು ಬೇಕು, ಅವನಿಗೆ ಹೊಟ್ಟೆ ತುಂಬಿದ ಮೇಲೆ ತಾನು ಉಳಿದದ್ದನ್ನು ತಿನ್ನುವುದು ಒಂದು ರೂಢಿಯಾಗಿರ್ತದೆ. ಆದ್ರೆ ನೀನು ಹಾಗಲ್ಲ. ನೀನು ಹೊಟ್ಟೆ ತುಂಬ ತಿಂದು ಆಮೇಲೆ ತಮ್ಮ ನನ್ನ ಹೊಟ್ಟೆ ತುಂಬಿತು, ನಿನ್ನ ನೆನಪಾಯ್ತು ತಮ್ಮ ಅಂತ ಹೇಳ್ತೀಯಲ್ಲ, ನಿನಗೆ ತಲೆ ಸರಿ ಉಂಟ? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವ? ನಿನಗೆ ಬೇಕಾದಷ್ಟು ನೀ ತಿಂತಿ. ಆದ್ರೂ ನಿನಗೆ ತಂದಿದ್ದೇನೆ. ಏನಣ್ಣ? ನಿನಗೆ ತಲೆ ತಂದಿದ್ದೇನೆ. ತಲೆ? ಹೌದು. ಯಾರದ್ದು? ಯಾರಿದ್ದೆ? ಪ್ರಾಣಿದ್ದು. ಹಂದಿದ್ದು. ಯಾಕೆ? ತಿನ್ಲಿಕ್ಕೆ ನಿನಗೆ? ಅಣ್ಣ ನನಗೆ ತಲೆ. ಹೌದು. ಸರಿ, ತಲೆಯ ಮಾಂಸವೆಂದ್ರೆ ನನಗಿಷ್ಟ. ಹೌದು. ಅದಕ್ಕಾಗಿ ತಲೆಯನ್ನು ತಂದೆ. ನಾ ಕೇಳ್ಪಟ್ಟಿದ್ದೆ ನಿನಗೆ ಕಿವಿ ಅಂದ್ರೆ ಇಷ್ಟ ಅಂತ. ಹಾಗಾಗಿ ನಿನಗೆ 2 ಕಿವಿ. ಹೌದು. ಅದನ್ನು ಹೇಗಾದ್ರೂ ತಿನ್ನು. ಕಾಯಿಸಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಕಾಯಿಸಿ ಯಾರು ತಿನ್ನು, ಬೇಯಿಸಿ ಯಾರು ತಿನ್ನು. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಏ ತಮ್ಮ, ಏನೋ ಒಂದು ಉಪಕಾರ ಮಾಡಿಬೋದಾ? ಏನಣ್ಣ? ಸ್ವಲ್ಪ ಗಾಳಿ ಹಾಕ್ತೇನೋ? ಏ ಅಣ್ಣ, ಏನೋ ಗಾಳಿ ಹಾಕುವಂತ ನನಗೂ ಮನಸ್ಸುಂಟು. ಆದ್ರೆ ಏನು ಮಾಡೋಣ ಹೇಳು? ಗಾಳಿ ನನಗೇ ಇಲ್ಲ ಇಲ್ಲಿ. ಬೇಟೆ ಆಡುತ್ತಾ ಆಡುತ್ತಾ ಮುಂದುವರಿದಂತಹ ಸಂದರ್ಭ ಒಮ್ಮಿಂದೊಮ್ಮೆಗೆ ಆಯಾಸ ಹೆಚ್ಚಾಗುತ್ತಾ. ಹೌದಲ್ವಾ? ನೋಡಿದ್ಯಾ? ಶ್ರಮದಲ್ಲ ಎಲ್ಲ ಸುರಿಯುತ್ತಾ ಉಂಟು. ಹಾಗಿದ್ರೆ ಕಡಿಮೆ ಆಗಬೇಕಿದ್ರೆ ನಾನು ಆಗಲೇ ಒಮ್ಮೆ ಆಲೋಚನೆ ಮಾಡಿದೆ. ಏನಂತ? ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುವ, ನಿನ್ನಿಂದ ಗಾಳಿಯನ್ನು ಹಾಕಿ. ನನ್ನಿಂದಲ ಆಗ್ಲಿಕ್ಕಿಲ್ವ? ಇಲ್ಲ ಇಲ್ಲ, ನನಗೆ ಆಯಾಸ ಆಗಿದೆ. ಮತ್ತೆ ನನಗೂ ಅದೇ ಆದದ್ದು. ಒಂದು ಕೆಲಸ ಮಾಡುವ. ಏನೋ? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ. ಅವನಿಗೆ ಆಜ್ಞಾಪಿಸುವಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ, ಇಲ್ಲೆಲ್ಲ ತೋಹಿನಗಿರಿ. ಏನು ಸಮಯ
ಬೇಕೇ ಬೇಕು. ನಮ್ಮ ಅಜ್ಞಾನ ಪಾಲಿಸಿದಂತಹ ವಾಯುದೇವ ಚೆನ್ನಾಗಿ ಬೀಸಿದ್ದಾನೆ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ತನ್ನ ಒಡ್ಡಿದ್ದು ಆಯಾಸೆಯಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆಯಾಗಿ ಹೋಗಿದೆ. ಇನ್ನೊಮ್ಮೆ ಬೇಟ ಆಡುವನ. ಏ ತಮ್ಮ, ಏನು ಒಮ್ಮೆ ಏರಿದ ಮೇಲೆ ಮತ್ತೆ ಇಳಿಲಿಕ್ಕಿಲ್ಲ. ನಿನ್ನ ಕಿವಿ ಕಟ್ತೀಯನೋ? ನಿನಗೆ ನನ್ನ ಕಿವಿಯನ್ನು ಕೊಟ್ರೆ ನನಗೆ ಬೇಡುವ ಬೇರೆ ಆಗಲ್ವಾ? ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತ ಇದು ಆಲಿಸಿದೆ. ಏನೋ ಒಂದು ಸ್ವರ ಕೇಳ್ತಾ ಇದೆ. ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟೆಂಬ ಹಾಗೆ ಭಾವಿಸಿದ್ದು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವೂ ಕೇಳಿ ಬರ್ತಾವ. ಏನಾಗಿರಬಹುದು? ಈ ಸ್ವರದ ಮೂಲ ಎಲ್ಲಿಂದೆಂಬ ಹಾಗೆ ಆಲೋಚಿಸಿದೆನು ಅಂತಾದ್ರೆ ಇದು ಅದೇ, ಇದು ಅದೇ. ಅದೇ ಅಂದ್ರೆ ಹೌದಾ? ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಇದು ಬಿದಿರಿನ ಸ್ವರ. ಓ, ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿ ಇದಲ್ಲ. ಮತ್ತೆ ಒಂದು ವೇಳೆ ಹೌದಂತಿದ್ರೆ ಬೇರಾದಂತಹ ಚನ್ನಮಂಡ ಕದಂಬಕಾಂತರವನ್ನು ಬಂದು ಸೇರಿದ್ದಾರೆ, ಬೇಟೆಯಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡ್ತಿರಬಹುದೇ? ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡಿದ್ರೂ ಹಾಡಬಹುದು. ಆದ್ರೆ ಕೋಗಿಲೆಯ ಸ್ವರವ ಅಣ್ಣ ಇದು ಅಲ್ವಾ? ಸರಿಯಾಗಿ ಕೇಳಂತೆ. ಕೋಗಿಲೆ ಹಾಡುವುದು ಹೇಗೆ? ಹೇಗೆ? ಹೌದಲ್ವಾ? ಹಾಗಲ್ಲ. ಬೇಕಿದ್ರೆ ಮೇಲೆ, ಬೇಕಿದ್ರೆ ಕೆಳಗೆ, ಬೇಕಿದ್ರೆ ಮಧ್ಯಮ, ಬೇಕಿದ್ರೆ ಶ್ವೇತ ಪಂಚಕ. ಹೌದಲ್ವಾ? ಹಾಗಿದ್ರೆ ಇದು ಯಾವ್ದಂತ ನಿನಗೆ ಗೊತ್ತಾಗ್ಲಿಲ್ಲಲ್ಲ? ನೀನೇ ಹೇಳ್ಬೇಕು. ನನಗೆ ಗೊತ್ತಾಗಿದೆ. ಏನು ಇದು? ಬಹುಶಃ ಅವಳೇ
ಬಹುಶಃ ಯಾರು? ವೀಣಾಪಾಣಿ, ಫಣಿವೇಣಿ, ಪುಸ್ತಕ ಪಾಣಿ, ಕಲ್ಯಾಣಿ. ಅಣ್ಣ, ಓ ಬ್ರಹ್ಮನ ಮಡದಿಯಾದಂತಹ ಶಾರದಾದೇವಿ ಇಲ್ಲಿಗೆ ಬಂದದ್ದು ಎಂಬ ಹಾಗೆ ಹೇಳ್ತಾ ಇದ್ದ. ಅವಳೇ ಬಂದದ್ದು? ಅವಳು ಇಲ್ಲಿಗೆಲ್ಲ ಬರ್ಲಿಕ್ಕೆ ಸಾಧ್ಯವೋ? ಯಾಕೆ ಬರ್ಲಿಕ್ಕಿಲ್ಲ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿರಬೇಕು. ಹೌದು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಅಸ್ತವ್ಯಸ್ತವಾದಿ, ಏನೇನಾಗಿ ಹೋದಿತ್ತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ಕಾಲಿದ್ರೆ ದೇಹ ಇಲ್ಲ, ಎಲ್ಲ ಸರಿದ್ರೆ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ತಲೆ ಸರಿ ಇಲ್ಲ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹೌದೌದು. ಅದಕ್ಕಾಗಿ ಅವನನ್ನು ತೊರೆದು ಅವಳು ಇಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಅವಳಲ್ಲ, ಅವಳಲ್ಲ, ಅವಳಲ್ಲ ಅಂತಾದ್ರೆ ಬೇರೆ ಯಾರು? ಇದು ಅವನೇ. ಯಾರವಂ? ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಏನು? ಏನು? ಓಹೋ, ದೇವಲೋಕದ ಗಾಯಕ ಅವನೇ ತುಂಬುರ. ಒಬ್ಬ ಮಾತ್ರ ಇರುತ್ತ. ಯಾಕೆ? ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ಬರು ಜೊತೆ ಸೇರಿದ್ರು ಅಂತ ಆದ್ರೆ ಗಾನವೈಭವ ಅಲ್ವಾ? ನೀನು ಹೇಳುವುದು ಅವರಿಬ್ಬರ ಗಾನವೈಭವ. ಹೌದೌದು. ಆಗಲಿ ಅಲ್ವಾ? ಅವರಲ್ಲ ಅಂತ ಹೇಳ್ತಾ ಇದ್ದಿ. ಸರಿ, ಇನ್ನೊಬ್ಬನಿದ್ದಾನಲ್ಲ. ಯಾರವಂ? ಅವನೇ ನಾರದ. ನಾರದ ಕರದಲ್ಲಿಗೆ ಬಾರದ ಗಾನ ವಿಶಾರದ, ಅವನ ವಿಶಾರದ ಕಲಹ ಪ್ರಿಯ ನಾರದ. ಅವನೇ ಬಂದದ್ದು. ಅವನೇ ಬಂದದ್ದ? ಅವ ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಯಾಕೆ? ನಿನಗೆ ತಿರುಗಾಟವೇ ಬಗೆದೇ ಹೋಗ್ಲಿ. ಯಾರಿಗೆ? ದಕ್ಷ ಬ್ರಹ್ಮನ ಶಾಪ ನಾರದನಿಗೆ. 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಅನ್ನುವ ಹಾಗೆ ಅಲ್ವಾ? ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ದೀಯ ನೀನು? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾನೆ. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ನಿನ್ನೆ ಈಚೆ, ಮೊನ್ನೆ, ಹತ್ತಿರ, ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವೀಣೆ ಬಿಡದಿರುವ ವಾಣಿ ಅಲ್ಲ, ಕುಂಬರನಂತೂ ಅಲ್ವೇ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಬಿಡಿ. ಸ್ವರ
ಗಾನಾದಿ ದೇವಿ ರಂಭನ ರಾಣಿ ಸಮಯದಿಂದ ಬರ್ತಾ ಇದ್ದೇವೆ ಇಲ್ಲಿಗೆ. ಆದ್ರೆ ಈ ರೀತಿಯಾದಂತ ವ್ಯತ್ಯಾಸ ಇತ್ತ. ಮೊದಲೆಲ್ಲ ಕತ್ತಲೆ ಕತ್ತಲೆ ಕತ್ತಲೆ, ಹೌದಲ್ವಾ? ಇವತ್ತು ಎಲ್ಲಿ ನೋಡಿದರಲ್ಲಿ ಬೆಳಕು. ಕದಂಬ ವನವನ್ನು ಪ್ರವೇಶ ಮಾಡಿದ್ದೇವೆ. ಹಿಂದೆಂದು ಕಾಣದಂತಹ ವಿಪರ್ಯಾಸವನ್ನು ನಮ್ಮ ಜೀವನದಲ್ಲಿ ಕಾಣ್ತಾ ಇದ್ದೇವೆ. ಬೆಳಕನ್ನೇ ಅರಸುತ್ತಾ ಮುಂದಕ್ಕೆ ಮುಂದಕ್ಕೆ ಹೋದವರು. ಏನಣ್ಣ ಇದು? ಏನು? ಕೋಟಿ ಸೂರ್ಯರ ಪ್ರಭೆ ಒಮ್ಮಿಂದೊಮ್ಮೆಗೆ ನಮ್ಮ ಕಣ್ಗಳಿಗೆ ಗೋಚರವಾಗ್ತಾ ಉಂಟು. ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅದರ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚನೆಯನ್ನು ಮಾಡಿ ಮುಂದುವರಿದಂತಹ ಸಂದರ್ಭ. ಏನಣ್ಣ ಇದು ಆಶ್ಚರ್ಯ? ಏನು ಅಂದ, ಏನು ಚಂದ! ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯ. ದುಯ್ಯಾಲೆಗೆ ಆದಿಯಲ್ಲಿ ಮಧ್ಯೆಯಲ್ಲಿ ಅಂತ್ಯ ಮಾತ್ರ ಗೋಚರಿಸ್ತಾ ಇದೆ. ಯಾವುದು ಗೊತ್ತಾಗ್ತಾ ಇಲ್ಲ. ಅಪ್ರತಿಮ ಚೆಲುವೆ ಅಣ್ಣ. ಇವಳನ್ನು ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷ ನೀವು ಅಸಾಧ್ಯ. ನೋಡಂತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ಇಟರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಸುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದಿರನ ಪೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ ಜನಮನ ಕರ್ಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆ ಮಂದಹಾಸದ ವಿಲಾಸಮಂ ಕುಂದ ರದನೆ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರಾಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿ ದಶಕಮಂ ಬಂಧುಗೆ ದುಟಿಯಳ ಬಂಧುರದ ಸಿಂಗರವ
ಏನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ, ಮರೆಸಿದೆನ್ನೆಯ ರೋಷ, ತಡೆದರೆನ್ನನು ಈಶ, ಆಗಲೆನ್ನೆಯ ಸರ್ವನಾಶ. ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ, ಕತ್ತಳೆಯೊಳ ಅಡಿಡ ಲಂಕಿ ಬಣೆಗೆ, ಕಸ್ತೂರಿಯಂ ಕಣ್ಗೆ, ಕಾಡಿಗೆಯಂ ಕೊರಲ್ಗೆ, ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು, ನೈಜಮಾಗಿ ಬೆರಗಾಗಿ ಬಳಿ, ತೋರೆ ದುರುಬಂ ತೆಗೆದು ಜಡೆಕಟ್ಟಿ ಪೊರಮಟ್ಟು, ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು, ಕಂಠದ ತರಳ ನಯನದ ಸಂಪಗೆಯ, ನಾಸಿಗದ ಪೆರೆನುಸಲ, ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜದ ಕರ ಪಲ್ಲವದ ಸರಸಿರುವ ಮುಖಿ, ಅರರಿಲ್ಲಿವಳೆಂತ ವಿಟಗಾರ ನೋಡ ಸ್ಮರಣ ಕುರ್ಗಣೆ ಅಂತ ಹೇಳೋ ನೀರೆ ಸರಸಿದ ವದನೆ, ಹರಿಣ ನೇತ್ರ ಚೆಲುವ ತರುಣೀ ಮಣಿ ಮಲಗಾತ್ರೆ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳಕುತಗಳ ವಿಷಪ ತೊಡೆಗಳ ದಾರು ಜಂಗವ ಬೆಸವ ಕಂಗಲ ತಲಕಿ ಬೆಳಗುವ ಬಿಸದ ಗಂಧಿ ನೀವು ಪರಮ ಪರಿಮಾಣುಗಳ ಸಂಹರಿಸಿ ಮುಗ್ಧ ಕೆಂದಾವರಿಯ ಮರಿದುಂಬಿಗಳ ನಡವಳಿಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು ಮನಸ್ಸಿಜ್ಜನ ಹೊರವಿರಿಂಚ ಸೃಜಿಸಿದನು ಎನ್ನುವ ಹಾಗೆ ಭ್ರಮೆ ಗೆಲುವಿಕೆಯ ಚೈತನ್ಯವೋ ಪರಿಮಳದ ಪುತ್ತಳಿಯೋ ವರರಸ ಸಾಕಾರ ಸ್ವರೂಪವೋ ಮನ್ಮಥನ ವಿಜಯ ಧ್ವಜವು ಕೂಲನೆಯ ಮೌಕ್ತಿಗದ ಮಣಿಯೋ ಸಾಸಿರಿ ಶಿರನಾದ ಶೇಷನ ಶಿರದಲ್ಲ ಸೇಮಾಣಿಕ್ಯವೋ ವಸುಮತಿಯ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯರ ಏಕಕಾಲದಲ್ಲಿ ಧರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದ್ದೇ ಆದಂತಹ ಪ್ರಭೆ ಗೋಚರಿಸ್ತಾ ಇದೆ. ಅಣ್ಣ ಇಷ್ಟು ಹೊಗಳಿದ್ದು ಅವಳಿಗೆ ಸಂತೋಷ ಆಯ್ತಾ ಇಲ್ವಾ? ಈ ಪರಿಸರಕ್ಕೆ ಬಹಳಷ್ಟು ಸಂತೋಷ ಆಯ್ತಾ? ಹೌದಲ್ವಾ? ನೋಡುವಾಗಲೇ ಗೊತ್ತಾಗ. ಹೌದೌದು. ಏ ತಮ್ಮ, ಏನಣ್ಣ? ಏ ತಮ್ಮ, ಏನೋ ಹಾಗಿದ್ರೆ ಅವಳು ಯಾರಾಗಿರಬಹುದಾ? ಯಾರು ಯಾರು? ಏ ಅಣ್ಣ, ಇದು ಅವಳೇ ಅಲ್ವಾ? ಅವಳೆಂದ್ರೆ ಯಾರು? ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನನಗೇನು ಬೇಡ. ನಿನಗೆಲ್ಲೋ ಮತ್ತೆ ಅಂದು ಶ್ರೀಮನ್ನಾರಾಯಣ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ಅದು ಹೌದು. ಅಷ್ಟು ಒಳ್ಳೆ ಸ್ಥಳ ಬಿಟ್ಟು ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿಕ್ಕಿಲ್ಲ. ಕದಂಬ ಕಾಂತಾರಕ್ಕೆ ಬರುವುದಕ್ಕೆ, ಕದಂಬ ಕಾಂತಾರಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅವಳ ವಿಷಯ ಬಿಡುವ. ಇನ್ನೊಬ್ಬರಿದ್ದಾಳಲ್ಲ, ಯಾರವಳು? ಅವಳೇ ಉಮೆ. ಯಾರು? ಉಮೆ. ಉಮೆ ಪಾರ್ವತಮ್ಮ. ಒಮ್ಮೆ ನೋಡಿ ಬರ್ಬೇಕ. ನೋಡಿ ಬಾ. ಏ ತಮ್ಮ, ಏನಣ್ಣ ಇದು ನೀನು ಹೇಳಿದ ಹಾಗೆ ಪಾರ್ವತಮ್ಮ ಅಲ್ಲ ಆಯ್ತಾ? ಹೇಗೆ ಗೊತ್ತಾಯ್ತು? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ಈಗ ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವಾ? ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು. ಈಗ ಈಗ ಓ ಹೀಗೆ ಹೋಗಿ ನೋಡಿದ್ರು ಬೊಟ್ಟು ಕಾಣುದಿಲ್ಲ. ಬೊಟ್ಟಿಲ್ಲ. ಇಲ್ಲ. ಕೆಂಪಿದ್ದಂತೂ ಇಲ್ವೇ ಇಲ್ಲ. ಒಬ್ಬಳಿಗೆ ಅಂಗವನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಬತ್ತ, ದೇವನಿಗೆ ಹೆಣ್ಣಿನ ಪಿತ್ತ. ಹೌದಲ್ವಾ? ಹಾಗಾಗಿ ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಶಂಕರಿ ಪಾಪ ಎಲ್ಲಿಗೆ ಅಂತ ಹೋಗುದು ಅಲ್ವಾ? ಅಣ್ಣ, ಅವಳಲ್ಲ. ಹಾಗಾದ್ರೆ ಶಂಕರಿಯ ವಿಷಯವನ್ನು ಬಿಡು. ಇನ್ನೊಬ್ಬರಿದ್ದಾಳಲ್ಲ, ಯಾರವಳು? ಸೌಂದರ್ಯವತಿಯರಲ್ಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ, ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿ ಮೂರು ಲೋಕದ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳೇ ಆರತಿಯೇ. ಯಾರು? ಆರತಿಯೇ. ಆರತಿ? ಯಾವ ಆರತಿ? ಆರತಿ ಅಲ್ಲ ಪುಣ್ಯಾತ್ಮ, ಮತ್ತೆ ಆ ರತಿ ಇವಳೇ. ಓ ರತಿಯ? ರತಿ ಅವರದ್ದೊಂದು ಮೇಳವೇ ಇದೆ. ಯಾವುದು? ಕಾಮರತಿಯರ ಮೇಳ. ಸತಿಯ ಬಿಟ್ಟಿರಲಾರ ಸುಪ್ರೇಮ, ಎಡಭಾಗದಲ್ಲಿ ಮನ್ಮಥ ಇಲ್ಲ, ಹಾಗಾಗಿ ಕಾಮರತಿಯರ ಮೇಳ ಇದಲ್ಲಲ್ಲ. ಕಾಮರತಿಯರ ಮೇಳ ಇದಲ್ಲ. ಹಾಗಾದ್ರೆ ಇದು ಯಾವ ಮೇಳ? ನಿನಗೆ ಇಷ್ಟೊತ್ತಾದ್ರೂ ಮೇಳ ಯಾವುದು ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದು ಮೇಳ? ಯಾವುದು ಮೇಳ? ಯಾವುದು ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ ಅವಳ ಯಾವುದು? ಎರಡನೇ ಮೇಳ. ನೋಡಿ ಹೇಳಿದ್ಯಾ? ಮತ್ತೆ ನೋಡದೆ ಹೇಳಲಿಕ್ಕೆ ಆಗ್ತದೆ. ಯಾವುದನ್ನು? ಅದನ್ನೇ ನೋಡಿ. ಅದು ಹೇಗೆ? ಅವಳನ್ನ ನೋಡಿದ್ದು. ಹೇಗ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದು ಎರಡನೇದ್ದು ಅಂತ. ಎಲ್ಲರೂ ಕೇಳುದಿದ್ದಾನೆ, ಇದೇ ಬೇಕು ಇದೇ ಬೇಕು ಇದೇ ಬೇಕು. ಇಲ್ಲದಿದ್ರೆ ನಾವು ಇಲ್ಲಿರುವವರು ಎಲ್ಲ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗ್ತದೆ ಇದೇ ಆದೀತು ಅಂತ. ನಾಳೆ ಇಲ್ಲೇ ಆದೀತು. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ? ಮೂರಲ್ಲ, ಆರರಲ್ಲಿ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ನೋಡುವಾಗ ಮನಸ್ಸು ಪ್ರಶಾಂತವಾಗುತ್ತದೆ. ಅಕ್ಷಯವಾದಂತಹ ಸೌಂದರ್ಯದ ರಾಶಿ. ಎಂತಹ ಪುರುಷನಿಗೂ ಪ್ರೇಮವೆನ್ನುವುದಕ್ಕೆ ಹರಿತದೆ. ಈ 7 ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ ಅಂತಾದ್ರೆ ನಾ ಮಾತಾಡಿಸಿ ಬರುವೆ. ಮಾತನಾಡಿಸುವುದಕ್ಕೆ ನಾನು ಅಲ್ಲ ನೀನು ಅಲ್ಲ ಜನ. ಬ್ರಹ್ಮದೇವರ ವರ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ನಮ್ಮಿಬ್ಬರ ಮರಣ. ಇವಳನ್ನು ಮಾತನಾಡಿಸುವುದಕ್ಕೆ ಹೋಗುವುದು ಸಮಂಜಸವಲ್ಲ. ಏನಿದ್ರು ಇವಳ ವಿಷಯವನ್ನು ಅಣ್ಣನಲ್ಲಿ ಹೇಳು. Hare Krishna
ಅದಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬತ್ತಣ್ಣ. ಆ ಸ್ವರದ ಮೂಲವನ್ನು ಅರಸಿಕೊಂಡು ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ಲಣ್ಣ. ಅವಳ ಅಂದವನ್ನು ಕಂಡಾಕ್ಷಣವೇ ನಮಿಗನಿಸಿದ್ದು ಒಂದು, ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ವಹಿಸಬೇಕು, ನಿನ್ನ ವಾಮಭಾಗದಲ್ಲಿ ಅವಳು ರಂಜಿಸಬೇಕು, ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯ ಪ್ರವೃತ್ತನಾಗಬೇಕಣ್ಣ. ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಏನು ಬೇಕಣ್ಣ? ಎಷ್ಟು ಬೇಕು? ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಆನಂಗ ಆ ಮನ್ಮಥ ಅವನಂತ ಪಂಚಚರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ತೀರ್ಮಾನವು ವನದ ಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನಾನಿದ್ದ. ಅವಸರ ಮಾಡಬೇಡಿ, ಆ ವಿಚಾರ ನನಗೆ ಬಿಟ್ಟದ್ದು. ಇದು ನಿಮ್ಮಿಂದಾಗುವ ಕೆಲಸವೇ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಎಷ್ಟಾದ್ರೂ ಬೇಟೆ ಆಯಿಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ, ಬೇಕಾದಾಗ ನಿಮ್ಮನ್ನು ಕರೆಸಿಕೊಳ್ಳಿ. ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿ. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬ ವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ನಿಮಿಗೂ ಮದುವೆ ಆಗುವಂತ ಆಶಯ ಪ್ರಭು? ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ? ನಿನಗ ಪಾಪಿ ಮದುವೆ? ನನಗೆ ಬೇಡ. ಹುಚ್ಚು ಬಾಯಿ ಹುಚ್ಚು. ಯಾವ್ದರಲ್ಲಿ ಕೊರತೆ ಉಂಟು, ಯಾವ್ದರಲ್ಲಿ ಕಡಿಮೆ ಉಂಟು? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿಯೇ ನೋಡು, ಏನೋ ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ತೆರಳು ಕದಂಬವನ. ಹಂಬಲಿಸಿದರು ಶಿವ ಶಿವ ಸ್ಮರಣ ಬಿಗುರೆಸಿರು ಕುದಲಿ ನಮ್ಮಯ ಶುಭ ಕೆಟ್ಟ ತಿಳಿದು ನೋಡಲಿ ಕೀಕೆ ಮಾನಿನಿಯೇ ಶುಂಭನಾಂತಿಯಲೈದಿ ಶುಂಭನಾಂತಿಯಂತೆ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬವನೆಂದರೆ ತುಂಬಿದಂತ ಕಾರ್ಗತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ. ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳಡೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಾದ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರನ್ನ
ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬ ವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರಣ್ಣದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ 3 ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹಾತೊರಿತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡ ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಅಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರಣ್ಣದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನೇ ಆಡಿಸುವುದ? ಇವಳು ನಾರಿ, ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತರ್ಹಿತ ಆದಿ ಮಾಯ ಸರಿ. ಜಗವನ್ನೇ ತನ್ನದಾತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವಿ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಶುಂಭ ಬಯಸಿದ್ದಲ್ಲ. ಅವ ಈ ಸಲ ಕೆಟ್ಟ, ಅವ ಕೆಟ್ಟದಲ್ಲ. ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆಯಾಗುವಂತ ಆಶಯ. ಏನು ಮಾಡೋಣ ಹೇಳಿ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆಯಾಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ವ. ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ ಅಮ್ಮ. ಶೋಣಿತಾಪುರದಿಂದ ಬಂದಂತ ಸುಗ್ರೀವನಮ್ಮ ನಮ್ಮ ಒಡೆಯನಂತ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಾದ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂದ ಮುನ್ನರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹಾತೊರೆಯುತ್ತಾ ಇದ್ದಾರೆ. ಶುಂಭನಾದರೂ ಸಾಮಾನ್ಯದವನಲ್ಲಪ್ಪ. 3 ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ. ರೂಪದ ಬಗ್ಗೆ ಹೇಳುವುದೇ ಕಠಿಣವಲ್ಲಮ್ಮ. ಮನ್ಮಥನಿಗಿಂತ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವಹಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ಅಂತ ಏನೇನು? ಮಾತನ್ನಾಡಿಸಿದಾಗ ಮುಖದೊಳದ ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆಯುತ್ತರಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲಿತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದರಿಂದ ಆದರೆ ಆ ದೂತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ 2 ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನು ನೆಬ್ಬಿಸುತ್ತಾನೆ ನೋಡುವ. ಎದ್ದಾನಿದ್ದೆ ಪುಣ್ಯಾತ್ಮರೆ, ನನ್ನ ನಿದ್ದೆ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಂಪಾದ ಜಾಗ ಅಲ್ವಾ, ಹಾಗೆ ನಿದ್ದೆ
ಕಂಡದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ? ಹೌದು ಅಂತ. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು, ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ದು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವಂತ ಹೇಳಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯಿತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ಲ. ಹೌದಪ್ಪ, ಹಾಗೆ ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತಾ? ಓಹೋ, ಅರ್ಥವಾಯಿತು ನನಗೆ. ಹುಡುಗಿಯನ್ನು ಮಾತಾಡ್ತಿರ್ತ ವೇಳೆಯಲ್ಲಿ ಆಕೆ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ತಗೆ ಆಯ್ತಾ ಅಂತ. ಆದ್ದರಿಂದ ನಾನು ಸತ್ತು ಹೋದೆ, ಪುನರಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಉಳಿತಾಳೆ. ಈಕೆ ಸಾಮಾನ್ಯ ಅಂತ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆಯುಳಾಗಿದ್ದಾಳೆ. ಈಕೆ ಶ್ರೀದೇವಿ ಅಲ್ವೇ? ಇವಳದ್ದಂತ ಮಹತ್ವೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರದ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಮ್ಮನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳನ್ನೇ ಕೇಳ್ತೇನೆ, ಅಮ್ಮ ನನ್ನಲ್ಲಿ ಕೋಪ ಮಾಡಬೇಡಪ್ಪ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಯಾಕೆ ಮಗನೇ? ಹತ್ತಿರ ಬಂದ್ರೆ ನೀನು ನಗಾಡ್ತೇಲ್ವಾ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯ್ದಿಲ್ವೇ ತಾಯಿ? ಈಗ ಬದುಕಿದ್ದೆ ಹೇಗೆ? ಅದು ನಿನ್ನಿಂದಲೇ. ಸರಿ, ನಾನು ತಿಳಿದಿದ್ದೇನೆ. ಸರಿಯಪ್ಪ. ತಾಯಿ, ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಮ್ಮನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಸರಿ, ಅವನಿಗೆ ನಾನು ಉತ್ತರವನ್ನು ಕೊಡಬೇಡವೇ ತಾಯಿ? ಏನೋ ಅಂತ ಉತ್ತರವನ್ನು ಕೊಡ್ಲಿಲ್ವಾ? ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರು ನನ್ನ ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುತ್ತ ಮಾಲೆಯನ್ನು ಹಾಕಿ ಬೆಳೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಸುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು ತಾಯಿ, ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆಯದಾಗಿ ಈ ಮುದುಕನ ಒಂದು ಭಿನ್ನ ಔಟಮ್ಮ ನಿನ್ನಲ್ಲಿ. ಏನಪ್ಪಾ ನಿನ್ನ ಆಸೆ? ದುಷ್ಟರ ಸಂಘದಲ್ಲಿ ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತಾಗಿದೆ. ಇಷ್ಟು ಬೇಗ? ಸತ್ಯ ತಾಯಿ. ಅಮ್ಮ ಸುಗ್ರೀವ, ಇದು ಅದೆಷ್ಟೋ ಮಂದಿ ದುಷ್ಟರಿದ್ದಾರೆ, ಕೊಲೆ ಗಟುಕರಿದ್ದಾರೆ. ಅಂತವರ ಜೊತೆಯಲ್ಲಿ ಸುಗ್ರೀವ ಬೆಳಗಬೇಕಾ? ಅಯ್ಯೋ ಇಲ್ಲಮ್ಮ, ಖಂಡಿತವಾಗಿ ಸಾಧ್ಯ ಇಲ್ಲ. ಮತ್ತೆ ಆದ್ರೆ ಒಂದು ಆಸೆ ಉಂಟಮ್ಮ. ಏನಪ್ಪ? ನೆರವೇರಿಸ್ತೀಯಲ್ವಾ? ಖಂಡಿತ. ಇದು ಈ ಮುದುಕ ಸತ್ತ ಮೇಲೆ 10 ಜನ್ಮ ಉಂಟು ಅಂತಾದ್ರೆ ದೇವಿ ನಿನ್ನ ಮನದ ಇಚ್ಛೆಯಂತೆ ಆಗಲಿ. ದೇವಿದಾಸನಾಗಪ್ಪ ನೀನು. ಬರ್ತೇನಮ್ಮ. ಕಳಿಸಿಕೊಟ್ಟಂತ ಸುಗ್ರೀವನಲ್ಲಿ ಸಂಧಾನವನ್ನು ಮುರಿದರಂತೆ ಬಯಸಿದರೆ ಸಂಗ್ರಾಮ
ಪ್ರಾಣವನ್ನೇ ಮುರಿದು ಸಂಗ್ರಾಮವನ್ನೇ ಬಯಸಿದವಂತೆ. ಹೌದೇನೆ? ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಧೂಮ್ರಾಕ್ಷ ಬಂದಿದ್ದೇನೆ. ರಥವನ್ನು ಯಾರು ಬಾ ಬಾ ಬರುವುದಿಲ್ಲವಾ?
ಹೇಳಿದ್ದೇನೆ. ತಮ್ಮಂದಿರಾದ ಗಂಡುಗಲಿಯಾದ ಚಂಡಕಿಯಾಗಿ ಭೂಮಿಯ ಮೇಲೆ ಚೆಂಡಾಡಿದಂತೆ ಶಿವ ಶಿವ ನಮ್ಮ ತತ್ವವೀರೆಲ್ಲ ಅಳಿವಾಗಿ ಹೋಯ್ತಲ್ಲ. ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮದ ಮಡಿಯದು ಆಯ್ಕೆ ಸಿದ್ಧವಾಗಿದೆ. ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಬಟ್ಟವ ನಾನಿದ್ದೇನೆ. ಅದಕ್ಕಾಗಿ ಸಂಗನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದೆ. ಸುಗ್ರೀವನ ಸಂಧಾನ ವಿಫಲವಾಗಿ ಹೋಯ್ತು. ಸಂಗಮವೇ ಸರಿ ಎಂದು ಏನು ತೀರ್ಮಾನ ಮಾಡಿ ಆ ಬಳಿಕ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟಿದೆ. ಕಳಿಸಿಕೊಟ್ಟಂತಹ ಧೂಮ್ರಾಕ್ಷನನ್ನು ಧೂಮ್ರಾಕ್ಷನಲ್ಲಿ ಆಮೇಲೆ ತಮ್ಮಂದಿರಾದ ಗಂಡು ಗಲಿಯಾದ ಚಂಡಮುಂಡರನ್ನು ಕಳಿಸಿಕೊಟ್ಟಿದೆ. ಚಂಡಮುಂಡರ ರುಂಡವನ್ನು ಚಂಡಿಕೆ ಹೋದ್ರೆ ಚಂಡಮುಂಡರ ಸಾವಿನ ಬಳಿಕ ನಿನ್ನ ತೀರ್ಮಾನವನ್ನು ಏನು ಯೋಚನೆ. ಅದಕ್ಕಾಗಿ ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಹೊರಟು ನಿಂತಿದ್ದೇನೆ ಈಗ. Hallelujah!
ಪತಿಯಾದದ್ದು ಹೇಗೆ? ಸತಿಯೊಬ್ಬಳಿಗೆ ಪತಿಯಾಗುವುದು ದೊಡ್ಡ ವಿಷಯವಲ್ಲ. ನೀನು ಆದದ್ದು ಧನುಜಪತಿ ಎನ್ನುವ ಹಾಗೆ. ಧನುಜನಿಗೆ ಬೇಕಾಗಿ ನೀನು ಮಾಡಿದಂತಹ ಸಾಧನೆಯ ಪಥದಲ್ಲಿ ಅದೆಷ್ಟೋ ವೇದನೆಯನ್ನು ಕಂಡೆ. ನೂತನವಾದಂತಹ ಶೋಧನೆಯನ್ನು ಮಾಡಿ ನಮ್ಮವರಿಗೆಲ್ಲ ಆಶ್ರಯದಾತನಾದೆ. ಆ ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಅಜಯವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವನಿ. ಪ್ರಭು ಏನು ಪ್ರಭು, ಇಷ್ಟೆಲ್ಲ ಗಳಿಸಿಕೊಂಡಂತಹ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆಯ ಏನಾಯ್ತು ಈಗ? ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲೇ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಎಲ್ಲಿ ತಪ್ಪಿದ್ದೇನೆ? ನಡೆ ಹಾಗಾಯಿತಲ್ಲ. ಆ ವನಿತೆಯನ್ನು ಬಯಸಿದೆಯಾ? ಕಾಮಿನಿಯಾಗಲಿ ಕಾಶ್ಯಪಿ ಆಗಲಿ ಅಲ್ಲ ಕಾಂಚಾಲವಾಗಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕಿರುವಂತಹ ಪ್ರಭು ಮನ್ಮಥನ ಬಾಣಗಳಿಗೆ ನನ್ನ ತನವನ್ನೇ ಬಟ್ಟಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಅಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟು? ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಪಾಲು ಬರೇ ತರುಣಿ ಅಲ್ವೇ ಅವಳು? ಏನು ಸಾಮಾನ್ಯ ತರುಣಿ ಎಲ್ಲ ಏನು ತರುಣಿಯ ಹೇಳು? ತರುಣಿಯಲ್ಲವಳ ಆದಿಮಾಯೆ ಆದಿಯಲ್ಲಿ ಹುಟ್ಟಿಕೊಂಡಿದ್ದಾಳೆ. ಒಂದು ಕಾಲದಲ್ಲಿ ಆ ದೇವತೆಗಳನ್ನು ದಂಡಿಸಿದವ ನೀನು, ಬ್ರಾಹ್ಮಣರಿಗೆ ಪೀಡನೆಯನ್ನು ಕೊಟ್ಟೆ, ಯಾಗ ಯಜನಾದಿಗಳಿಗೆ ತಡೆಯನ್ನೊಡ್ಡಿದವ. ನೀನು ಮಾಡಿದ್ದಲ್ಲ ನಿನ್ನವರು ಮಾಡಿದ್ದು, ಮೂಲ ಕಾರಣ ನೀನೇ ಆಗಿರುವಾಗ ಅಂಥವರ ಆಚಾರವನ್ನು ಆಳಿಸಿದಂತಹ ಮಹಾಮಾತೆ ಅವಳೇ ಸರ್ವೇಶ್ವರಿ, ಅವಳೇ ಆದಿಮಾಯೆ ಕೌಶಿಕ ಎನ್ನುವಂತಹ ಅಭಿಧಾನವನ್ನು ಹೊತ್ತುಕೊಂಡು ಆ ಕದಂಬವನ ವಾಸಿನಿ ಆಗಿದ್ದಾಳೆ. ಅಷ್ಟೇ ಅಲ್ಲ, ಆರಂಭದಲ್ಲಿ ಅವಳನ್ನು ಕರೆತರುವಂತ ಉದ್ದೇಶದಿಂದ ಒಂದು ಸಂಧಾನವನ್ನು ನಡೆಸಿದ. ಪರಿಣಾಮದಲ್ಲಿ ಏನಾಯಿತು? ವಯೋವೃದ್ಧನಾದಂತ ಆ ಸುಗ್ರೀವ ಸಂಧಾನವನ್ನು ನಡೆಸಿದ. ವಯಸ್ಸಿನಲ್ಲಿ ವೃದ್ಧತೆ ಉಂಟು, ಹಾಗೆಂದು ವಯಸ್ಸಿಗೂ ಬೆಲೆ ಇಲ್ಲ, ತೋರಿಸಿಕೊಟ್ಟಳದವಳು. ಮಾತಿನಲ್ಲಿ ಚತುರನಾದಂತ ಆ ಸುಗ್ರೀವ ಆ ನಡೆಸಿದಂತ ಮಾತುಕತೆ ಏನಾದ್ರೂ ಪರಿಣಾಮವನ್ನು ಬೀರುತ್ತಾ ಹೇಳು? ಖಂಡಿತ ಇಲ್ಲ. ವಯಸ್ಸಿಗೂ ಬೆಲೆ ಇಲ್ಲ, ಮಾತಿಗೂ ಬೆಲೆ ಇಲ್ಲ ಅಂತ ಆದ್ಮೇಲೆ ನಾವು ಯೋಚನೆ ಮಾಡಬೇಕಾದ. ಅವಳು ಸಮರವನ್ನು ಬಯಸಿದ್ದಾಳೆ, ಸಮರದ ಆಕಾಂಕ್ಷಿಯಾಗಿ ದುರವನ್ನು ಸಾರಿದವ ನೀನು. ಆರಂಭದಲ್ಲಿ ದುರ ಧೀರಣ ಅಂತ ಧೂಮ್ರಾಕ್ಷರನ್ನು ಕರೆಸಿದ. ಏನಾಯಿತು? ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಅಳಿದು ಭಸ್ಮವಾಗಿ ಹೋಗಿದ್ದಾನೆ. ಅವನ ವಿಷಯ ಬಿಡುವ. ಮೊದಲು ನೋಡಿದಂತ ಚಂಡಮುಂಡರಿದ್ದಾನೆ, ಏನು ಉಳಿಸಿಕೊಳ್ಳುವುದಕ್ಕೆ ಆಯ್ತಾ ಹೇಳು? ಮಹಾಕಾಳಿಯ ರೂಪವನ್ನು ತಾಳಿ ಚಂಡಮುಂಡರ ಪ್ರಭು, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನ. ಸುಮ್ಮನೆ ಯಾಕೆ ನೀನು ಪ್ರಯತ್ನ ಪಡ್ತಾ ಇದ್ದಿ? ಹಾಗಾಗಿ ಕೈಗೊಂಡ ಕಾರ್ಯದ ಬಗ್ಗೆ ಇನ್ನಾದ್ರೂ ಯೋಚನೆ ಮಾಡಬೇಕು ಪ್ರಭು. ಯೋಚನೆ ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬೇಕು ನನಗೀಗ. ಬಿಡು 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 ಭಕ್ತಿಯಿಂದಲೇ ಬಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾರೆಯಲ್ಲಿ ಜಡಜಪಿ ಧನ ಬಲದ ದರದಲ್ಲಿ ಪಡೆದು ಸುಖವನ್ನು
ಪರಿಮಳದ ಮೂರ್ಖತೆಗಳು. ರೂಢಿಯಲ್ಲೊಂದು ಮಾತಿದೆ, ಅರಿತು ಬಾಳಿದರೆ ಸ್ವರ್ಗ ಸುಖ ಎನ್ನುವುದಾಗಿ. ಸ್ವರ್ಗ ಅಂದ್ರೆ ಏನು, ಸುಖ ಎನ್ನುವುದೇ ಅರ್ಥ. ಆ ಸುಖ ಎಲ್ಲಿ ಉಂಟು ಅಂತ ಕೇಳಿದ್ರೆ, ನಾವು ನಮ್ಮ ಬಗ್ಗೆ, ನಾವು ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರು ನಮ್ಮ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬಾಳ್ವೆಯನ್ನು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಾದಂತ ಸುಖ ಮತ್ತೊಂದು ದೊರೆಯಕ್ಕೆ ಸಾಧ್ಯವಿಲ್ಲ. ಸಮಯ ಮೀರಿ ಹೋಯ್ತು ಅಂತ ಕಾಣ್ತದೆ, ಕೆಲವೊಮ್ಮೆ ಹೆಚ್ಚಾಗ್ತದೆ, ಕೆಲವೊಮ್ಮೆ ಕಡಿಮೆ ಆಗ್ತದೆ. ಆದ್ರೂ ಮೂಲ ಕಾರಣ ಅದಕ್ಕೆ ನೀನೇ ಅಲ್ವಾ. ಹಾಗಾಗಿ ಬೆರಳು ಮಾಡಿ ತೋರಿಸುವಂತ ಪ್ರಸಂಗ ಮತ್ತೆ ಬರಬಾರದು. ಹಾಗಾಗಿ ಇಂತಹ ನಿರ್ಧಾರಕ್ಕೆ ನಾನು ಮುಂದಾದೆ. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಆ ತರುಣಿಯ ಕೈ ಹಿಡಿದ್ದೇನೆ. ಅಲ್ಲ ಪ್ರಭು, ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡು. ಅವಳ ಕೈ ಹಿಡಿಯುವುದಲ್ಲ, ಅವಳ ಪಾದ. ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ ಏನು ಸಲುಗೆ ಕೊಟ್ಟರೆ ನೀನು ಬಹಳ ಮಾತಾಡ್ತಾ ಇದೀಯ. ಆಲೋಚನೆ ಮಾಡಿಕೊಂಡೇ ಬಂದದ್ದು, ಇಷ್ಟೇ ಮಾತಾಡ್ಬೇಕು. ಹೌದಲ್ಲ, ಅದು ಕೂಡ ಈ ಸಭೆಯಲ್ಲಿ ನಿನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಯಾಕೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ. ಮಾವನ ಮೇಲೆ ಅಲಿಯನಿಗೆ ಸಲುಗೆ ಅಲ್ಲದೆ ಮತ್ತೇನು? ಏನು ಸಲುಗೆಯ? ಮಾವ ಸಲುಗೆ? ನೀನು ಯಾರು? ಮೊನ್ನೆ ಮೊನ್ನೆ ಹುಟ್ಟಿದವ ನೀನು. ಏನು ಮಾಡೋರು ಹೇಳು? ನಿನ್ನ ನೀತಿ ಮಾತಾ ನನಗೆ. ಈಗ ಮೊನ್ನೆ ಮೊನ್ನೆ ಹುಟ್ಟಿದವರೇ ಮಾತಾಡುವುದು. ವಯಸ್ಸಾದವರೆಲ್ಲ ಸುಮ್ಮನೆ ಕೂತ್ಕೊಳ್ತಾರೆ. ಅಗತ್ಯವಿಲ್ಲ, ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ, ಆಕೆ ನೀನು ಬಹಳವಾಗಿ ಹೊಗಳ್ತಿದ್ಯಲ್ಲ. ಹುಡುಗರನ್ನು ಮಾತಾಡುವ ಹಾಗೆ ಮಾಡಿದ್ದೆ ನೀನು. ನಾನು ಲೋಕದ ಹೆಣ್ಣು ಮಕ್ಕಳನ್ನು ಹೊಗಳಿದ್ದಲ್ಲ. ಲೋಕದ ಮಾತ ಇದ್ದಾಳೆ, ಲೋಕದ ದೇವಿ ಇದ್ದಾಳೆ, ಅವಳೇ ದೇವಿ, ದೇವಿ ಮಾತ್ಮೆ. ಮುಚ್ಚು ಬಾಯ್. ಆಕೆಯ ದೇವಿ ಮಾತ್ಮೆಯ ಕತೆ ನೀನು ನನಗೆ ಹೇಳಬೇಡ. ಯಾರಿಗಾದ್ರೂ ಸಣ್ಣ ಮಕ್ಕಳಿಗೆ ನಿನ್ನ ಪಾರಾಯಣ ಪ್ರವಚನ ಮಾಡು. ದೇವಿ ಮಾತ್ಮೆಯ ಕತೆ ಎಲ್ಲರಿಗೆ ಗೊತ್ತುಂಟು. ದೇವಿ ಮಾತ್ಮೆಯ ಕತೆ ಕೇಳಿ 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 ಎಲ್ಲರಿಗೆ ಸಾಕು ಸಾಕಾಗಿ ಹೋಗಿದೆ. ಆ ಬಡ ಹುಡುಗಿಯ ಬಗ್ಗೆ ಎಲ್ಲಾ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಬರೇ ಗಂಡುಗಲಿಯಲ್ಲ, ಶುಂಭೋಪ ಬಂಟ. ಯಾರ ಬಂಟ? ಪರಮೇಶ್ವರನ ಗಂಟ, ಶಿವಶಂಕರನ ಬಂಟ ಅಲ್ವೇ? ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಹಿತ್ಯ ನೋಡು. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವನಾನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ವಹಿಸಿಕೊಂಡೆಯಾ? ರಕ್ತವೇದು, ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹ. ಯಾಕೆ? ಈ ಮೊದಲು ಕಳಿಸಿಕೊಟ್ಟಂತ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗಿ ಸಾಹಿತ್ಯಂತ ಭಯ ಅಲ್ವೇ ನಿನಗೆ? ಮತ್ತೆ ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಇನ್ನೂ ಕೆಲಸ ತೊಳು, ಒಳಗೆ ಎಲ್ಲ
ಸ್ವಾಭಾವಿಕ. ಕಾರಣವಾದಂತ ಅಂಧಕಾರವೇ ತುಂಬಿರುವಂತಹ ಪ್ರದೇಶದಲ್ಲಿ ಕೋಟಿ ಸೂರ್ಯನ ಪ್ರಭೆಯೊಂದೆದ್ದು ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಇತ್ತಿಂದತ್ತ ಅತ್ತಿಂದಿತ್ತ ಚಲಿಸುತ್ತಿರುವಂತಹ ಪ್ರಾಣಿಗಳನ್ನು ಕಂಡೆ. ಆದರೆ ಆ ಪ್ರಾಣಿಗಳಲ್ಲಿ ಎಷ್ಟೊಂದು ರೀತಿಯ ಬದಲಾವಣೆ. ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತು ಸ್ನೇಹ ಜೀವಿಗಳಾಗಿ ಬದುಕುತ್ತಿರುವಂತಹ ದೃಶ್ಯವನ್ನು ಕಂಡೆ. ಇದರ ಮಧ್ಯದಲ್ಲಿ ನಮ್ಮವರು ಸತ್ತು ಬಿದ್ದಂತ ಅವರ ದೇಹ, ಕೆಲವರ ರುಂಡ ಬೇರೆಯಾಗಿದೆ, ಮುಂಡ ಬೇರೆಯಾಗಿದೆ. ಮತ್ತೆ ಕೆಲವರೆಲ್ಲ ಭಸ್ಮೀಭೂತರಾಗಿದ್ದಾರೆ, ಮತ್ತೆ ಕೆಲವರೆಲ್ಲ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಾಗಿದ್ರೆ ಕಾರಣ ಯಾರು? ಕಾರಣವಾಗಿರುವಂತಹ ಶಕ್ತಿಯಲ್ಲಿದ್ದಾಳೆ ಎನ್ನುವ ಹಾಗೆ ಹುಡುಕುತ್ತಾ ಮುಂದುವರಿದು ಬಂದೆ. ದೂರಕ್ಕೆ ದೃಶ್ಯವನ್ನು ಹಾಯಿಸಿ ನೋಡಿದ್ರೆ ಏನಿದು ಆಶ್ಚರ್ಯ! ದೂರದಲ್ಲಿ ಕಾಣುತ್ತಿರುವಂತಹ ದೃಶ್ಯ ನಮ್ಮ ಕಣ್ಣುಗಳಿಗೆ ಬರೇ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಹಾಗೆಂದು ಇವಳು ಬರೇ ಮೂರ್ತಿಯೇ? ಖಂಡಿತವಾಗಿಯೂ ಅಲ್ಲ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ, ಜನ್ಮ ಧರ್ಮಾಂತರದ ಪಾಪವನ್ನು ತೊಳೆಯುವ ಪರಮ ಪಾವನವಂತಹ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಇವಳನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಹಾಗೆಂದು ಇವಳನ್ನು ನೋಡಿ ಸುಮ್ಮನೆ ಕುಳಿತದಿಲ್ಲ. ಪೂಜಿಸಿದೆ, ಅರ್ಚಿಸಿದೆ, ಭಕ್ತಿ ಭಾವದಿಂದ ತಲೆಯನ್ನು ತಗ್ಗಿಸಿದೆ. ಸುಮ್ಮನೆ ಅಲ್ಲ, ಕಾರಣವಿದೆ. ತಿಳಿದೋ ತಿಳಿಯದೆಯೋ, ಕಂಡೋ ಕಾಣದೆಯೋ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂತ ಪಾಪ ದೋಷಗಳೇನಾದ್ರೂ ಇದ್ರೆ ಆ ಪಾಪ ದೂರ ಆಗಬೇಕು, ದೋಷ ನಿವಾರಣೆ ಆಗಬೇಕು ಎನ್ನುವಂತ ಒಂದು ಉದ್ದೇಶ ಒಂದೆಡೆ. ಹಾಗೆಂದು ಮತ್ತೊಂದೆಡೆ ನಾನು ಆಲೋಚನೆ ಮಾಡಿದ್ರೆ ನಮ್ಮ ಪೂರ್ವಜರು ಹೇಳಿದಂತ ಹರಿಕೆ, ಆ ಹರಿಕೆ ಪೂಜೆ ಪುರಸ್ಕಾರಗಳು ಇದ್ರೆ ಅದನ್ನೆಲ್ಲ ಈ ಕ್ಷಣದಲ್ಲಿ ಈಡೇರಿಸಿಕೊಳ್ಬೇಕು. ಆ ಮೂಲಕವಾಗಿ ಕೃತಾರ್ಥವಾದಂತಹ ಭಾವವನ್ನು ಹೊಂದಬೇಕು. ಹೀಗಿರುವಂಥ ಒಂದು ನಿರ್ಧಾರಕ್ಕೆ ಮನಮಾಡಿ ಆ ರೀತಿಯಾಗಿ ಪೂಜೆ ಸಲ್ಲಿಸಿದೆ. ಮನಸ್ಸಿಗೇನು ಸಂತೋಷ. ಆದರೆ ಏನು ಮಾಡೋಣ ಹೇಳಿ, ನಮ್ಮ ದೊರೆಯಾದಂಥ ಶುಂಭ ಇವಳನ್ನು ಬಯಸಿದೆ. ಖಂಡಿತವಾಗಿ ಬಯಸಿದ್ದಲ್ಲ, ತನ್ನ ಸಾವನ್ನು ತಾನೇ ತಂದುಕೊಂಡದ್ದು. ಇಲ್ಲದಿದ್ದರೆ ಲೋಕನಾಯಕಿಯಾದಂಥ ಇವಳನ್ನು ಬಯಸುವುದರಲ್ಲಿ ಯಾವ ಅರ್ಥವಿದೆ? ಆದರೂ ಬಯಸಿದ್ದಾನೆ. ತಿಳಿದು ಬಯಸಿದ್ನೋ ತಿಳಿಯದು ಬಯಸಿದ್ನೋ, ಆದರೆ ಪರಿಣಾಮದಲ್ಲಿ ಉತ್ತರ ಏನೆನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ನೋಡೋಣ, ಅವಳನ್ನು ಮಾತಾಡಿಸುವ ಮೂಲಕವಾಗಿ ಸಕಲ ವಿಷಯವನ್ನು ಹೇಳಬೇಕು. ಹಾಗಾಗಿ ಮಾತಾಡಿಸಬೇಕು, ನುಡಿಸಬೇಕೆನ್ನುವಂತಹ ಭಾವ. ಯಾವ ರೀತಿಯಲ್ಲಿ ನುಡಿಸಿ ಓ ಹೋ 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 ಅವಳನ್ನು ಸರಿಯಾಗಿ ನೋಡ್ತಾ ಇದ್ರೆ ಏನಾಂತ ನಿಭಾವ. ಆದರೆ ಇವಳೊಬ್ಬಳು ಸತಿ 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 ಶಿರೋ ಆದ್ರೆ ಒಂದು ಮಾತುಂಟು. ಏನಪ್ಪ? ಒಂದು ಕಾಲದಲ್ಲಿ ನಿನ್ನನ್ನು ಶುಂಭ ಬಯಸಿದಂತೆ ಕಾಣ್ತದೆ. ಆರಂಭದಲ್ಲಿ ಸಂಧಾನವನ್ನು ನಡೆಸಿದ. ಆ ಸಂಧಾನವನ್ನು ಮುರಿದು ಸಂಗ್ರಾಮದ ಬಗ್ಗೆ ಯೋಚನೆ ಮಾಡಿದವಳು ನೀನು. ನಿಜ. ಇದೆಲ್ಲ ಬೇಕಿತ್ತ ಹೇಳು. ನಿನಗೆ ಯಾಕೆ ಮಗನ ಬೇಡ? ನಿನಗೆ ಭೂಷಣವಾಗಿರುವುದು. ಆದ್ರೆ ನಮಗೆ ನಮ್ಮವರಿಗೆ ಪಾಷಾಣಗಿಂತ ಕಡೆಯಾಗಿ ಹೋಗಿದೆ.
ಹಾಗಾಗಿ ಆದಿತ್ಯ ಅಂತ ನಿರ್ಧಾರಕ್ಕೆ ನೀನು ಮನ ಮಾಡಬೇಕು. ಮತ್ತೇನು ಮಾಡಬೇಕು? ಶುಂಭ ಕಾಯ್ತಾ ಇದ್ದಾನೆ ನಿನ್ನ ಬರುವಿಕೆಗಾಗಿ. ನಿನ್ನನ್ನೇ ವರಿಸಬೇಕು. ಪೃಥ್ವಿ 3ಕ್ಕೆ ಶುಂಭ ದಾನವ. ಹಾಗಾಗಿ ಒಂದು ಮನಸ್ಸು ಮಾಡಬೇಕು ತಾಯಿ. ನಿನಗೆ ಬೇಕಾಗಿ ಚಿನ್ನದ ರಥವನ್ನು ತಂದಿದ್ದೇನೆ. ಉಳಿತಂತ ಉಯ್ಯಾಲೆಯಿಂದ ಇಳಿದು ಬರಬೇಕು, ಒಲಿದು ಬರಬೇಕು, ನಲಿದು ಬರಬೇಕು ತಾಯಿ. ರಕ್ತಬೀಜ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಮಹಾಪೂಜೆಯನ್ನು ಮಾಡಿದೆ, ಸಂತೋಷ ಭರಿತಳಾದಿ. ನೀನಲ್ಲೇ ಕೇಳುತ್ತಾ ಇದ್ದೇನೆ, ಮಾಮ ರಪ್ಪಬೇಕಂತ ಮಲ್ಲಿಗೆ ಬಳ್ಳಿಯೊಂದು ಹೊಂಗಾರವರು ರಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳಿ? ಸಾಮಾನ್ಯ ಹೊಂಗಾರ ಮರ ಅಂತ ಆಲೋಚನೆ ಮಾಡ್ಬೇಕು. ಮತ್ತೇನವ? ಅವಾಗ ಗಂಧದ ಮರ, ಶ್ರೀಗಂಧದ ಮರ ನೀರಿಗೆ ಹಾಕಿದ್ರೆ ನಾರುದಿಲ್ಲ ಮಗನ. ಅವನು ಹೊರಗೆ ತೆಗೆದು ಚೆನ್ನಾಗಿ ತೆಗೆದು ಆವಾಗ ಮರ ಯಾವುದು ಅಂತ ನಿನಗೆ ಅರ್ಥ ಆಗ್ತದೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ಅಮ್ಮ, 14 ಲೋಕದ ಅಧಿಪತಿ ಅವ ನಿನ್ನ ಪಾಲಿಗೆ ಪ್ರೇಮನಾಥ. ಹಾಗಾಗಿ ಅವ ಬಯಸಿದ್ದು ಕಾಮಿಯಾಗಿ ಅಲ್ಲ, ಮತ್ತೆ ಹಾಗಾಗಿ ಅವನ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ನಾನು ಬಂದೆ. ಸಾವಿರುವ ಶುಂಭನಿಗೆ ಅಷ್ಟು ಅಹಂಕಾರವಿದ್ದರೆ ಸಾವು ಏರದ ಮುಂದಾದ ನನಗೆ ಎಷ್ಟು ಬರುವುದಾದ ಹೇಳು? ನಮಗೂ ಆಶೆ ಉಂಟು, ಸಾವು ಸಾವಿರ ಅಂತ. ಆದ್ರೆ ಏನ್ ಮಾಡೋರು ಹೇಳು? ಏನು ನಿನ್ನ ಇಚ್ಛೆ ಬೇರೆ ಇರುವಾಗ ನಾವು ಅದನ್ನು ಮೀರಿ ನಡೆಯುವುದಕ್ಕಾಗುದಿಲ್ಲ. ಪಣದ ವಿಚಾರತ್ತಿನ ಬಳಿಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳಿಸಿಕೊಟ್ಟ ನನ್ನ ಕೆಳಗಿದ್ರೆ ನನ್ನ ಹೇಡಿ ಅಂತ ರಮನ ಒಳಗೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಬಡಿಯನೊಬ್ಬ ಶಾಪ. ಧನುಗರಲ್ಲಿ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತ ಜೊತೆ ಕಾಲ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಅಲುಗಿಸಿ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಾಹೇಶ್ವರದ ಸಪ್ತ ಮಾತೃಕೆಯನ್ನ ಹಣೆಗೆ ಬಿದ್ದಂತ ರಕ್ತ ಸುರಿದ ಪ್ರಾರಂಭವಾಯ್ತಲ್ಲ. ಸುರಿವ ರಕ್ತವನ್ನು ಗಟ್ಟಿಯಾಗಿ ಹಿಡಿದ ಪಂಬದೇವನ ಬರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿದಂತಾದ್ರೆ ನನ್ನಂತಿರುವಂತಹ ಬೀಜಾದಿಗಳು ಸೃಷ್ಟಿಯಾಗುವುದಕ್ಕೆ ಸಾಧ್ಯವಿದೆ. ಸರಿ ಸರಿ ಸರಿ, ಇದುವೇ ಸೂಕ್ತ ಕಾಲ. ಇದೋ ಚಾಚಿ
ದಯ್ಯೇಂದ್ರ 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 ಮೆರಿಲೋಕರು ಸಿರಿತಂಡು ಮೆರುತನಿಗನಗ ಅಧಿಕಾರ ಪೋಂಡು ಭಯ ಮಲ್ಪಡ ಅತಿ ಶೀಘ್ರಳು ಉಳ್ಳಾಳ್ತಿನ ದೇಡು ಅಧಿಕಾರಿಯೋಗ ಕೂಡ್ತು ಬರ್ತು ನೋಡೋದು ಬೇಡ ಆಂಡ ಹೆಣ್ಣು ಮಾತ್ರ ದಂಕಂದ್ರ ಕೈ ತಂಡ ಕಣ್ಣು ಮುಟ್ಟಿರ್ಬೋ ಜಾಗ್ರತೆ ಮಾಡ್ತವನು ಸ್ವರ್ಗಕ್ಕೆ ಬೋ ಸ್ವರ್ಗಕ್ಕೆ ಬೋ ಈ ಇಂಥ ಕಾರ್ಯ ಎಂದು ಕರ್ತನ ಅಂತಿನ ಶ್ರೀಮತಿ ಪುಷ್ಪಾ ಶಿವರಾಮ ಪೂಜಾರ್ರೇ ಸಂತೋಷಾನ್ ಸಮಾಧಾನ ಅಂದು ಅತ್ಯಂತ ಉಳ್ಳಾಗಿನ ಸೇವೆಯನ್ನು ಬರೀ ಭಕ್ತಿರ್ ಮಲ್ಪಾಯ ಗೌಜಿರ್ ಮಲ್ಪಾಯರೆ ನಿಖಿಲ್ ಮಲ್ಪಾಯತಿನ ಸೇವೆ ಅಪ್ಪನ ಭಂಡಾರಗೂ ಸಂದೆ ಆದರೆ ಸಂದೇಹ ಇಜ್ಜಿ ಅಂಚಾದ ಕಂಚಿ ಕೈ ಕಂಚಿ ಬುಳ್ಳೆ ಸಲ ಒಂದು ಸಂಸಾರ ಕೂಡು ಕುಟುಂಬ ಆರಬಾರ್ದೊಟ್ಟಿಗೂ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದು ಪೋಯ್ನಲ್ಲಿ ಪತ್ರಲ್ಪ ಶತ ಸಾವಿರ ವರ್ಷ ಬೇರೆ ಸಾಯಂ ರೂಪವೇ ಪತನ್ನಂಬಿಕೆ 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 ಹಾಗಾದ್ರೆ ಬಾರಿ ಬಂದ ಭಂಡಾರಿಯೇ ಅವಳಿನ ಅಪ್ಪಿನ ಸೇವೆಯನ್ನು ಮಲ್ಪತ್ತರನಾಡ ಬಲಿಪ ಶೋಷಂಕರ ಭಟ್ರ ಬದ್ದಂತೆ ಕಾಣ್ ಪಂಪಾವೆ ಇವರ ನಾಲಿಗಳು ಸರಸ್ವತಿ ದೇವಿ ನಿಲಯೋದ್ರ ಮಲ್ಪಾವೆ ಬಲಿಪ ಪರಂಪರೆ ಕೀರ್ತನ ಓರ್ತು ಭಾರಿ ಬಟ್ಟೆ ರಂಗನಡಿಗೆ ಹೆಚ್ಚು ಮೀತ್ರ ಸಮತೂಕರು ಬೊಟ್ಟು ತಾರ ಮಿತು ಮಾಡ್ಯಾರು ಸಂತೋಷ ಹಾಂಡು ಮನೆ ತುವಾಡೆ ಬೊಟ್ಟಾಗಿ ಯಾನು ಭಾರಿಯರ್ ಬರುತ್ತೆ ಭಯ ಮಲ್ಪಡೆ ಅಡಿದ್ರೆ ಮಲ್ಪಡೆ ಇರ್ನ ಕೈಟ ಉಳ್ಳದು ಶಕ್ತಿ ಎಂತ ಸರಿಂಡೆ ಆರೋಗ್ಯ ಭಾರಿ ಕಾಪಾಡು ಸರಿಗಾರ್ರೆ ಮಾರಿ ಬಟ್ಟೆ ಬಾರಿ ಉತ್ತರ ಸಂತೋಷ ಸಾಧನ ಆಡು ಅವಳಿದ್ರೆ ಅಪ್ಪನ ಸೇವೆ ಮಾಡ್ಮೇಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಉಳ್ಳ ಕಡಿಮೆ ಹಾಕೊಂಡ ಬಾರಿ ಮಲ್ಲ ಸಭೆ ಆಯ್ತು ಅಂದೆ ಅವಳು ಶಿವ ಕೇರ್ಬಿಟ್ಟು ಅಪ್ಪನ ಸೇವನೆ ಭಕ್ತಿ ಭಾವಡು ಕುಳಿತು ತಿನ್ನ ಮಾತಾಡಿಲ್ಲ ಕಟ್ಟಿಂದ ಉಳ್ಳಾದ ಸೇರಿದ್ರೆ ಮಾತ್ರ ಪಾತ್ರ ತಪ್ಪು ಕೊರಿಯ ಎಣ್ಣ ಉಳ್ಳಾಳ ತಪ್ಪು ಬೊಂಡ ಉಂಡ ಗಯ್ಯ ಭಕ್ತಿ ಮಾಡು ಕೊರಗಿನ ಕಾಣಿಕೆ ಸ್ವೀಕಾರ ಮಾಡ್ತಾನ ಮಾಯದ ಧರ್ಮ ಕೊರಲ ರಕ್ಷಿವಾಗಿ ಒದಗಾಡು ಉಡಾಡ ದಂಪುಡು ಕಾಣಿಕೆ ಸ್ವೀಕಾರ ಮಾಡ್ತಾನೆ ಮಾಯ
ಆಕೆಯ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿದ್ದೇನೆ. ಹಾಗಿದ್ದರೆ ಬದುಕಬೇಕಲ್ಲ. ವಿಧಿಯ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಗಳನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು ತೋರಿಸ್ತೇನೆ. ನಮ್ಮನ್ನು ಶುಭವನ್ನು ಬಯಸಿದಂತಾದ್ರೆ ದುರವನ್ನು ಬಯಸ್ತೀಯ ನಮ್ಮವರನ್ನು ಸದಬೇಡಿಯ ನಿಂತಿರೋನು ಯಾರು ಗೊತ್ತಾ? ಶುಂಭನ ತಮ್ಮನ ಶುಭ. ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರ್ತಾ ಇದೆಯಾ? ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯದ ಭಾಷೆ ನಿನ್ನನ್ನು ಕತ್ತಿ ಕಾಲದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಂಭ. ಶಾಂಭವಿಯಾಗಿ ಶುಂಭಾರಿ ಶಿವನ ಚಂಡಾಡಿ ನಿಮಗೆಲ್ಲ
ಬಂದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಮಗನೇ ಸ್ವರ್ಗವನ್ನು ಯಾರು ಅದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗೋಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮನ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರ್ಳ ಶುಂಭನ ನನ್ನಲ್ಲಿ ಹೋರಾಡಿ ರಣ ಹೇಡಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮರಾಮಿಗೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಸ್ಮರಿಸುತ್ತಲಿ ಶ್ರೀದೇವಿ ಕರ್ಣವ ಹರುಷದಲ್ಲಿ ಸುಮನ ಸರಗೂಡುತ್ತ ಮೆರೆದನು ಪುರುಹೂತ ಕವಿ ರಾಜತೇಜರಲ್ಲಿ ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಬಿಡಿಗಡಗುವ ಗಡುವಾಡ ದಿವಂಗತ ಶಿವರಾಮ ಪೂಜಾರಿ ಅವರ ಸ್ಮರಣಾರ್ಥವಾಗಿ ಶ್ರೀಮತಿ ಪುಷ್ಪಾ ಶಿವರಾಮ ಪೂಜಾರಿ ಅವರ ಸಹೋದರಿಯರು ಹಾಗೂ ದಿವಂಗತ ಶಿವರಾಮ ಪೂಜಾರಿಯವರ ಸ್ಮರಣಾರ್ಥವಾಗಿ ಪುಷ್ಪ ಶಿವರಾಮ ಪೂಜಾರಿ ಸಹೋದರಿಯರು ಹಾಗೂ ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣ.
ವರ್ಷಂಪ್ರತಿಯಾಗುವಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಅದೆಲ್ಲವನ್ನು ಕ್ಷಮಿಸಿಕೊಂಡು ಅವರಿಗೂ ಅವರ ಮಕ್ಕಳಿಗೂ ಅವರ ಸಹೋದರಿಯರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ಅವರು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವ ಭಾರವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವಿಗೆ ಸೇರಿದ್ದೆಂಬುದಾಗಿ ಸಕುಟುಂಬವು ಸುಗ್ರೀವಾದಿ ಮಾತೆಗೆ ಯಶಸ್ಸಿನ ಕೀರ್ತಿಲಾಭ ದಂಪತಿಯರು ಮದುವೆಯಾಗುವ ಮೇಲ್ಕಾಲದಲ್ಲಿ ಜಾರಿ ನಿರಂತರ ಮಕ್ಕಳ ಸೇವೆ ಮತ್ತು ಅವರ ಬಗ್ಗೆ ಯೋಗವಾದಿಗೆ ಉದಾಹರಣೆಗೆ ಇಷ್ಟಾತ್ಮದ ಶ್ರೀಗಳು ಸನ್ಮಾನಕ್ಕೆ ಆಭರಣಗಳು ಶ್ರದ್ಧೆ ಭಕ್ತಿಗಾರು ಇದಾಗಲು ಗಟ್ಟಿ ಬರ್ತಾನೆ ಐದು ಹಾಕ್ಬಿಟ್ಟೆ ಕೊಡಲೆ ಗಟ್ಟಿ ಬರ್ತಾನೆ ಐದನೇ ಬರ್ತಾನೆ ಈ ಹರಿವ ಇನ್ನು ಇನ್ನೆಟ್ಟು ಪಾಡೆ ಆ ಪ್ರಸಾದ ಇದು ಮನೆ ಕಟ್ಟಿದೆ ಮನೆಗಿದೆ ಮನೆ ಕೈ